ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವರು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯುತ್ತಾರೆ. ಅಷ್ಟು ಮಾತ್ರವಲ್ಲ, ದೇವರ ಅಭಿಷೇಕವನ್ನು ಪರಿಪೂರ್ಣವಾಗಿ ಗ್ರಹಿಸಲು ಸಾಧ್ಯ. ದೇವರ ವಾಕ್ಯಕ್ಕೆ ನಾವು ಎಷ್ಟು ಮುಖ್ಯತ್ವ ಕೊಡುತ್ತೇವೋ ಜೀವನದಲ್ಲಿ ದೇವರ ಕ್ರಿಯೆಗಳನ್ನು ಅಷ್ಟು ಅಧಿಕವಾಗಿ ನಾವು ಕಂಡುಕೊಳ್ಳಲು ಸಾಧ್ಯ. ಪ್ರತಿ ವಾರವೂ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವುದನ್ನು ವಾಡಿಕೆಗೆ ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ಒಂದು ಚಿಕ್ಕ ವೇದ ಭಾಗವನ್ನು ತೆಗೆದು ಅದರಲ್ಲಿರುವ ಕಾರ್ಯವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 40ನೇ ವಾಕ್ಯ. ಒಂದು ಚಿಕ್ಕ ವಾಕ್ಯವೇ, ಆದರೆ ಅದರಲ್ಲಿ ಬಹಳ ಅರ್ಥಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಹಲವು ಸತ್ಯಾರ್ಥಗಳನ್ನು, ರಹಸ್ಯಗಳನ್ನು ದೇವರು ಇಟ್ಟಿದ್ದಾರೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 40ನೇ ವಾಕ್ಯ. ಹೀಗಿರಲಾಗಿ ಹೇಗೆ ಹಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಈ ಲೋಕದ ಅಂತ್ಯ ದಿವಸಗಳಲ್ಲ, ಅಂತ್ಯದಲ್ಲಿ. ಈಗ ನಾವಿರುವಂತಹ ದಿನಗಳು ಅಂತ್ಯ ದಿನಗಳು. ಅಂತ್ಯ ದಿನಗಳ ಗುರುತುಗಳು ನಮ್ಮ ಜೀವನದಲ್ಲಿ ನೆರವೇರುವುದನ್ನು ನೋಡ್ತಾ ಇದ್ದೀವಿ. ಭೂಮಿಯಲ್ಲಿ ನೆರವೇರುವುದನ್ನು ನೋಡ್ತಾ ಇದ್ದೀವಿ. ಸಭೆಗಳಲ್ಲಿ ನೆರವೇರುವುದನ್ನು ನೋಡ್ತಾ ಇದ್ದೀವಿ. ನಮ್ಮ ಸುತ್ತಲೂ ಇರುವಂತಹ ಒಂದೊಂದು ಕಾರ್ಯದಲ್ಲಿಯೂ ಅಂತ್ಯ ಕಾಲದ ಸೂಚನೆಗಳು ನೆರವೇರುತ್ತಾ ಇರುವುದನ್ನು ನೋಡ್ತಾ ಇದ್ದೀವಿ. ಈ ಅಂತ್ಯ ಕಾಲದ ಅಂತ್ಯದಲ್ಲಿ ಲೋಕ ತನ್ನ ಕೊನೆಯ ಸುತ್ತಲ್ಲಿ ಇರುವಾಗ ಸತ್ಯವೇದ ಹೇಳುತ್ತದೆ, ಕರ್ತನು ಒಂದು ಕಾರ್ಯವನ್ನು ಮಾಡ್ತಾರಂತೆ. ಅಣಜಿ ಯಾವುದೋ ಅವುಗಳೆಲ್ಲವನ್ನ ಸೇರಿಸಿ ಬೆಂಕಿಯಲ್ಲಿ ಸುಡುವ ಹಾಗೆ ಈ ಲೋಕದ ಅಂತ್ಯದಲ್ಲಿ ದೇವರವುಗಳನ್ನು ಸುಟ್ಟಾಕ್ತಾರೆ. ಯಾರೆಲ್ಲ ಸುಟ್ಟಾಕಲ್ಪಡ್ತಾರೆ? ಸತ್ಯವೇದದಲ್ಲಿ ಬಹಳ ಕಾರ್ಯಗಳು ಬೆಂಕಿಯಲ್ಲಿ ಸುಡಲ್ಪಡುವುದರ ಕುರಿತಾಗಿ ಹೇಳಲ್ಪಟ್ಟದಾಗಿದೆ. ಉಳಿದ ಕಾರ್ಯಗಳನ್ನು ಬಿಟ್ಟುಬಿಡಿ, ಭೂಮಿಯೇ ಬೆಂಕಿಯಿಂದ ಸುಡಲ್ಪಡುವುದಕ್ಕೋಸ್ಕರವಾಗಿ ಇಡಲ್ಪಟ್ಟಿರುವ ಕಾರ್ಯ. ಆದರೆ ಕರ್ತನಲ್ಲಿ ಏನು ಹೇಳ್ತಾರೆ ಅಂದರೆ, ಯಾವುದೆಲ್ಲ ಫಲ ಕೊಡದಿರುವ, ಒಳ್ಳೆಯ ಫಲ ಕೊಡದಿರುವ ಹಲವು ರಂಬೆಗಳು ಅಥವಾ ಕಾರ್ಯಗಳು ಉಂಟೋ ಅವುಗಳನ್ನು ಕತ್ತರಿಸಿ ಶೇಖರಿಸಿ ಅಂತ್ಯದಲ್ಲಿ ಬೆಂಕಿಯಲ್ಲಿ ಹಾಕ್ತಾರಂತೆ. ಬೆಂಕಿಯಲ್ಲಿ ಅವುಗಳನ್ನು ಬೆಂಕಿ ಒಳಗೆ ಹಾಕ್ತಾರೆ. ಇದರ ಕುರಿತು ದೇವರು ಮಾತಾಡಿದ್ದಾರೆ. ಯಾರೆಲ್ಲ ಆ ರೀತಿಯನ್ನು ಸೇರಿಸಿ ಬೆಂಕಿಯಲ್ಲಿ ಹಾಕ್ತಾರೆ? ಈ ಸ್ಥಳದಲ್ಲಿ ಹೇಳ್ತಾರೆ, ಒಳ್ಳೆಯ ಬೀಜಗಳ ಮಧ್ಯದಲ್ಲಿ ಬಿತ್ತಲ್ಪಟ್ಟಿರುವಂಥ ಕೆಲವೊಂದು ಅಣಜಿಗಳು. ಆ ಅಣಜಿಗಳು ಆರಂಭದಿಂದಲೇ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಆ ಅಣಜಿಗಳಲ್ಲಿ, ಬಹುತೇಕವಾದ ಅಣಜಿಗಳಲ್ಲಿ ಫಲ ಎನ್ನುವುದೇ ಉಂಟಾಗುವುದಿಲ್ಲ. ಆ ಅಣಜಿಗಳು ಸುಮ್ಮನೆ ಇರುತ್ತೆ. ಹೊರಗೆ ನೋಡುವುದಾದರೆ ಒಂದು ಬೆಳೆಯಂತ ಇರುವುದು, ಆದರೆ ನಿಜವಾಗಿ ಅದರಲ್ಲಿ ಯಾವ ಪ್ರಯೋಜನವಿರುವುದಿಲ್ಲ. ಸುಟ್ಟು ಹಾಕಲ್ಪಡುವುದೇ ಅದರ ಒಂದು ಅಂತ್ಯ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇನ್ನು ಕೆಲವೊಂದು ಕಾರ್ಯಗಳು ಉಂಟು, ಅವುಗಳನ್ನು ದೇವರು ಸೇರಿಸಿ ಬೆಂಕಿಯಲ್ಲಿ ಹಾಕ್ತಾರೆ. ಅದು ಏನಂತ ಕೇಳಿದ್ರೆ, ಇವುಗಳು ಆ ಒಂದು ಸ್ಥಳಕ್ಕೆ ಸಂಬಂಧವಿಲ್ಲದ ಅಣಜುಗಳಲ್ಲ. ಆ ನೆಲದಲ್ಲಿ ಬಿತ್ತಲ್ಪಟ್ಟ ಹಾಗೆ ಇರುವುದು, ಅದೇ ಗಿಡದಂತೆ ಇರುವುದು, ಆದರೆ ಒಳ್ಳೆ ಫಲವನ್ನು ಕೊಡುವುದಿಲ್ಲ. ಇವಾಗ ಹೇಳುವ ಉದಾಹರಣೆ ಗಮನಿಸಿ. ಒಂದು ಕಡೆ ಭತ್ತ ಹಾಕಿರ್ತೀರ, ಆ ಭತ್ತದ ಮಧ್ಯೆ ಕೆಲವೊಂದು ಹುಲ್ಲು ಕೂಡ ಅಲ್ಲಿ ಬೆಳೆದಿರುತ್ತೆ. ಅದು ಆ ಭತ್ತದ ಪೈರಿಗೂ ಅದಕ್ಕೂ ಯಾವ ಸಂಬಂಧವಿಲ್ಲ. ಇದು ಬೇರೆ ಥರ, ಅದು ಬೇರೆ ವಿಧವಾಗಿರುವ ಕಾರ್ಯ. ಅದಕ್ಕೆ ಹೆಸರು ಅಣಜಿ ಎಂಬುದಾಗಿ ಹೇಳ್ತೀವಿ. ಆ ಅಣಜಿಗಳಲ್ಲಿ ಕೆಲವೊಂದು ಫಲ ಉಂಟಾದರೂ ಕೂಡ ಅಣಜಿಗಳಿಗೆ ಉಂಟಾದಂತಹ ಫಲವಾಗಿರುತ್ತೆ, ಬಿಟ್ಟರೆ ಅದು ನಿಜವಾಗಿರುವ ಫಲವಾಗಿರಲು ಸಾಧ್ಯವಿಲ್ಲ. ಇಲ್ಲಿ ಹೇಳಲ್ಪಡುವಂತಹ ಮತ್ತೊಂದು ಕಾರ್ಯವನ್ನು ಹೇಳುತ್ತೇವೆ. ಒಂದು ಮಾವಿನ ಮರವಿದೆ, ಅದೇ ರೀತಿ ಪಕ್ಕದಲ್ಲಿ ಬೇರೆ ಮಾವಿನ ಮರಗಳು ಉಂಟು. ಆದರೆ ಒಂದು ಮಾವಿನ ಫಲ ಎನ್ನುವಂಥದ್ದು ರುಚಿಕರವಾಗಿಯೂ ಅದು ಸೇವಿಸುವುದಕ್ಕೆ ಒಳ್ಳೆಯ ಫಲವಾಗಿ ಇರುತ್ತದೆ. ಮತ್ತೊಂದು ಪಕ್ಕದಲ್ಲಿರುವುದು ಅದು ಕೂಡ ಮಾವಿನ ಮರವೇ, ಆದರೆ ಅದರಲ್ಲಿರುವಂತಹ ಫಲಗಳು ಬಾಯಲ್ಲಿ ಇಡಕ್ಕಾಗಲ್ಲ, ಕಹಿಯಾಗಿರುವ ಫಲವಾಗಿರುತ್ತದೆ. ಅಂಥ ಒಂದು ಒಳ್ಳೆಯ ಫಲ ಕೊಡದಿರುವಂಥ ಮರಗಳನ್ನು ದೇವರು ಕತ್ತರಿಸಿ ಬೆಂಕಿಯಲ್ಲಿ ಹಾಕ್ತಾರೆ. ಅದರ ಕುರಿತೇ ಸತ್ಯವೇದ ಹೇಳುತ್ತದೆ. ಏನು ಹಾಕಲ್ಪಟ್ಟಿದೆ? ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಈಗಲೇ ಕೊಡಾಲಿಯಾದದ್ದು ಮರಗಳ ಬೇರಿಗೆ ಹಾಕಲ್ಪಟ್ಟದ್ದಾಗಿದೆ. ಆದ್ದರಿಂದ ಒಳ್ಳೆ ಫಲ ಕೊಡದಿರುವಂತಹ ಮರವನ್ನು ಕತ್ತರಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ. ಈ ಸ್ಥಳದಲ್ಲಿ ಹೇಳಲ್ಪಟ್ಟದ್ದು ಅದು ಕೂಡ ಮರವೇ, ಆದರೆ ಅದರಲ್ಲಿ ಉಂಟಾಗುವ ಫಲಗಳು ಒಳ್ಳೆಯ ಫಲಗಳಲ್ಲ. ಒಂದು ವೇಳೆ ಹುಳಿಯಾಗಿರ್ಬೋದು, ಒಂದು ವೇಳೆ ಬಹಳ ಕಹಿಯಾಗಿರುವ ಫಲವಾಗಿರ್ಬೋದು, ಆದರೆ ಅದು ಈ ಮರಕ್ಕೆ ಸಂಬಂಧಪಟ್ಟದ್ದಲ್ಲ. ಅದರಲ್ಲಿ ಒಳ್ಳೆ ಫಲಗಳು ಉದ್ಭವವಾಗಲಿಲ್ಲ. ಅವುಗಳನ್ನು ಕತ್ತರಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ. ಎರಡನೇದಾಗಿ ಯಾರನ್ನ ಕತ್ತರಿಸ್ತಾರೆ ಅಂತ ನೋಡೋದಾದರೆ,
ಒಂದೇ ಮರವೇ, ಆದರೆ ಅದರಲ್ಲಿ ಯಾವ ಫಲವೂ ಇರುವುದಿಲ್ಲ. ಒಳ್ಳೆಯ ಫಲವೂ ಇರುವುದಿಲ್ಲ, ಕೆಟ್ಟ ಫಲವೂ ಇರುವುದಿಲ್ಲ. ಹಾಗಾದರೆ ಆ ರೀತಿ ಇರುವಂತಹ ಮರಗಳು, ಒಂದು ಅಂಜೂರದ ಮರದ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಒಂದು ದ್ರಾಕ್ಷಿ ತೋಟದ ಮಧ್ಯೆ ಒಂದು ಅಂಜೂರದ ಮರವಿತ್ತು. ಯಜಮಾನ ಬಂದು ನೋಡುವಾಗ ಆ ಅಂಜೂರದ ಮರವನ್ನು ನೋಡಿ ಹೇಳುತ್ತಾರೆ, ಅದರಲ್ಲಿ ಒಂದು ಫಲವೂ ಇಲ್ಲ. ಹಾಗಾಗಿ ಆ ತೋಟದ ಆ ಕಾವಲುಗಾರನ ಕರೆದು ಕೇಳ್ತಾರೆ, ಈ ಮರವನ್ನು ಹಲವು ವರ್ಷದಿಂದ ನೋಡುತ್ತಾ ಇದ್ದೇನೆ, ಇದು ತೋಟದ ಮಧ್ಯದಲ್ಲಿ ನಿಂತುಕೊಂಡಿರುವಂಥದ್ದಾಗಿದೆ, ಒಂದು ವರ್ಷ ಕೂಡ ಅದು ಫಲ ಕೊಡಲೇ ಇಲ್ಲ. ಅದು ಯಾಕೆ ಸುಮ್ಮನೆಲ್ಲಿರಬೇಕು? ನೆಲವನ್ನು ಕೆಡಿಸಿ ಉಳಿದ ಪೈರುಗಳನ್ನು ಕೂಡ ಅದರ ಸತ್ವವನ್ನು ಅದು ತೆಗೆದುಕೊಂಡು ಇದು ಬೆಳೆದು ಫಲ ಕೊಡದೇ ಇದೆಯಲ್ಲ ಎಂಬುದಾಗಿ ದೇವರು ಕೇಳುತ್ತಾರೆ. ಆ ಸಂಭವವನ್ನು ನೀವು ಓದಿರ್ತೀರಾ. ಅದರಲ್ಲಿ ತೋರಿಸಲ್ಪಡುವಂತಹ ಮರ ಫಲವೇ ಕೊಡದಿರುವಂತಹ ಮರ. ಒಂದು ಹುಳಿಯಾದ ಫಲವನ್ನು ಕೊಡಲ್ಲ, ಒಂದು ಸಮೃದ್ಧಿಯಾಗಿರೋ ಫಲವನ್ನು ಕೊಡಲ್ಲ, ಒಳ್ಳೆಯ ಫಲವನ್ನು ಕೊಡಲ್ಲ, ಕೆಟ್ಟ ಫಲವನ್ನು ಕೊಡಲ್ಲ ಅದು. ಹಾಗಾಗಿ ಇವುಗಳು ಕೂಡ ಸುಡಲ್ಪಡುವುದಕ್ಕೆ ಕತ್ತರಿಸಲ್ಪಟ್ಟು ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ಹಾಗಾಗಿ 3 ಕ್ಯಾಟಗರಿ ದೇವರು ಹೇಳ್ತಾರೆ ಇಲ್ಲಿ. ಮೊದಲನೇದು ಫಲವೇ ಕೊಡದಿರುವಂತಹ ಮರ, ಒಳ್ಳೆ ಫಲ ಕೊಡದಿರುವಂತಹ ಮರ. ಮೂರನೇದಾಗಿ ಆ ನೆಲಕ್ಕೆ ಸಂಬಂಧವಿಲ್ಲದೆ ಬಿತ್ತಲ್ಪಟ್ಟಿರುವಂತಹ ಕೆಲವೊಂದು ಅಣಜಿ. ಆ ಅಣಜಿಗಳನ್ನು ಸುಟ್ಟು ಹಾಕುವುದಕ್ಕಾಗಿ ತೆಗೆಯುತ್ತಾರೆ. ಹಾಗಾದರೆ 3 ಟೈಪ್ ಇದೆಯಲ್ಲಿ. ಈ 3 ಟೈಪನ್ನು ನಾವು ಗಮನಿಸಬೇಕಾಗಿರುವ ಕಾರ್ಯ ಏನು ಗೊತ್ತಾ? ಸಂಬಂಧವಿಲ್ಲದಿರುವ ಆ ಅಣಜಿಗಳು ಸರಿ, ಫಲ ಕೊಡದಿರುವಂತಹ ಮರವಾದರೂ ಸರಿ, ಫಲವನ್ನು ಕೊಟ್ಟು ಒಳ್ಳೆ ಫಲವನ್ನು ಕೊಡದಿರುವ ಮರವೂ ಸರಿ, 3 ಕೂಡ ಆ ಯಜಮಾನನ ತೋಟದಲ್ಲಿಯೇ ಇತ್ತು. ಅದನ್ನು ಗಮನಿಸಬೇಕು. ಇದು ಒಟ್ಟಾರೆ ಪ್ರಪಂಚದ ಕುರಿತಾಗಿ ಹೇಳಲ್ಪಟ್ಟಂತಹ ಮಾತಲ್ಲ. ಈ ಒಂದು ನೆಲಕ್ಕೆ ಒಬ್ಬ ಯಜಮಾನನಿದ್ದಾನೆ. ಹಾಗಾದರೆ ಈ ಯಜಮಾನನು ಯಾರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಎಂದರೆ ಮನುಷ್ಯ ಕುಮಾರನ ಕುರಿತಾಗಿ ಹೇಳುತ್ತದೆ. ಹಾಗಾದರೆ ಕರ್ತನ ಆಳ್ವಿಕೆಗೆ ಒಳಗಾದಂತಹ ಸ್ಥಳಗಳು, ದೇವರ ಮಕ್ಕಳು, ಅವರ ನಡುವೆಯಲ್ಲಿ ಸಂಬಂಧವಿಲ್ಲದಿರುವ ಕೆಲವೊಂದು ಅಣಜಿಗಳು ಇರುತ್ತದೆ. ಅದನ್ನು ತೆಗೆಯುತ್ತಾರೆ. ಅದರ ಮಧ್ಯದಲ್ಲಿ ಒಳ್ಳೆ ಫಲ ಕೊಡದಿರುವಂತಹ ಮರಗಳು ಉಂಟು, ಅವುಗಳನ್ನು ಕತ್ತರಿಸುತ್ತಾರೆ. ಆ ಒಂದು ನೆಲದಲ್ಲಿ ಫಲ ಕೊಡದಿರುವಂತಹ ಮರವೂ ಇದೆ, ಅದನ್ನು ಕೂಡ ಕತ್ತರಿಸಿ ತೆಗಿತಾರೆ. ಈ 3 ಬೆಂಕಿಯಲ್ಲಿ ಹಾಕುತ್ತಾರೆ. ಉಳಿದಿದ್ದನ್ನು ನಾವು ಒಪ್ಪಿಕೊಳ್ಳಬಹುದು. ಒಳ್ಳೆ ಫಲ ಕೊಡದಿರುವ ಮರ, ಅದು ಕೂಡ ಮುಂಚಿತವಾಗಿ ನಮಗೆ ತೋರಿಸಲ್ಪಟ್ಟ ಆ ಸ್ಥಳದಲ್ಲಿ ಇರುವಂತಹ ಇಡಲ್ಪಟ್ಟಂತಹ ಮರಗಳಿಗೆ ಅಂಟಿಕೊಂಡಿರುವ ಮರವೇ ಅದು. ಆ ಬಗೆಯ ಸೇರಿದಂತಹ ಮರವೇ. ಒಂದು ಮಾವಿನ ಮರ ಅಂದರೆ ಅದು ಕೂಡ ಮಾವಿನ ಮರವೇ. ಮತ್ತೊಂದನ್ನು ನೋಡಿ, ಫಲ ಕೊಡದಿರುವಂತಹ ಮರವು ಕೂಡ ಅದು ಮಾವಿನ ಮರ ಅಂದರೆ ಅದು ಕೂಡ ಮಾವಿನ ಮರವೇ. ಆದರೆ 3ನೇದಾಗಿದೆ ನೋಡಿ, ಅದು ಬಹಳ ಅಪಾಯವಾದದ್ದು. ಅದು ಸಂಬಂಧವಿಲ್ಲದಿರುವಂತಹ ಮತ್ತೊಂದು ಪೈರು. ನಾವು ಬೆಳೆದದ್ದು ಒಂದು, ಆ ಸ್ಥಳದಲ್ಲಿ ಮತ್ತೊಂದು ಪೈರು ಬರುತ್ತಾ ಇದೆ. ಆ ಪೈರನ್ನು ಯಜಮಾನನು ಬಿತ್ತಲಿಲ್ಲ. ನೀವು ಮೊದಲು ನೋಡಿದ್ರಲ್ಲ, ಫಲ ಕೊಡದಿರುವಂತಹ ಮರ, ಒಳ್ಳೆ ಫಲ ಕೊಡದಿರುವಂತಹ ಮರ, ಅಥವಾ 30, 60, 100 ಎಂಬುದಾಗಿ ಹೇಳಿ ವ್ಯತ್ಯಾಸವಾದ ಫಲವನ್ನು ಕೊಡುವಂತಹ ಆ ಪೈರುಗಳು ಇವೆಲ್ಲವೂ ಕೂಡ ಯಜಮಾನನಿಂದ ನೆಡಲ್ಪಟ್ಟಂಥವುಗಳು. ಆದರೆ ನೆಡಲ್ಪಟ್ಟು ಅದು ಬೆಳೆಯುವಾಗ ಆ ಮರಗಳಲ್ಲಿ ಕೆಲವೊಂದು ಮರಗಳು ಒಳ್ಳೆ ಫಲವನ್ನು ಕೊಡಲಾಗಲಿಲ್ಲ. ಇನ್ನು ಕೆಲವೊಂದು ಮರಗಳು ಒಂದು ಫಲವನ್ನೇ ಕೊಡಲಾಗಲಿಲ್ಲ. ಆದರೆ ಈ 3ನೇ ರೀತಿ ಇದೆ ನೋಡಿ ಇಲ್ಲಿ. ಇವುಗಳು ಸಂಬಂಧವಿಲ್ಲದಿರುವ ಪೈರುಗಳು. ಅವುಗಳನ್ನು ಯಾರು ಬಿತ್ತಿದರು ಗೊತ್ತಿಲ್ಲ. ಆ ಸ್ಥಳದಲ್ಲಿ ಯಜಮಾನನ ತೋಟದಲ್ಲಿ ಅವರು ಬಿತ್ತದಿರುವಂತಹ ಮತ್ತೊಂದು ಕೆಲವೊಂದು ಪೈರುಗಳು ಅಲ್ಲಿ ಬೆಳೆದಿದ್ದವು. ಅದಕ್ಕೆ ಹೆಸರು ಅಣಜಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈ ಅಣಜಿ ಯಾವಾಗ ಬಿತ್ತಲ್ಪಡುತ್ತದೆ, ಇದು ಎಲ್ಲಿಂದ ಬರುತ್ತದೆ ಎನ್ನುವುದನ್ನು ಯೇಸು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 24ರಿಂದ 30ರವರೆಗಿರುವಂತಹ ವಾಕ್ಯಗಳು. ನಾನು ನಿಮಗೋಸ್ಕರವಾಗಿ ಆ ವಾಕ್ಯಗಳನ್ನು ಓದುತ್ತೇನೆ. ಬೈಬಲ್ ತೆಗೆದು ಗಮನವಾಗಿ ನನ್ನೊಂದಿಗೆ ಸೇರಿ ನೀವು ಓದಬೇಕು. ಯಾಕೆಂದರೆ ಇದು ಸಾಧಾರಣವಾಗಿರುವಂತಹ ಸಾಮ್ಯದಂತೆ ಹೇಳಲ್ಪಟ್ಟಿದ್ದರೂ ಕೂಡ ಇದರಲ್ಲಿ ಹಲವಾರು ಅರ್ಥಗಳು ಉಂಟು. ನಾವು ಗ್ರಹಿಸಬೇಕಾಗಿರುವಂತಹ ಹಲವು ಕಾರ್ಯಗಳು ಉಂಟು. ಯಾವುದು ಹೇಗೆ ಇದ್ರೂ ಸತ್ಯವೇದವನ್ನು ಓದುವಾಗ ನೀವು ಸೇರಿ ತೆಗೆದು ಓದುವಂಥದ್ದೇ ಬಹಳ ಒಳ್ಳೆಯ ಅನುಭವವನ್ನು ಕೊಡುತ್ತದೆ. ಮತ್ತಾಯನ ತಗೊಂಡ್ರ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 24ರಿಂದ 30ರವರೆಗಿರುವಂಥ ವಾಕ್ಯ. 24ನೇ ವಾಕ್ಯವನ್ನು ನೋಡಿ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಸಾಮ್ಯಗಳ ಕುರಿತಾಗಿ ದೇವರು ಮಾತಾಡಿದ್ದಾರೆ. ಸಾಮ್ಯ ಅಂದರೆ ಏನಂತ ನಿಮಗೆ ಚೆನ್ನಾಗಿ ಗೊತ್ತು. ನಿಜದಲ್ಲಿರುವ ಒಂದು ಕಾರ್ಯವನ್ನು ಮತ್ತೊಂದು ಕಾರ್ಯಗಳೊಂದಿಗೆ
ಹೋಲಿಕೆ ಮಾಡಿ ಮಾತಾಡುವುದು. ಹಾಗಾದರೂ ಇದರಲ್ಲಿ ಹೇಳಲ್ಪಡುವಂತಹ ಸಾಮ್ಯದಲ್ಲಿ ಹೇಳಲ್ಪಡುವುದರಲ್ಲಿ ಒಂದೊಂದಕ್ಕೂ ಬೇರೆ ಒಂದು ನಿಜ ಅರ್ಥವಿರುತ್ತದೆ. ಆದರೆ ಅದನ್ನು ನಮಗೆ ಗೊತ್ತಿರುವಂತಹ ಪಕ್ಕದಲ್ಲಿರುವ ಬೇರೆ ಕಾರ್ಯಗಳೊಂದಿಗೆ ಹೋಲಿಕೆ ಮಾಡಿ ಮಾತಾಡಿರ್ತಾರೆ. ಆ ರೀತಿ ಎಂದರೆ ಸಾಮ್ಯಗಳನ್ನು ಓದುವಾಗ ಅದರ ಒಂದೊಂದು ಅಕ್ಷರವನ್ನು, ಒಂದೊಂದು ಪದವನ್ನು ಬಹಳ ತೀಕ್ಷ್ಣವಾಗಿ ಗಮನಿಸಿ ಓದಬೇಕು. ಯಾಕೆಂದರೆ ಅದು ಮೇಲ್ನೋಟವಾಗಿ ಒಂದು ಅರ್ಥವನ್ನು ಕೊಡುತ್ತದೆ, ಒಳಗೆ ನೋಡುವುದಾದರೆ ಮತ್ತೊಂದು ಆತ್ಮಿಕ ಅರ್ಥವನ್ನು ಕೊಡುತ್ತದೆ. ದೇವರ ಸತ್ಯವೇದ ಹೇಳುತ್ತದೆ, ನನ್ನ ದಾಸನಾಗಿರುವ ಬಾಯನ್ನು ನಾನು ಸಾಮ್ಯಗಳಿಂದಲೂ ತೆರೆಯುವೆನು. ಯಾಕೆ ಸಾಮ್ಯಗಳಿಂದ ತೆರೆಯುತ್ತೇನೆ ಎಂಬುದಾಗಿ ದೇವರು ಹೇಳಿದರು ಅಂದರೆ, ಜನಗಳು ಅವುಗಳನ್ನು ಕೇಳಿ ಗ್ರಹಿಸದೇ ಇರುವರು, ನೋಡಿಯೂ ಅದನ್ನು ನೋಡದಂತೆ ಇರುವರು. ಅದರ ನಿಮಿತ್ತವಾಗಿ ನಾನು ಅವರಿಗೆ ಸಾಮ್ಯಗಳ ಮುಖಾಂತರವಾಗಿ ನನ್ನ ದಾಸನ ಬಾಯನ್ನು ತೆರೆದು ನಾನು ಮಾತಾಡ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಆದ್ದರಿಂದ ಯೇಸು ಬದುಕಿದಂಥ ಕಾಲದಲ್ಲಿ ಹಲವು ದೊಡ್ಡ ದೊಡ್ಡ ಕಾರ್ಯಗಳನ್ನು, ಪರಲೋಕ ಸಂಬಂಧವಾಗಿರುವ ವಿಷಯಗಳನ್ನು ಕೂಡ ಸಾಮ್ಯಗಳಾಗಿ ನಮಗೆ ಹೇಳಿದ್ದಾರೆ. ಹಾಗಾದರೆ ಮುಂಚಿತವಾಗಿ ಹೇಳಿದ ಹಾಗೆ ಸಾಮ್ಯಗಳನ್ನು ಮೇಲ್ನೋಟವಾಗಿ ನೀವು ನೋಡಿದ್ರೆ ಒಂದು ಅರ್ಥ ಬರುತ್ತದೆ. ಅದರ ಒಳಗೆ ಹೋಗಿ ಸಂಶೋಧನೆ ಮಾಡಿ ನೋಡಿದರೆ ಅದರ ನಿಜ ಅರ್ಥ ಏನೆಂಬುದನ್ನು, ಸತ್ಯ ಏನೆಂಬುದನ್ನು ಗ್ರಹಿಸಲು ಸಾಧ್ಯ. ನೋಡಿ, ಈ ಸ್ಥಳದಲ್ಲಿ ದೇವರು ಬಹಳ ಸಾಮ್ಯಗಳಾಗಿ ಹಲವು ಕಾರ್ಯಗಳನ್ನು ತಮ್ಮ ಶಿಷ್ಯರ ಮಧ್ಯದಲ್ಲಿಯೂ ಕೂಡಿರುವ ಜನಗಳ ಮಧ್ಯದಲ್ಲಿಯೂ ಅವರು ಮಾತಾಡ್ತಾ ಬಂದರು. ಅದರಲ್ಲಿ ಪ್ರತ್ಯೇಕವಾಗಿರುವ ಸಾಮ್ಯವೇ ಇದು. ಬೇರೆ ಒಂದು ಸಾಮ್ಯವನ್ನು ಅವರಿಗೆ ಹೇಳಿದರು. ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಅಣಜಿ ಬಿತ್ತು ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಅಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಅಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಅಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತಿರಿ ಎಂಬುದಾಗಿ ಹೇಳಿ, ಸುಗ್ಗಿ ಕಾಲದ ತನಕ ಎರಡು ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ, ಮುಂದಿನ ವಾಕ್ಯ ನೋಡಿ, ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಓರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಹಾಗಾದರೆ ಇದರಲ್ಲೇ ದೇವರು ಹೇಳಿದರು, ಒಂದು ಸಾಮ್ಯವನ್ನು ಹೇಳುತ್ತಾರೆ. ಇದು ಪರಲೋಕ ರಾಜ್ಯದ ಕುರಿತಾಗಿರುವ ಒಂದು ಸಾಮ್ಯ. ಅದು ನೇರವಾಗಿ ಲೋಕ ಸಂಬಂಧವಾದ ಒಂದು ಕಾರ್ಯದ ಕುರಿತಾಗಿ ಅಲ್ಲ ಎನ್ನುವುದನ್ನು ಮೊದಲು ನಾವು ಓದಂತಹ ವಾಕ್ಯ ನಮಗೆ ಸ್ಪಷ್ಟವಾಗಿ ತೋರಿಸಿತು. ಪರಲೋಕ ರಾಜ್ಯ ತನ್ನ ನೆಲದಲ್ಲಿ ಬೀಜಗಳನ್ನು, ಒಳ್ಳೆ ಬೀಜಗಳನ್ನು ಬಿತ್ತಿದಂತಹ ಒಬ್ಬ ಯಜಮಾನನ ಕುರಿತಾಗಿ ಹೇಳುತ್ತದೆ. ಅವರೇನು ಮಾಡ್ತಾರೆ, ತನ್ನ ಕೆಲಸದವರನ್ನಿಟ್ಟು ತನ್ನ ನೆಲ ಪೂರ್ತಿಯಾಗಿ ಸಿದ್ಧಪಡಿಸಿ ಅದರಲ್ಲಿ ಗೋಧಿ ಕಾಳುಗಳನ್ನು ತಂದು ಬಿತ್ತುತ್ತಾರೆ. ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಭತ್ತ ಅಂತ ಇಟ್ಕೊಳ್ಳೋಣ. ಅವರ ದೇಶದಲ್ಲಿ ಭತ್ತ ಎನ್ನುವುದು ಸ್ವಲ್ಪ ಕಡಿಮೆ, ಗೋಧಿಯನ್ನು ಅಧಿಕವಾಗಿ ಬೆಳೆಯುತ್ತಾರೆ. ಗೋಧಿಯ ಬೀಜಗಳನ್ನು ಏರಳವಾಗಿ ಬಿತ್ತಿದ್ದರು. ಬಿತ್ತಿದ ನಂತರ ತನ್ನ ಕೆಲಸದವರನ್ನು ಅದನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಕಳುಹಿಸಿಕೊಟ್ಟು ಹೋಗಿರ್ತಾರೆ. ಆದರೆ ಆ ಮನುಷ್ಯನು ಅಲ್ಲಿ ನಿದ್ರೆ ಮಾಡುವಾಗ, ಅದನ್ನು ಕಾಯುವವರು ಸ್ವಲ್ಪ ಅಲ್ಲಿ ಆಯಾಸವಾಗಿ ನಿದ್ದೆ ಮಾಡುವಾಗ ಆ ಸ್ಥಳದಲ್ಲಿ ಈ ಯಜಮಾನನಿಗೆ ಒಬ್ಬ ಶತ್ರು ಇದ್ದಾನೆ. ಆ ಶತ್ರು ಬಂದು ತನ್ನ ಬೀಜಗಳನ್ನು ಒಳಗೆ ಬಿತ್ತು ಹೋಗುತ್ತಾನೆ. ಆ ಶತ್ರುವಿನ ಬೀಜ ಅದು ವಿರೋಧಿಯಂತೆ ಇರುತ್ತದೆ. ಆ ಶತ್ರುವಿನ ಬೀಜ ಶತ್ರುವಿಗೆ ತಕ್ಕ ಹಾಗೆ ಇರುತ್ತದೆ. ಅವನು ತನ್ನ ಬೀಜಗಳನ್ನು ತಂದು ಬಿತ್ತು ಹೋಗುತ್ತಾನೆ. ಅದು ತಕ್ಷಣ ಬಂದು ನೋಡುವುದಾದರೆ ಒಳ್ಳೆಯ ಬೀಜಕ್ಕೂ ಸುಳ್ಳು ಬೀಜಕ್ಕೂ ಬೆಳೆಯುವವರಿಗೆ ವ್ಯತ್ಯಾಸ ಗೊತ್ತಾಗಲ್ಲ. ಎಲ್ಲವೂ ಮಣ್ಣಲ್ಲೇ ಇರುತ್ತದೆ. ಕೆಲವು ಕಾಲವಾದ ನಂತರ ಎರಡೂ ಕೂಡ ಸೇರಿ ಚಿಗುರಿ ಬೆಳೆಯಲು ಆರಂಭಿಸುವಾಗ ಮನುಷ್ಯರು, ಆ ಕೆಲಸದವರು ಬಂದು ನೋಡಿ ಹೇಳುತ್ತಾರೆ, ಯಜಮಾನನೇ, ನೀವು ಒಳ್ಳೆ ಬೀಜ ತಾನೇ ನಮ್ಮ ಹತ್ರ ಕೊಟ್ರಿ, ನಾವು ಒಳ್ಳೆ ಬೀಜವನ್ನು ತಾನೇ ಬಿತ್ತಿದ್ವಿ, ನೀವು ಒಳ್ಳೆ ಬೀಜವನ್ನು ತಾನೇ ಬಿತ್ತಿದ್ರಿ, ಮತ್ತೆ ಕಳೆ ಎಲ್ಲಿಂದ ಬಂತು ಎಂಬುದಾಗಿ ಕೇಳಿದರು. ತಕ್ಷಣ ಯಜಮಾನನು ಬಂದು ನೋಡಿದ್ರು, ಇವುಗಳನ್ನು ಶತ್ರು ಬಿತ್ತಿದ್ದಾನೆ, ನನ್ನ ಶತ್ರು ಬಂದು ಒಳಗೆ ಬಿತ್ತಿದ್ದಾನೆ ಎಂದರು. ತಕ್ಷಣ ಆಗ ಕೆಲಸದವರು ಹೇಳ್ತಾರೆ,
ನಾವು ಇವಾಗ ಒಳಗಿಳಿದು ಹೊಲದಲ್ಲಿರುವಂತಹ ಅಣಜುಗಳೆಲ್ಲವನ್ನ ಕತ್ತರಿಸಿ ಬೇರು ಸಮೇತವಾಗಿ ಕಿತ್ತಾಕ್ತೀವಿ ಅಂತ ಹೇಳ್ತಾರೆ. ಆಗ ಯಜಮಾನ ಹೇಳಿದ್ರು, ಬೆಳೆ ಬೆಳೆದಿರುವ ಈ ಕಾಲದಲ್ಲಿ ನೀವು ಒಳಗೆ ಹೋಗಿ ಕಾಲಿಟ್ಟು ಗೊಂದಲ ಮಾಡಿದ್ರೆ ಒಳ್ಳೆ ಫಲ ಕೂಡ ನಷ್ಟವಾಗುತ್ತದೆ. ಅಣಜಿಗಳನ್ನು ಕೀಳುವಾಗ ನೀವು ತಪ್ಪಾಗಿ ಒಳ್ಳೆಯ ಬೆಳೆಯನ್ನು ಕೂಡ ಕೆಡಿಸುವುದಕ್ಕೆ ಅವಕಾಶ ಇದೆ. ಹಾಗಾದರೆ ನಾವೇನು ಮಾಡಬೇಕು ಎಂಬುದಾಗಿ ಕೇಳಿರ್ತಾರೆ. ತಕ್ಷಣ ಯಜಮಾನನು 2 ಸುಗ್ಗಿಯ ಕಾಲದವರೆಗೂ ಬೆಳೆಯಲು ಬಿಡಿ. ಬಿತ್ತಲ್ಪಟ್ಟ ಬೀಜ ಬೆಳೆದು ಸುಗ್ಗಿ ಕಾಲ ಬರುವಾಗ ಪ್ರತ್ಯೇಕವಾಗಿ 2 ಕೊಯ್ಯೋಣ. ಮೊದಲು ಯಾವುದನ್ನು ಕೊಯ್ಯಬೇಕು ಅಂದರೆ ಈ ಫಲ ಕೊಡದಿರುವಂತಹ ಅಥವಾ ಶತ್ರುವಿನ ಬೀಜ, ಅದರಿಂದ ಬಿತ್ತಲ್ಪಟ್ಟು ಬೆಳೆದಂತಹ ಅಣಜುಗಳನ್ನು ಕಿತ್ತಾಕ್ರಿ. ಅವುಗಳನ್ನು ಮೊದಲು ಕಟ್ಕಟ್ಟಾಗಿ ಕಟ್ಟ್ರಿ. ಅವುಗಳು ಸುಟ್ಟು ಹಾಕಲ್ಪಡುವುದಕ್ಕೆ ಇಡ್ರಿ. ಅನಂತರ ಒಳ್ಳೆಯ ಪೈರುಗಳನ್ನು ಕತ್ತರಿಸಿ ಅವುಗಳನ್ನು ನನ್ನ ಕಣಜುಗಳಲ್ಲಿ ತಂದು ತುಂಬಿಸಿರಿ ಎಂಬುದಾಗಿ ಯಜಮಾನ ಮಾತಾಡಿದರು. ಹಾಗಾದರೆ ಈ ಸಾಮ್ಯ ಏನು? ಇವತ್ತು ನಮಗೆ ತಕ್ಕ ಮಟ್ಟಿಗೆ ಅದರ ಅರ್ಥ ಆಗುತ್ತದೆ. ಆದರೆ ಶಿಷ್ಯರು ಅದನ್ನು ಯೇಸುವಿನ ಬಳಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಕೂಟ ಮುಗಿಯುವವರೆಗೂ ಕಾದಿದ್ದರು. ಕೂಟ ಮುಗಿದ ನಂತರ ಯೇಸು ಎಲ್ಲರನ್ನ ಕಳುಹಿಸಿ ಮನೆಗೆ ಹೋದರು. ಮನೆಗೆ ಹೋದಾಗ ಶಿಷ್ಯರು ಅವರೊಂದಿಗೆ ತಾನೇ ಇರ್ತಾರೆ. ಅವರು ಕೂಡ ಅವರೊಂದಿಗೆ ಸೇರಿ ಮನೆಗೆ ಹಿಂದಿರುಗಿ ಹೋದರು. ಆ ರೀತಿ ಹೋಗುವಾಗ ವೈಯಕ್ತಿಕವಾಗಿದ್ದಂಥ ಯೇಸುವಿನ ಬಳಿ ಇದರ ಅರ್ಥ ಏನು ಎಂಬುದಾಗಿ ಅವರು ಕೇಳುತ್ತಾರೆ. ಅದನ್ನೇ ಸತ್ಯವೇದ ಮುಂದುವರೆದು ಮಾತಾಡುತ್ತದೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 36ನೇ ವಾಕ್ಯದಿಂದ 36ನೇ ವಾಕ್ಯವನ್ನು ಓದುತ್ತೇನೆ, ಗಮನಿಸಿ. ಆಗ ಯೇಸು ಜನರನ್ನ ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು ಹೊಲದಲ್ಲಿಯ ಅಣಜಿಯ ಸಾಮ್ಯದ ಅರ್ಥವನ್ನ ನಮಗೆ ಹೇಳು ಅಂದರು. ಇದುವೇ ಒಂದು ಸರಿಯಾಗಿರುವ ಕ್ರಮ. ನೀವು ಕರ್ತನು ಮಾತಾಡಿದಂತಹ ಸಾಮ್ಯವನ್ನು ಓದಿದರೂ ಸರಿ, ಸತ್ಯವೇದದಲ್ಲಿ ಒಂದು ಭಾಗವನ್ನು ಓದಿದರೂ ಸರಿ, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಮೊದಲು ನೀವು ದೇವರ ಬಳಿ ಕೇಳಬೇಕು. ಆಗಲೇ ಸರಿಯಾಗಿರುವ ಗ್ರಹಿಕೆಯನ್ನ, ವ್ಯಾಖ್ಯಾನವನ್ನು ದೇವರು ನಮಗೆ ಪ್ರಕಟಿಸಿ ಮಾತಾಡಲು ಸಾಧ್ಯ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಪ್ರತಿ ಬಾರಿ ಒಂದು ವಾಕ್ಯವನ್ನು ಓದುತ್ತೀರಾ, ಹಲವು ವಾಕ್ಯಗಳು ನಮಗೆ ಅರ್ಥವಾಗುತ್ತದೆ. ಕೆಲವು ಕಡೆ ಬಹಳ ಕಷ್ಟವಾಗಿದ್ದರೆ, ಕೆಲವು ಕಾರ್ಯಗಳು ಗ್ರಹಿಸಲಾಗದೇ ಇರುವುದಾದರೆ ಅದರ ಮೇಲಧಿಕವಾಗಿರುವಂಥ ವಿವರಗಳನ್ನು ಕೇಳುವುದಕ್ಕಾಗಿ ನೀವು ದೇವರ ಪಾದದಲ್ಲಿ ಕಾದಿದ್ದು ನನಗೆ ಅದನ್ನು ಪ್ರಕಟಿಸಿ ಹೇಳಬೇಕು, ಆ ರೀತಿ ಕೇಳಬೇಕು. ಕೆಲವು ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮತ್ತೊಬ್ಬರು ಏನು ಮಾತಾಡಿದ್ದಾರೆ ಅಥವಾ ನಮಗಿಂತ ಮುಂಚೆ ಇದ್ದಂತಹ ಹಿರಿಯ ಸೇವಕರು ಏನು ಮಾತಾಡಿದ್ದಾರೆ ಎಂಬುದನ್ನು ನಾವು ಕೇಳುತ್ತೇವೆ. ಅದು ತಪ್ಪಲ್ಲ. ಅವರು ಈ ರೀತಿ ದೇವರ ಬಳಿ ಕೇಳಿ ಅವರು ಕೆಲವೊಂದು ಕಾರ್ಯಗಳನ್ನು ನಮಗೆ ಕಲಿಸಿರ್ತಾರೆ. ಆದರೆ ಅದಕ್ಕಿಂತ ಶ್ರೇಷ್ಠವಾಗಿರುವ ಕಾರ್ಯವೇನೆಂದರೆ ನೀವೇ ಕೇಳುವಂಥದ್ದೇ. ಯಾಕೆಂದರೆ ಕರ್ತನು ಒಬ್ಬ ಮನುಷ್ಯನ ಬಳಿ ವೈಯಕ್ತಿಕವಾಗಿ ಕಾರ್ಯಗಳನ್ನು ಪ್ರಕಟಿಸುವಾಗ ಒಂದು ಸತ್ಯವನ್ನ ಅವರಿಗೆ ಅರ್ಥ ಮಾಡಿಸಬೇಕಾದರೆ ಅವರು ಅವರ ಸ್ತುತಿಗೆ ತಕ್ಕ ಹಾಗೆ ದೇವರು ಮಾತಾಡುತ್ತಾರೆ. ನನ್ನ ಸ್ಥಾನ ಒಂದಾಗಿರುತ್ತದೆ, ನಿಮ್ಮ ಒಂದು ಸ್ಥಾನ ಒಂದಾಗಿರುತ್ತದೆ, ನನ್ನ ಅನುಭವ ಒಂದಾಗಿರುತ್ತದೆ, ನಿಮ್ಮ ಅನುಭವ ಒಂದಾಗಿರುತ್ತದೆ. ಅದು ಕರ್ತನಿಗೆ ಮಾತ್ರ ಗೊತ್ತಿರುತ್ತದೆ. ಇವನಿಗೆ ಈ ಅಳತೆಗೆ ಹೇಳಿದ್ರೆ ಅದು ಅರ್ಥವಾಗುತ್ತದೆ, ಅವನಿಗೆ ಇನ್ನೂ ಸ್ವಲ್ಪ ಅಧಿಕವಾಗಿ ಹೇಳಿದ್ರೆ ಅರ್ಥವಾಗುತ್ತದೆ. ಇವೆಲ್ಲ ದೇವರು ಅರಿತಿರುವುದರಿಂದ ನಿಮಗೆ ಬೇಕಾಗಿರುವಂತಹ ತಕ್ಕ ಆಹಾರ. ನೋಡಿ, ಈ ಲೋಕದಲ್ಲಿ ಆಹಾರ ಎಂಬುದಾಗಿ ಒಂದು ವಿಷಯ ಬರಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲ ಆಹಾರವು ಎಲ್ಲರಿಗೂ ಅದು ತಕ್ಕದ್ದಲ್ಲ. ಮಕ್ಕಳಿಗೆ ಒಂದು ಆಹಾರವನ್ನು ಕೊಡುತ್ತೇವೆ, ಯೌವನಸ್ಥರು ಒಂದು ವಿಧವಾದ ಆಹಾರವನ್ನು ಸೇವಿಸುತ್ತಾರೆ, ವಯಸ್ಸಾದವರು ಒಂದು ಆಹಾರವನ್ನು ಸೇವಿಸುತ್ತಾರೆ. ಎಲ್ಲದಕ್ಕೂ ಹೆಸರು ಆಹಾರವೇ. ಆದರೆ ಅದರಲ್ಲಿ ತೀಕ್ಷ್ಣವಾಗಿ ಹೇಳಬೇಕು ಅಂದರೆ ತಕ್ಕ ಆಹಾರ. ಹಾಗಾದರೆ ನನ್ನ ಶರೀರಕ್ಕೆ ತಕ್ಕ ಆಹಾರ. ಅದರಲ್ಲಿ ನೋಡೋದಾದರೆ ಆರೋಗ್ಯವಾಗಿರುವವರಿಗೆ ಒಂದು ಆಹಾರವಿರುತ್ತದೆ, ವ್ಯಾಧಿಯಸ್ಥರಿಗೆ ಒಂದು ಆಹಾರವಿರುತ್ತದೆ. ಹಾಗಾದರೆ ತಕ್ಕ ಆಹಾರವನ್ನು ಕೊಡುವುದಕ್ಕೆ ದೇವರಿಗೆ ಮಾತ್ರ ಗೊತ್ತು. ಹಾಗಾಗಿ ನೀವು ಮೊದಲ ಹಂತದಲ್ಲಿ ಒಂದು ಕಾರ್ಯ ನಿಮಗೆ ಅರ್ಥವಾಗಲಿಲ್ಲವೆಂದರೆ, ಒಂದು ಸಾಮ್ಯ ನಿಮಗೆ ಅರ್ಥವಾಗಲಿಲ್ಲ ಅಂದರೆ, ಒಂದು ಪ್ರವಾದನೆಯನ್ನು ಗ್ರಹಿಸಲು ಆಗಲಿಲ್ಲ ಅಂದರೆ ನೀವಾಗಿ ಅವರ ಬಳಿ ಹೋಗಿ ಕೇಳುವುದೇ ಸರಿಯಾಗಿರುವಂತಹ ಒಂದು ಅನುಭವವನ್ನು ಕೊಡುತ್ತದೆ. ಇನ್ನು ಕೆಲವರನ್ನು ನೋಡಿ, ಅವರ ಪರಿಸ್ಥಿತಿಗೆ ತಕ್ಕ ಹಾಗೆ ಅವರು ಸತ್ಯವೇದವನ್ನು ಓದಿರ್ತಾರೆ. ಅವರಿಗೆ ಅರ್ಥವಾಗದಿರುವ ಕಾರ್ಯಗಳನ್ನು ತಪ್ಪು ಅಂತ ಹೇಳಿ ಅವುಗಳ ಕುರಿತಾಗಿ ತಪ್ಪಾದ ಅಭಿಪ್ರಾಯಕ್ಕೆ ಬರುತ್ತಾರೆ. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ, ನಿಮಗೆ ಬೇಕಾಗಿರುವ ಆಹಾರ, ನಿಮಗೆ ತಕ್ಕ ಆಹಾರ ಏನು ಎನ್ನುವುದನ್ನು ನಿಮ್ಮ ತಂದೆ ಅರಿತಿದ್ದಾರೆ. ಹಾಗಾಗಿ ಶಿಷ್ಯರು ಯಾವ ರೀತಿ ಯೇಸುವಿನ ಬಳಿ ಹೋಗಿ ಈ ಸಾಮ್ಯ ನಮಗೆ ಹೇಳಬೇಕು ಅಂತ ಅವರು ಕೇಳಿದರೋ, ಅದೇ ರೀತಿ ನೀವು ದೇವರ ಬಳಿ ಹೋಗಿ ಕೇಳಬೇಕು.
ಕೆಲವು ಸಮಯಗಳಲ್ಲಿ ಈ ಸಾಮ್ಯಗಳನ್ನು ಕೇಳುವಾಗ ಇವರು ಮನದಲ್ಲಿ ಬೇರೆ ಅರ್ಥವೂ ಉಂಟಾಗಿರುತ್ತದೆ. ಹೀಗೆ ಇರ್ಬೋದೇನೋ, ಯೇಸು ಇದರ ಕುರಿತು ಹೇಳಿದ್ದಾರೋ ಏನೋ ಎಂಬುದಾಗಿ ನಾವಾಗಿ ಒಂದು ಅಭಿಪ್ರಾಯ ಇಟ್ಕೊಂಡಿರ್ತೀವಿ. ಅದು ಕೂಡ ಹಲವು ಸಮಯಗಳಲ್ಲಿ ತಪ್ಪಾಗಿ ಹೋಗುವುದಕ್ಕೆ ಅವಕಾಶಗಳುಂಟು. ಹಾಗಾಗಿ ಸರಿಯಾಗಿರುವ ಕಾರ್ಯ, ನಿಮಗೆ ಅರ್ಥವಾಗದಿರುವ ಒಂದು ಸತ್ಯವನ್ನ, ಗ್ರಹಿಸಲಾಗದಿರುವ ಒಂದು ಕಾರ್ಯವನ್ನ ದೇವರ ಬಳಿ ನೀವು ಕೇಳಬೇಕು. ನಿಮ್ಮ ಪರಿಸ್ಥಿತಿಗೆ ತಕ್ಕ ಮಾತುಗಳನ್ನು, ಪ್ರಕಟಣೆಗಳನ್ನು, ಸತ್ಯದ ಅರಿವನ್ನು ದೇವರು ನಿಮಗೆ ಸ್ಪಷ್ಟವಾಗಿ ಬೋಧಿಸುವರು. ಇವಾಗ ನೋಡಿ, ಯೇಸು ಜನಗಳನ್ನು ಕಳುಹಿಸಿದ ನಂತರ ಮನೆಗೆ ಹೋದರು. ಅವರ ಶಿಷ್ಯರು ಅವರ ಬಳಿ ಬಂದು ಆ ಒಂದು ಸಾಮ್ಯದ ಅರ್ಥವನ್ನ ನಮಗೆ ಹೇಳಿ ಎಂಬುದಾಗಿ ಅವರು ಕೇಳಿಕೊಳ್ಳುತ್ತಾರೆ, ಅಥವಾ ಪ್ರಕಟಿಸಿ ಹೇಳಿ ಎಂಬುದಾಗಿ ಕೇಳಿದರು. ಅವರು ಪ್ರತ್ಯುತ್ತರವಾಗಿ, ಒಳ್ಳೆಯ ಬೀಜವನ್ನು ಬಿತ್ತುವವನು ಮನುಷ್ಯಕುಮಾರನು, ಒಳ್ಳೆ ಬೀಜವನ್ನು ಬಿತ್ತಿದವನು ದೇವರು. ಆ ಬೀಜಗಳು ತಾವಾಗಿ ಬಿತ್ತಿಕೊಳ್ಳಲಾಗುವುದಿಲ್ಲ, ನಾನೇ ಅವುಗಳನ್ನು ಆಯ್ಕೆ ಮಾಡಿ ಯಜಮಾನನೇ ಅದನ್ನು ಆರಿಸಿಕೊಂಡು ತನ್ನ ನೆಲದಲ್ಲಿ ಬಿತ್ತುತ್ತಾರೆ. ಅದನ್ನೇ ಸತ್ಯವೇದ ಹೇಳುತ್ತದೆ. ಆರೋನನ ಹಾಗೆ ಕರೆಯಲ್ಪಟ್ಟದ ಹೊರತು ಒಬ್ಬನು ಈ ವಿಧವಾಗಿರುವ ಘನವಾದ ಸೇವೆಗೆ, ಘನವಾಗಿರುವ ಕರುವಿಕೆಗೆ ತಾನಾಗಿ ಏರ್ಪಡಿಸಲಾಗುವುದಿಲ್ಲ. ಹಾಗಾದರೆ ದೇವರು ತಾವೇ ಕರೆದು, ತಾವು ಮಾತಾಡಿ, ತಾವು ಕೈ ಹಿಡಿದು ಕರೆತಂದು ತಮ್ಮ ನೆಲದಲ್ಲಿ ಅವರು ದೀರ್ಘವಾಗಿರುವ ಹಾಗೆ ಬಿತ್ತಿದ್ದಾರೆ. ಹಾಗಾದರೆ ತಂದೆಯಿಂದ ನೆಡಲ್ಪಟ್ಟಂತಹ ಪೈರುಗಳಾಗಿ ಸತ್ಯವೇದ ಇದರ ಕುರಿತಾಗಿ ಹೇಳುತ್ತದೆ. ಅದರಲ್ಲಿ ಅವ್ರೇನು ಹೇಳ್ತಾರೆ, ಆ ನೆಲದಲ್ಲಿ ಒಳ್ಳೆ ಬೀಜಗಳನ್ನು ಬಿತ್ತಿದವರು ಮನುಷ್ಯಕುಮಾರನು. ಹಾಗಾದರೆ ಪ್ರತಿ ಕರುವಿಕೆಯು ಒಂದು ದರ್ಶನವು, ಒಂದು ಸೇವೆಯ ಕರುವಿಕೆಯು ದೇವರ ಬಳಿಯಿಂದಲೇ ಬರಬೇಕು. ನಾವಾಗಿ ರೂಪಿಸಿಕೊಳ್ಳುವಂಥದ್ದೋ ಅಥವಾ ಮತ್ತೊಬ್ಬರು ಸೇರಿ ರೂಪಿಸುವಂಥದ್ದೋ ಒಂದು ಪೈರುಗಳನ್ನು ರೂಪಿಸಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಈ ಪೈರುಗಳನ್ನು ಬೆಳೆಸಿದಾತನು, ಬಿತ್ತಿದವರು ಮನುಷ್ಯಕುಮಾರನು. ಅನಂತರ ಅವರು ಹೇಳ್ತಾರೆ, ಆ ನೆಲ ಎನ್ನುವಂಥದ್ದು ಲೋಕ, ಒಳ್ಳೆಯ ಬೀಜ ರಾಜ್ಯದ ಪುತ್ರರು. ಆ ಒಂದು ಬಿತ್ತನೆ ಇದೆಯಲ್ಲ, ನಾನು ಬಿತ್ತಿದ್ದು, ಅವರುಗಳೇ ದೇವರ ರಾಜ್ಯಕ್ಕೆ ಸೀಮಿತವಾದವರು. ಆ ನೆಲದಲ್ಲಿ ಬೆಳೆಯುವಂತಹ ಎಲ್ಲ ಅಲ್ಲ, ಅದರಲ್ಲಿ ನಾನು ಬಿತ್ತಿರುವಂತಹ ಬೀಜಗಳು ಇದೆಯಲ್ಲ, ಆ ಪೈರುಗಳೇ ರಾಜ್ಯಕ್ಕೆ ಸೀಮಿತವಾಗಿರುವ ಪುತ್ರರು. ಅಣಜಿಗಳು ದುಷ್ಟನ ಪುತ್ರರು. ಹಾಗಾದರೆ ಬೆಳೆದಿರುವಂತಹ ಬೇರೆ ಕೆಲವೊಂದು ಪೈರುಗಳು ಇತ್ತಲ್ಲ, ನಾನು ಬಿತ್ತಲ್ಪಡದಿರುವ ಪೈರುಗಳು, ಅದು ಯಾರು ಬಿತ್ತಿದ್ದಾರೆ ಎಂಬುದಾಗಿ ಕೇಳುವುದಾದರೆ ಶತ್ರು ಬಿತ್ತಿದನು. ಅವುಗಳೆಲ್ಲವೂ ಶತ್ರುವಿನ ಪುತ್ರರು. ಹಾಗಾದರೆ ಮನುಷ್ಯ ಕುಮಾರನಿಗೆ ಸ್ವಂತವಾಗಿರುವ ನೆಲದಲ್ಲಿ ಅವರು ಬಿತ್ತನೆ ಮಾಡಿರುವಂತಹ ಬಿತ್ತನೆಯ ಮಧ್ಯೆ, ಆ ತೋಟದ ಒಳಗೆಯೇ ದುಷ್ಟ ಶತ್ರು ಬಂದು ತನ್ನ ಪುತ್ರರನ್ನು ಒಳಗೆ ಬಿತ್ತಿಟ್ಟಿದ್ದಾನೆ. ನೋಡಿದ್ರ? ಹಾಗಾದರೆ ದೇವ ಜನಗಳ ನಡುವೆ ಸೈತಾನನ ಜನಗಳು ಬೆರೆತಿರುತ್ತಾರೆ. ಸತ್ಯವೇದ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಅವನು ಎಲ್ಲೋ ಹೋಗಿ ಬಿತ್ತಿಲ್ಲ, ಒಂದು ದಾರಿಯ ಮಗ್ಗುಲಲ್ಲೋ ಬೇಲಿಯ ಮಧ್ಯದಲ್ಲಿಯೋ ಹೊರಗೆಲ್ಲ ಹೋಗಿ ಬಿತ್ತಿಲ್ಲ. ಬಿತ್ತಿದ್ರೆ ಅದರ ಕುರಿತಾಗಿ ನಮಗೆ ಚಿಂತೆ ಇಲ್ಲ. ಆದರೆ ಅವನು ಬಿತ್ತಿದ್ದು ಯಜಮಾನನಿಗೆ ಸ್ವಂತವಾಗಿರುವ ನೆಲದಲ್ಲಿ. ಆ ಒಂದು ನೆಲದಲ್ಲಿ ಅವನು ತಂದು ಬಿತ್ತಿದ್ದು ಅವನ ಪುತ್ರರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ದೇವರ ಮಕ್ಕಳಿರುವ ಸ್ಥಳದಲ್ಲಿ ಸೈತಾನನು ತನ್ನ ಪುತ್ರರನ್ನ ತಂದು ನಿಲ್ಲಿಸಿದ್ದಾನೆ. ಅವರು ಯಾವ ಸ್ಥಳದಲ್ಲಿ ಬೇಕಾದರೂ ಇರ್ಬೋದು, ಆ ಸಭೆಯನ್ನು ನಡೆಸುವಂತಹ ಸ್ಥಳದಲ್ಲಿ ಇರ್ಬೋದು, ಒಂದು ಕಮಿಟಿಯಲ್ಲಿರ್ಬೋದು, ಒಂದು ವಿಶ್ವಾಸಿಯಾಗಿರ್ಬೋದು. ಆದರೆ ದೇವರ ಮಕ್ಕಳೊಂದಿಗೆ ಸೈತಾನನ ಮಕ್ಕಳು ಕೂಡ, ಶತ್ರುವಿನ ಮಕ್ಕಳು ಕೂಡ ಬೆರೆತು ಇರುವುದನ್ನು ಕರ್ತನ ಸತ್ಯವೇದ ನಮಗೆ ಎಚ್ಚರಿಸಿ ಹೇಳುತ್ತದೆ. ನೀವು ಬಹಳ ಗಮನವಾಗಿರಬೇಕು. ನೀವು ನೋಡುವಂತಹ ಜನಗಳ ಮಧ್ಯೆ ದೇವ ಪುತ್ರರು ಇರುವಂತಹ ಸ್ಥಳದಲ್ಲಿ ಸೈತಾನನ ಪುತ್ರರು ಕೂಡ ಇರುತ್ತಾರೆ. ಹಾಗಾಗಿ ನೀವು ಎಲ್ಲವುಗಳನ್ನು ಶೋಧಿಸಿ ನೋಡಿ ಒಳ್ಳೆಯದನ್ನು ಹಿಡಿದುಕೊಳ್ಳಬೇಕು. ನಾವು ರಕ್ಷಣೆ ಹೊಂದಿದ ಹೊಸದರಲ್ಲಿ ಯಾರನ್ನು ನೋಡಿದ್ರೂ ನಮಗೆ ಪರಿಶುದ್ಧವಂತರಂತೆ ಕಾಣಿಸುತ್ತೆ. ನೋಡಿದಾಗ ನನಗೆ ಆ ರೀತಿ ಕಾಣಿಸ್ತು. ನಾನೊಬ್ಬ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಕ್ರಿಸ್ತನಿಗೂ ನನಗೂ ಸಂಬಂಧವಿಲ್ಲದಿರುವಂತಹ ಜೀವನದಲ್ಲಿ ಬದುಕುತ್ತಾ ಇದ್ದೆ. ಕಾಲೇಜಿನಲ್ಲಿ ಓದುತ್ತಿದ್ದಂತಹ ಕಾಲದಲ್ಲಿ ದೇವರು ಇಲ್ಲ ಎನ್ನುವಂತಹ ಆ ಒಂದು ಸಿದ್ಧಾಂತದಲ್ಲಿ ಎಳೆಯಲ್ಪಟ್ಟವನಾಗಿ ಆ ಸಿದ್ಧಾಂತವನ್ನು ಪರಿಪೂರ್ಣವಾಗಿ ನಂಬಿ ಸ್ವೀಕರಿಸಿಕೊಂಡಿದ್ದೆ. ದೇವರು ನನ್ನನ್ನು ಕೆಲವು ವರ್ಷಗಳ ಒಳಗೆ ಸಂಧಿಸಿದರು. ಅವರು ಸಂಧಿಸಿದಾಗ ದೇವರು ನಿಜವಾದವರು ಎಂಬುದಾಗಿ, ದೇವರ ಸತ್ಯ ನಿಶ್ಚಯವಾದದ್ದು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಈಗ ನಾನು ಮುಂದೆ ಏನು ಮಾಡಬೇಕು?
ನಾನು ದೇವರಲ್ಲಿ ಬೆಳೆಯಬೇಕು, ನಾನಿನ್ನು ಕರ್ತನಲ್ಲಿ ದೀರ್ಘವಾಗಿ ನಿಲ್ಲಬೇಕು. ಹಿಂದೆ ಇದ್ದ ಹಾಗೆ ನನ್ನ ಹಾದಿ ಮಾರ್ಪಟ್ಟು ಬೇಡದಿರುವವರೊಂದಿಗೆ ನನ್ನ ಒಂದು ಜೀವಿತದ ಓಟ ನೇಮಿಸಲ್ಪಡಬಾರದು. ಆಗ ನಾನು ಕೆಲವೊಂದು ಮುಖ್ಯಸ್ಥರ ಬಳಿಯಲ್ಲಿ, ದೊಡ್ಡವರ ಬಳಿಯಲ್ಲಿ, ಒಳ್ಳೆ ಸೇವಕರ ಬಳಿಯಲ್ಲಿ ಮುಂದೆ ನಾನೇನು ಮಾಡಬೇಕು ಎಂಬುದಾಗಿ ಕೇಳಿದಾಗ ಅವರು ನನಗೊಂದು ಆಲೋಚನೆಯನ್ನು ಹೇಳಿದರು. ಒಂದು ಒಳ್ಳೆ ಸಭೆಯಾಗಿ ನೋಡಿ ಸಭೆಯಲ್ಲಿ ಸೇರಿಕೊ ಎಂಬುದಾಗಿ ಹೇಳಿದರು. ನಾನು ಒಂದು ಸಭೆಯಲ್ಲಿ ಹೋಗಿ ಸೇರಿಕೊಂಡೆ. ಆಗ ನಾನು ಆ ರೀತಿ ಸೇರಿದಾಗ ನನಗೆ ಅಲ್ಲಿ ನೋಡುವಂತಹ ಪ್ರತಿಯೊಬ್ಬರನ್ನು ಕೂಡ ಪರಲೋಕದಿಂದ ಈಗ ನೇರವಾಗಿ ಇಳಿದು ಬಂದಂತೆ ಕಾಣಿಸಿತು. ಪಾಸ್ಟರಿಂದ, ಅಲ್ಲಿರುವಂತಹ ಹಿರಿಯರಿಂದ, ಹೊರಗೆ ಗಂಟೆ ಬಾರಿಸುವವರವರೆಗೂ, ಆ ಸ್ಥಳದಲ್ಲಿ ಗುಡಿಸುವವರವರೆಗೂ ಎಲ್ಲರೂ ಪರಿಶುದ್ಧವಂತರು ಎಂಬುದಾಗಿ ಭಾವಿಸಿದೆ. ಈಗ ಕೂಡ ಹೊಸದಾಗಿ ದೇವರಲ್ಲಿ ಬರುವವರನ್ನು ನೋಡುವುದಾದರೆ ಅವರು ಬೇರೆ ಒಂದು ಧರ್ಮದ ನಂಬಿಕೆಯಿಂದ ಬಂದಿರ್ತಾರೆ ಅಥವಾ ಬೇರೆ ಒಂದು ಸಂಪ್ರದಾಯದಿಂದ ಬಂದಿರ್ತಾರೆ. ಇಲ್ಲಿ ಒಳಗೆ ಬಂದ ಕೂಡಲೇ ಯಾರನ್ನು ನೋಡಿದ್ರೂ ಅವರಿಗೆ ಪರಿಶುದ್ಧವಂತರಂತೆ ಕಾಣಿಸುತ್ತೆ. ಒಳ್ಳೆಯದೇ ಅದು. ಆದರೆ ಅದರಲ್ಲಿ ಒಂದು ಅಪಾಯವಿದೆ. ಸತ್ಯವೇದ ಹೇಳುತ್ತದೆ, ನೀವು ನೋಡುವ ಎಲ್ಲರೂ ಪರಿಶುದ್ಧವಂತರಲ್ಲ, ಎಲ್ಲರೂ ತಂದೆಯಿಂದ ನೆಡಲ್ಪಟ್ಟಂತಹ ಪೈರುಗಳಲ್ಲ. ಅವರು ಕಮಿಟಿಯಲ್ಲಿದ್ದಾರಲ್ಲ, ಅವರೊಂದು ಮುಖ್ಯವಾಗಿರುವಂಥ ಪೋಸ್ಟಿಂಗಲ್ಲಿದ್ದಾರಲ್ವಾ, ಅವರು ಸಭೆಯಲ್ಲಿ ಉಪದೇಶಕರಾಗಿದ್ದಾರಲ್ವಾ, ಪಾಸ್ಟರ್ ಆಗಿದ್ದಾರಲ್ವಾ, ಅವರು ಇದ್ದಾರೆ. ಆದರೆ ಅವರನ್ನು ದೇವರು ಏರ್ಪಡಿಸಿದ್ದಾರೆ ಎನ್ನುವುದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಪೈರುಗಳು ಯಾವ ರೀತಿ ಇದೆಯೋ ಅಣಜಿಗಳು ಕೂಡ ಹಾಗೆ ಇರುತ್ತೆ. ಇದನ್ನು ಯಾವ ರೀತಿ ಕಂಡುಕೊಳ್ಳುವುದು ಎಂಬುದಾಗಿ ನೋಡುವುದಾದರೆ, ಪೈರನ್ನು, ಅಣಜುಯನ್ನು ನೀವು ಯಾವ ರೀತಿ ಗುರುತಿಸಬಹುದೆಂದರೆ, ಪೈರಿನಲ್ಲಿ ಅದರ ಒಂದು ಫಲಗಳು ಉದ್ಭವವಾಗುತ್ತದೆ. ಒಂದು ಭತ್ತವನ್ನು ಬಿತ್ತಿದ್ರೆ ಭತ್ತದ ತೆನೆಗಳು ಬಂದಿರುತ್ತವೆ. ಒಂದು ಗೋಧಿಯನ್ನು ಬಿತ್ತಿದ್ದರೆ ಪರಿಪೂರ್ಣವಾಗಿ ಅದು ಬೆಳೆಯುವುದಕ್ಕಿಂತ ಮುಂಚಿತವಾಗಿ ಅದು ಉದ್ಭವವಾಗಿರುವುದನ್ನು ನೋಡಿರ್ತೀವಿ. ಬಿತ್ತಿದ ಕೂಡಲೇ ಆ ಪೈರು ಬೆಳೆದ ಕೂಡಲೇ ಪರಿಪೂರ್ಣ ಫಲ ಬರುವುದಿಲ್ಲ, ಅದನ್ನು ಬಯಸಲು ಬಾರದು. ಚಿಕ್ಕದಾಗಿ ಆ ಪೈರಿನಲ್ಲಿ ಹಾಗೆ ಅದು ಚಿಗುರಿ ಅದು ಬೆಳೆದು ಸ್ವಲ್ಪ ಸ್ವಲ್ಪವಾಗಿ ಅದು ಬೆಳೆಯಲು ಆರಂಭಿಸುತ್ತದೆ. ಆಗ ನಾವು ಅದನ್ನು ನೋಡ್ತೀವಿ. ಆಗ ನೋಡುತ್ತಿರುವಾಗ ಚಿಕ್ಕ ಚಿಕ್ಕ ಫಲಗಳು, ಒಂದು ವೇಳೆ ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂದರೂ ಅದು ಚಿಕ್ಕ ಚಿಕ್ಕದಾಗಿ ಚಿಗುರಿರುವುದನ್ನು ನೋಡಬೇಕಾದ್ರೆ ಇದು ಒಳ್ಳೆಯ ಪೈರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಅಣಜುಯಲ್ಲಿ ಟೋಟಲ್ ಆಗಿ ಯಾವ ಫಲ ಇರುವುದಿಲ್ಲ, ಇರಲ್ಲಲ್ವಾ? ಯಾಕೆಂದರೆ ಅದು ಭತ್ತ ಅಲ್ವಲ್ಲ, ಅದು ಯಜಮಾನನು ಬಿತ್ತಿದಂತಹ ಪೈರಲ್ವಲ್ಲ. ಹಾಗಾದರೆ ಅದರಲ್ಲಿ ಫಲಗಳನ್ನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಏನು ಮಾಡಬೇಕು? ಅವರವರನ್ನು ಅವರವರ ಫಲಗಳಿಂದ ಅರಿತುಕೊಳ್ಳುತ್ತೀರಾ. ಒಂದು ವೇಳೆ ನೀವು ನೋಡುವಾಗ ದೇವರ ನಿಜವಾದ ಮಕ್ಕಳು ಫಲ ಇರುತ್ತದೆ, ಆದರೆ ಪರಿಪೂರ್ಣವಾಗಿರುವುದಿಲ್ಲ. ಪ್ರೀತಿ, ಸಂತೋಷ, ಸಮಾಧಾನ, ಶಾಂತಿ, ದಯೆ ಎಂಬುದಾಗಿ 9 ನವ ಫಲಗಳ ಕುರಿತಾಗಿ ಗಲಾತ್ಯದವರ ಬರೆದ ಪತ್ರಿಕೆ ನಮಗೆ ಹೇಳುವಂಥದ್ದಾಗಿದೆ. ಅವರು ಹೇಳ್ತಾರೆ, ಆತ್ಮದ ಫಲಗಳು 9 ಫಲಗಳ ಕುರಿತಾಗಿ ಮಾತಾಡ್ತಾರೆ. ಆ 9 ಫಲಗಳು ಎಲ್ಲರಲ್ಲಿಯೂ ಪರಿಪೂರ್ಣವಾಗಿರುವುದಿಲ್ಲ. ಪರಿಪೂರ್ಣವಾಗಿದ್ದರೆ ಅದನ್ನು ಕಣಜಕ್ಕೆ ಸೇರಿಸಿರ್ತಾರಲ್ವಾ, ಅವುಗಳಲ್ಲಿ ಮೊಳಕೆ ಬಂದಿರುತ್ತವೆ. ಅದನ್ನು ನೋಡುವಾಗಲೇ ಗೊತ್ತಾಗುತ್ತೆ ಈ ಫಲಗಳು ಪರಿಪೂರ್ಣವಾಗಿರುವುದಿಲ್ಲ, ಆದರೆ ಅದರ ಒಂದು ಕ್ರಿಯೆಗಳು ಒಳಗಿರುತ್ತದೆ. ಅದು ಚಿಕ್ಕ ಪ್ರಮಾಣದಲ್ಲಿರುವುದು ಒಂದೊಂದಾಗಿರುತ್ತೆ. ಆದರೆ ಇದು ಇದೆ ನೋಡಿ, ಇದು ಕರ್ತನಿಂದ ಬೆಳೆಯಲ್ಪಟ್ಟಂತಹ ಬಿತ್ತಲ್ಪಟ್ಟದ್ದಾಗಿ ಇಲ್ಲದ ಪಕ್ಷದಲ್ಲಿ ಆ ಒಂದು ಹಣಜುಗಳಲ್ಲಿ ಇದಕ್ಕೆ ಸೀಮಿತ ಗುಣಾತಿಶಯನೇ ಇರಲ್ಲ. ಆ ಬೀಜಗಳಿಗೆ ನಾವು ಬಿತ್ತಿದಂತಹ ಆ ತೆನೆಗಳಿಗೆ ಇರುವಂತಹ ಗುಣಾತಿಶಯ ಇರಲ್ಲ, ಅದರಲ್ಲಿ ಬೇರೆ ವಿಧವಾಗಿರುವ ಫಲ ಇರುತ್ತೆ. ಹಾಗಾದರೆ ಇದನ್ನು ನೋಡಿ ನಾವು ಗಮನಿಸಬೇಕು. ನಾವು ಒಳಗೆ ಹೋಗುತ್ತೇವೆ, ಒಂದು ಸಭೆಗೆ ಹೋಗ್ತೀವಿ, ಸೇವಕರನ್ನು ನೋಡ್ತೀವಿ, ಅವರ ಒಳಗೆ ಕರ್ತನು ಸತ್ಯವೇದದಲ್ಲಿ ಬರೆದಿರುವಂತಹ ಫಲಗಳು ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಆದರೂ ಇದೆಯಾ ಅಂತ ನೋಡಿ. ಅವುಗಳು ಇಲ್ಲದ ಪಕ್ಷದಲ್ಲಿ ನೀವು ಅವರನ್ನು ನಂಬಬೇಡಿರಿ. ಒಳಗೊಳಗೆ ಇರುವುದನ್ನು ನೋಡೋದಾದರೆ ದುಷ್ಟ ಜನಗಳು ಇರ್ತಾರೆ. ಅವರು ಶತ್ರುವಿನಿಂದ ಬಿತ್ತಲ್ಪಟ್ಟದರಿಂದ ಅವರ ಫಲಗಳು ಪೂರ್ತಿಯಾಗಿ ಶತ್ರುವಿನ ಕ್ರಿಯೆಗಳಾಗಿ ಇರುತ್ತದೆ. ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ. ಅವರು ಸಭೆ ಒಳಗೆ ಇದ್ದು ಬೇರ್ಪಡಿಸುವಿಕೆ ಬಗ್ಗೆ ಮಾತಾಡ್ತಾರೆ. ಪಾಸ್ಟರ್ ಮೇಲೆ, ಸೇವೆಯ ಮೇಲೆ, ಸೇವಕರುಗಳ ಮೇಲೆ ಬೇರ್ಪಡಿಸುವಿಕೆ ಬಗ್ಗೆ ಮಾತಾಡ್ತಾರೆ. ಒಳಗಿದ್ದುಕೊಂಡೇ ನೀವು ಯಾವ ಕುಲ, ನಾವು ಯಾವ ಜಾತಿ ಎಂಬುದಾಗಿ ಮನುಷ್ಯರಿಂದ ಕಲ್ಪಿಸಲ್ಪಟ್ಟಂಥ ಪಾರಂಪರೆಗಳ ಕುರಿತಾಗಿ, ಬೇಡದಿರುವ ಕಾರ್ಯಗಳ ಕುರಿತಾಗಿ ಮಾತಾಡ್ತಾರೆ. ಪೇತ್ರನು ಹೇಳುವಾಗ ಹೇಳ್ತಾರೆ, ಕ್ರಿಸ್ತನ ರಕ್ತ ಪಾಪದಿಂದ ಮಾತ್ರವಲ್ಲ, ಮನುಷ್ಯರಿಂದ ಕಲ್ಪಿಸಲ್ಪಟ್ಟ ಬೇಡದಿರುವ ಪಾರಂಪರ್ಯಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿತು ಎಂಬುದಾಗಿ. ಇವರು ಆ ಹಳೆಯ ಪಾರಂಪರ್ಯವನ್ನು ಹಿಡಿದುಕೊಂಡು ಒಳಗೆ ಬಂದು ಮಾತಾಡ್ತಾ ಇರ್ತಾರೆ.
ಒಳಗೆ ಜಗಳವಾಡುವುದಕ್ಕೂ, ಕಲಹ ಮಾಡುವುದಕ್ಕೂ, ತಲೆಯನ್ನು ಒಡೆಯುವುದಕ್ಕೂ, ರಕ್ತ ಸುರಿಸುವುದಕ್ಕೂ ಅವರು ಸ್ವಲ್ಪ ಕೂಡ ಇಂಜುರಿಯಲ್ಲ. ಅವರ ಫಲಗಳಿಂದ ಅವರನ್ನು ಅರಿಯುತ್ತೀರೆ ಎಂಬುದಾಗಿ ದೇವರ ಸತ್ಯವೇದ ಹೇಳುತ್ತದೆ. ಹಾಗಾಗಿ ಒಬ್ಬರ ಕ್ರಿಯೆಗಳನ್ನು ನೋಡಬೇಕಾದರೆ ನಮಗೆ ಗೊತ್ತಾಗುತ್ತೆ ಇದು ದೇವರ ಕ್ರಿಯೆ ಅಲ್ಲ. ಅವರು ಮಾತಾಡುವ ಮಾತು ಇದು ಕರ್ತನ ಮಾತಲ್ಲ. ಅವನಲ್ಲಿ ದುಷ್ಟ ಮಾತುಗಳು, ಕೆಟ್ಟ ಮಾತುಗಳು, ಜನಗಳನ್ನು ಬೇರ್ಪಡಿಸುವ ಮಾತುಗಳು, ಕೆಟ್ಟ ಮಾತುಗಳು ಇವುಗಳೆಲ್ಲ ಬರುತ್ತದೆ. ಅವನು ತನ್ನ ಸ್ಥಾನವನ್ನು ತಕ್ಕಿಸಿಕೊಳ್ಳುವುದಕ್ಕೋಸ್ಕರ ಯಾವ ರೇಂಜಿಗೆ ಹೋಗುವುದಕ್ಕೂ ಹಿಂಜರಿಯುವುದಿಲ್ಲ. ಒಳಗೆ ಜಗಳ, ಹೊಟ್ಟೆ ಕಿಚ್ಚು, ಆದರೆ ಒಳಗೆ ನೋಡಿ ಸಭೆ ಒಳಗೆ ಇರ್ತಾರೆ, ದೇವರ ಮಕ್ಕಳ ನಡುವೆ ಇರ್ತಾರೆ, ತಮ್ಮನ್ನು ದೇವರ ಮಕ್ಕಳ ಹಾಗೆ ತೋರಿಸಿಕೊಳ್ಳುವವರಾಗಿ ಇರುತ್ತಾರೆ. ಒಮ್ಮೆ ಕೆಲವು ವರ್ಷಗಳ ಹಿಂದೆ ಒಂದು ಸಭೆಗೆ ಹೋಗಿದ್ದೆ. ಅಲ್ಲಿ ಒಂದು ದೊಡ್ಡ ಸಭೆ, ಒಂದು ದೊಡ್ಡ ನಗರದಲ್ಲಿರುವಂಥ ಸಭೆ. ಈಗ ನಾನು ಬಹಳ ಕನ್ವೆನ್ಷನ್ಗಳಿಗೆ ನಾನು ಹೋಗುವುದಿಲ್ಲ, ಆದರೆ ಆ ದಿನಗಳಲ್ಲಿ ಇಂಥ ಬಹಳ ಕೂಟಗಳಿಗೆ ಹೋಗ್ತಾ ಇದ್ದೆ. ಒಂದು ಕನ್ವೆನ್ಷನ್ ಕೂಟಕ್ಕೆ ಹೋಗಿದ್ದಾಗ ಒಂದು ದಿನ ಭಾನುವಾರ ಕೊನೆಯ ದಿನ, ಅದು ಆ ಆರಾಧನೆಯಲ್ಲಿ ನಾನು ಸಂದೇಶ ಕೊಡಬೇಕು. ಆ ಆರಾಧನೆಯಲ್ಲಿ ಸ್ವಲ್ಪ ಕಠಿಣವಾದ ಮಾತುಗಳನ್ನಿಟ್ಟು ನಾನು ಪ್ರಸಂಗ ಮಾಡಿದ್ದೆ. ಪ್ರೀತಿ ಇಲ್ಲದವನು ದೇವರನ್ನು ಅರಿಯುವುದಿಲ್ಲ, ಪ್ರೀತಿ ಇಲ್ಲದವನು ದೇವರ ಮಗನಾಗಿ ನಾಟಕ ಮಾಡಿದ್ರು ಅವನು ನಿಜವಾದ ದೇವರ ಮಗನಲ್ಲ ಎಂಬುದಾಗಿ ಈ ರೀತಿ ಕೆಲವೊಂದು ಕಾರ್ಯಗಳನ್ನು, ಆದರೆ ಸ್ವಲ್ಪ ಕಠಿಣವಾದ ಮಾತುಗಳನ್ನಿಟ್ಟು ನಾನು ಪ್ರಸಂಗ ಮಾಡಿದ್ದೆ. ಅದು ಆದ ಕೂಡಲೇ ನಾವು ಊಟ ಮಾಡುವುದಕ್ಕಾಗಿ ಒಂದು ಹೋಟೆಲ್ಗೆ ಕರ್ಕೊಂಡು ಹೋದರು, ದೊಡ್ಡ ಹೋಟೆಲ್ಗೆ. ಅದರಲ್ಲಿ ನಾವು ಹೋದಂತಹ ಕಾರಲ್ಲಿ ಸಭೆಯ ದೊಡ್ಡ ಪಾಸ್ಟರ್ ಇದ್ದಾರೆ, ನನ್ನ ಜೊತೆ ಅಸಿಸ್ಟೆಂಟ್ ಪಾಸ್ಟರ್ ಇದ್ದಾರೆ. ಆ ಒಂದು ಕಾರಲ್ಲಿ ಹಿಂದೆ 3 ಆ ಕಮಿಟಿ ಮೆಂಬರ್ಗಳು ಒಳಗಿದ್ದಾರೆ. ಆಗ ಆ ಪಾಸ್ಟರ್ ಅಯ್ಯ ಹೇಳಿದರು, ಅಯ್ಯ ಸರಿಯಾಗಿರುವ ಪೆಟ್ಟು ಕೊಟ್ಟು ಮಾತಾಡಿದ್ರಿ, ನಮ್ಮ ಸಭೆಗೆ ತಕ್ಕ ಮಾತುಗಳನ್ನು ಹೇಳಿ ಮಾತಾಡಿದ್ರಿ ಅಂತ ಹೇಳಿದರು. ಆಗ ಹಿಂದೆ ಕುಳಿತಿದ್ದಂತಹ ಒಬ್ಬ ಕಮಿಟಿ ಆ ಚೇರ್ಮನ್ ಹೇಳಿದರು, ನಿಜವಾಗಿಯೂ ಆ ಮಾತುಗಳು ಬಹಳ ಕಠಿಣವಾಗಿದ್ದರೂ ಅದು ನಮ್ಮಲ್ಲಿ ತಿಳುವಳಿಕೆಯನ್ನು ಉಂಟು ಮಾಡುವ ಮಾತಾಗಿತ್ತು ಅಂತ ಹೇಳಿದರು. ಅವ್ರು ಹೇಳಬೇಕಾದ್ರೆ ತಮಾಷೆಗೆ ನಾನು ಪಾಸ್ಟರ್ ಅಯ್ಯ ಇದ್ರ ಬಗ್ಗೆ ಮಾತಾಡೋದಿಲ್ವಾ ಎಂಬುದಾಗಿ ಹೇಳಿದೆ. ಅದಕ್ಕೆ ಪಕ್ಕದಲ್ಲಿ ಹಿಂದೆ ಇದ್ದಂತಹ ಆ ಕಮಿಟಿ ಮೆಂಬರ್ ಹೇಳಿದರು, ನಾವು ಮಾತಾಡೋಕೆ ಬಿಟ್ಟರೆ ತಾನೇ ಅವ್ರು ಮಾತಾಡ್ತಾರೆ ಅಂತ ಹೇಳಿದರು. ಮಾತು ಅರ್ಥ ಆಯ್ತಾ ನಿಮಗೆ? ಮಾತಾಡೋಕೆ ಬಿಟ್ಟರೆ ತಾನೆ ಅಂತ ಹೇಳಿದರು. ಅಂದರೆ ಆ ಪಾಸ್ಟರ್ ಈ ಮಂದೆ ಬಯಸುವುದನ್ನೇ ಮಾತಾಡೋಕ್ಕೆ ಸಾಧ್ಯ. ನಾವು ಕಠಿಣವಾದ ಮಾತನ್ನು ಮಾತಾಡಲು ಬಿಡುವುದಿಲ್ಲ. ಹಾಗಾದರೆ ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದೇವೆ. ನಾನು ನಕ್ದೆ. ಆವಾಗ ಅವ್ರು ಹೇಳಿದರು, ನಮ್ಮ ಪಾಸ್ಟರ್ನ ಮಾತಾಡೋಕೆ ಬಿಟ್ಟರೆ ತಾನೆ, ಏನೋ ನೀವು ಬಂದ್ರಿ, ಒಂದು 3 ದಿನ ಮಾತಾಡಿದ್ರೆ 4ನೇ ದಿನ ಹೊಟ್ಟೋಗ್ತೀರಾ. ಇವರು ಒಳಗೊಳಗೆ ಇರುವವರು ಸತ್ಯವನ್ನು ಮಾತಾಡ್ತೀನಿ ಎಂಬುದಾಗಿ ಅವರನ್ನು ಮಾತಾಡೋಕ್ಕೆ ಬಿಟ್ಟರೆ ತಾನೆ ಎಂಬುದಾಗಿ ಹೇಳಿದರು. ಆಗ ಒಳ್ಳೆ ಫಲಗಳನ್ನು ಅವರ ಮಾತುಗಳಲ್ಲಿ, ಕ್ರಿಯೆಗಳಲ್ಲಿ, ನಡತೆಯಲ್ಲಿ ನಾವು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ. ಕೆಲವು ಕಡೆ ನೀವು ನೋಡಿರ್ತೀರಾ, ಪತ್ರಿಕೆಗಳಲ್ಲಿ ನೋಡಿರ್ತೀರಾ, ಎಲೆಕ್ಷನ್ ಸಮಯಗಳಲ್ಲಿ ಸಭೆಯಲ್ಲಿ ಒಡೆದಾಡಿಕೊಳ್ಳುವಂಥದ್ದು ಪೇಪರ್ಗಳೆಲ್ಲ ಬಂದಿರುತ್ತೆ. ಜನಗಳನ್ನು ಅಪಹರಿಸಿಕೊಂಡು ಹೋಗುವಂಥದ್ದು, ಬಸ್ಸಿಗೆ ಬೆಂಕಿ ಹಚ್ಚುವಂಥದ್ದು, ಕಟ್ಟಡಗಳು ಮುರಿಯಲ್ಪಟ್ಟಿದ್ದು, ಈ ಸುದ್ದಿಯಲ್ಲಿ ನೋಡ್ತಾರೆ. ಯಾರು ಮಾಡ್ತಾರೆ ಇದನ್ನು? ಯಾರು ಈ ಕ್ರಿಯೆ ಮಾಡ್ತಾರೆ? ಆ ರೀತಿ ಕೇಳಿದ್ರೆ ಸಭೆಯಲ್ಲಿರುವವರು ಎಲ್ಲರೂ ಅಲ್ಲ, ದೇವ ರಾಜ್ಯದ ಪುತ್ರರು ಅದನ್ನು ಮಾಡುವುದಿಲ್ಲ. ಮಾಡುವುದು ಮಾತ್ರ ಅಲ್ಲ, ಆ ರೀತಿ ಅಂದುಕೊಳ್ಳುವುದೂ ಇಲ್ಲ. ಆದರೆ ಸೈತಾನನಿಂದ ಬಿತ್ತಲ್ಪಟ್ಟಂತಹ ಅಣಜಿ ಇದೆ ನೋಡಿ, ಅದು ಸೈತಾನನ ಪುತ್ರರಾಗಿರುವುದರಿಂದ ಸೈತಾನನ ಸ್ವಭಾವವನ್ನು ಪ್ರಕಟಿಸುತ್ತಾರೆ. ಅವರವರನ್ನು ಅವರವರ ಫಲಗಳಿಂದ ಅರಿಯುತ್ತೀರೆ ಎಂಬುದಾಗಿ ದೇವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡೂ ಬೆರೆತದ್ದಾಗಿ ಇರ್ತಾರೆ. ಒಂದು ಸಭೆ ಒಳಗೆ ದೇವರಿಂದ ಬಿತ್ತಲ್ಪಟ್ಟವರು, ಸೈತಾನನಿಂದ ಬಿತ್ತಲ್ಪಟ್ಟವರು ಒಳಗೆ ಇರ್ತಾರೆ. ನಾವು ಹೇಗೆ ಕಂಡುಕೊಳ್ಳುವುದು? ಅವರ ಫಲಗಳು, ಅವರ ಕ್ರಿಯೆಗಳು, ಅವರು ಮಾತಾಡುವಂತಹ ಮಾತುಗಳು, ಅವನ ಇಂಟೆನ್ಷನ್ಸ್, ಅವನ ಉದ್ದೇಶಗಳು ದೇವರಿಗೆ ಸಂಬಂಧಪಟ್ಟದಾಗಿದೆಯಾ, ಪ್ರಪಂಚಕ್ಕೆ ಸಂಬಂಧಪಟ್ಟದಾಗಿದೆಯಾ, ಪಿಶಾಚಿಗೆ ಅಥವಾ ದೆವ್ವಕ್ಕೆ ಸಂಬಂಧಪಟ್ಟದಾಗಿದೆಯಾ? ಅದನ್ನು ನೋಡಿದರೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇವರು ದೇವರಿಂದ ನೆಡಲ್ಪಟ್ಟಂತಹ ಪೈರುಗಳಲ್ಲ, ಇದು ದೇವರ ಪುತ್ರರೂ ಅಲ್ಲ. ಇವರನ್ನು ಬಿತ್ತಿದ್ದವನು ಸೈತಾನ. ಅದಕ್ಕಾಗಿ ಅವರನ್ನು ಒಂದು ಸ್ಥಾನದಿಂದ ತೆಗೆಯಬಹುದು ಎಂಬುದಾಗಿ ಕೇಳಿದರೆ ತೆಗೆಯಕ್ಕಾಗಲ್ಲ ಅವರನ್ನು. ದೇವರು ಹೇಳುತ್ತಾರೆ, ತೆಗೆಯೋದು ಬೇಡ. ಒಂದು ದಿನ ಬರುತ್ತದೆ, ನಾನು ಬಂದು ಅದನ್ನು ತೆಗಿತೀನಿ. ಆಗ ನನ್ನ ದೂತರು ಬಂದು ಅವರನ್ನು ಪ್ರತ್ಯೇಕವಾಗಿ ತೆಗೆದು ಬೆಂಕಿಯಲ್ಲಿ ಸುಟ್ಟಾಕ್ತಾರೆ. ಅದನ್ನೇ ದೇವರು ಹೇಳುತ್ತಾರೆ. ನೋಡಿ, ಅವುಗಳನ್ನು ಬಿತ್ತುವಂತಹ ಶತ್ರು ಅಂತ ಹೇಳ್ತೀನಲ್ವಾ, ಅದು ಸೈತಾನ. ಬೆಳೆ ಲೋಕದ ಒಂದು ಅಂತ್ಯ. ಸುಗ್ಗಿ ಅಂದರೆ ಯಾವಾಗ ಅಂದರೆ 3 ವರ್ಷಕ್ಕೆ ಒಮ್ಮೆ, 4 ವರ್ಷಕ್ಕೆ ಒಮ್ಮೆ ಅಲ್ಲ.
ಲೋಕದ ಅಂತ್ಯದಲ್ಲಿ ಸುಗ್ಗಿ. ಕೊಯ್ಯುವವರು ದೇವದೂತರುಗಳು. ಆದ್ದರಿಂದ ಹಣಜಿಗಳನ್ನು ಕೂಡಿಸಿ ಬೆಂಕಿಯಿಂದ ಸುಡುವ ಹಾಗೆ ಈ ಲೋಕದ ಅಂತ್ಯದಲ್ಲಿ ಯಾವ ಯಾವ ಹಣಜಿಗಳು ಉಂಟೋ, ಫಲ ಕೊಡದಿರುವಂತಹ ಹಣಜಿ, ಒಳ್ಳೆಯ ಫಲ ಕೊಡದಿರುವಂತಹ ಹಣಜಿ, ಕಹಿಯಾಗಿರುವಂತಹ ಫಲವನ್ನು ಕೊಡುವಂತಹ ಹಣಜಿಗಳು, ಸೈತಾನನಿಂದ ಬಿತ್ತಲ್ಪಟ್ಟಂತಹ ಹಣಜಿಗಳು, ಇವುಗಳೆಲ್ಲವನ್ನ ಅವರು ಕೂಡಿಸಿ ಬೆಂಕಿಯಲ್ಲಿ ಸುಡುವುದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಎಂಬುದಾಗಿ ಕರ್ತನು ಅದಕ್ಕೊಂದು ವ್ಯಾಖ್ಯಾನವನ್ನು, ಒಂದು ವಿವರವನ್ನು ಹೇಳ್ತಾರೆ ಅವರಿಗೆ. ಈ ಒಂದು ಅಣಜಿಗಳ ಕುರಿತಾಗಿ ಇವತ್ತು ನಾವು ಸ್ವಲ್ಪ ಗಮನವಾಗಿ ಸಂಶೋಧನೆ ಮಾಡಿ ನೋಡಬೇಕು. ಯಾಕೆಂದ್ರೆ ಈ ಅಣಜಿಗಳು ಹೊರಗಿದ್ರೆ ನಮಗೆ ಸಮಸ್ಯೆ ಇಲ್ಲ. ಅಣಜಿ ಎನ್ನುವಂಥದ್ದು ಅಣಜಿಯಾಗೇ ಇದ್ದರೆ ಯಾರಿಗೂ ಯಾವ ಸಮಸ್ಯೆ ಇಲ್ಲ. ಅಣಜಿಗಳು ಒಳ್ಳೆಯದರೊಂದಿಗೆ ಬೆರೆತಿರುವಾಗ ಅವುಗಳೇ ಅಪಾಯವಾಗಿರುವ ಪರಿಣಾಮವನ್ನು ಉಂಟು ಮಾಡುವಂಥದ್ದಾಗಿದೆ. ವಿಷ ನಮಗೆ ಗೊತ್ತು, ವಿಷವಾಗಿಯೇ ಇದ್ದರೆ ಅಪಾಯ ಬಹಳ ಕಡಿಮೆ. ಅದರಲ್ಲಿ ವಿಷ ಎಂಬುದಾಗಿ ನೀವು ಪ್ರತ್ಯೇಕವಾಗಿಟ್ಟರೆ ಅಪಾಯ ಕಡಿಮೆ. ಅದೇ ಸಂದರ್ಭದಲ್ಲಿ ಒಂದು ಹಾಲಲ್ಲಿ ಬೆರೆಸಲ್ಪಟ್ಟು ಆ ವಿಷ ಬಹಳ ಅಪಾಯ. ನೋಡುವವರು ಕಣ್ಣಿಗೆ ವಿಷ ಕಾಣಿಸಲ್ಲ, ಹಾಲೇ ಕಾಣಿಸುವುದು. ಮಗು ಕೂಡ ತೆಗೆದು ಕುಡಿಯಲು ಸಾಧ್ಯ. ಆದರೆ ವಿಷ ಅಂದರೆ ನಮಗೆ ನೋಡಿದ್ಕೊಳ್ಳೆ ಗೊತ್ತಾಗುತ್ತೆ, ಅದು ಪ್ರತ್ಯೇಕವಾದ ವಿಷ. ಅದನ್ನು ನೋಡಿದರೆ ಎಲ್ಲರೂ ದೂರ ಸರಿತಾರೆ ಆ ಒಂದು ವಿಷಯದಿಂದ. ಆದರೆ ಬೆರೆಸಲ್ಪಟ್ಟಿದ್ದೇ ಯಾವಾಗಲೂ ಅಪಾಯಕರವಾದದ್ದು. ಪೂರ್ಣ ಸುಳ್ಳಿಗಿಂತ ಬೆರೆಸಿ ಮಾತಾಡುವ, ಸತ್ಯದೊಂದಿಗೆ ಬೆರೆಸಿ ಮಾತಾಡುವ ಸುಳ್ಳು ಅಪಾಯವಾದದ್ದು. ಸೈತಾನನ ಅವ್ವಳನ್ನು ನೋಡಿ, ಈ ತೋಟದಲ್ಲಿರುವ ಎಲ್ಲ ಮರದ ಫಲಗಳನ್ನು ನೀವು ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದ್ದಾರಾ ಅಂತ ಕೇಳಿದ. ಆ ತಾಯಿ ಹೇಳಿದ್ರು, ದೇವರು ಆ ರೀತಿ ಏನು ಹೇಳಿಲ್ಲ, ನೀನು ಕೂತಿರುವಂತಹ ಮರದ ಫಲವನ್ನು ಮಾತ್ರ ತಿನ್ನಬಾರದು ಅಂತ ಹೇಳಿದ್ರು ಎಂದಳು. ತಕ್ಷಣ ಸೈತಾನ ಕೇಳಿದ, ಯಾಕೆ ಆ ರೀತಿ ಹೇಳಿದ್ರು? ಆ ತಾಯಿ ಹೇಳಿದ್ರು, ಇದನ್ನ ತಿನ್ನುವ ದಿನ ನೀವು ಸತ್ತೇ ಸಾಯುವಿರಿ ಎಂಬುದಾಗಿ ದೇವರು ಹೇಳಿದ್ದಾರೆ, ಆ ರೀತಿ ಅಂತ ಹೇಳಿದ್ರು. ತಕ್ಷಣ ಸೈತಾನ ಆ ತಾಯಿಯನ್ನು ನೋಡಿ ಹೇಳ್ದ, ನೀವು ಸಾಯುವುದೇ ಇಲ್ಲ, ತಿನ್ನುವ ದಿನದಲ್ಲಿ ನಿಮ್ಮ ಕಣ್ಗಳು ತೆರೆಯಲ್ಪಟ್ಟದ್ದಾಗಿ ಒಳ್ಳೆಯದರ ಕೆಟ್ಟದರ ಅರಿವು ಉಂಟಾಗುವುದು ನಿಮಗೆ, ದೇವರ ಹಾಗೆ ನೀವು ಮಾರ್ಪಡ್ತೀರಾ ಎಂದರು. ಅವನು ಹೇಳಿದ್ರಲ್ಲಿ ನೋಡಿ, ಸಾಯುವುದೇ ಇಲ್ಲ ಎಂಬುದಾಗಿ ಹೇಳುವುದು ಮಾತ್ರವೇ ಒಂದು ಸುಳ್ಳು. ಉಳಿದದ್ದೆಲ್ಲ ಅದನ್ನು ತಿನ್ನುವ ದಿನದಲ್ಲಿ ನಿಮ್ಮ ಕಣ್ಗಳು ತೆರೆಯಲ್ಪಡುತ್ತದೆ, ಒಳ್ಳೆಯದರ ಕೆಟ್ಟದರ ಅರಿವು ಉಂಟಾಗುತ್ತದೆ, ಇದೆಲ್ಲ ಸತ್ಯವೇ ಅಲ್ವಾ? ಅದು ನಡೆಯಿತು. ಹಾಗಾದರೆ ಸೈತಾನ ನೋಡಿ ಬಹಳ ತಂತ್ರವಾಗಿ ಸುಳ್ಳನ್ನ ಒಂದು ಸತ್ಯದ ಒಳಗೆ ಮರೆ ಮಾಡಿ ಮಾತಾಡುವಾಗ ಅದು ದೊಡ್ಡ ಅಪಾಯವನ್ನು ಉಂಟು ಮಾಡಿತ್ತು. ಸುಳ್ಳನ್ನು ಸುಳ್ಳಾಗೆ ಇಟ್ಟರೆ ಅದು ಬೇರೆ ಥರ, ಅದು ಸತ್ಯದೊಂದಿಗೆ ಬೆರೆಸಲ್ಪಡಬೇಕಾದ್ರೆ ದೊಡ್ಡ ಅಪಾಯವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಇವನನ್ನು ನೋಡಿ, ಹೊರಗೂ ಮನುಷ್ಯರಿದ್ದಾರೆ, ದೇವರ ತೋಟವನ್ನು ದಾಟಿ ಹೊರಗೂ ಮನುಷ್ಯರು ಇದ್ದಾರೆ, ಅದರಲ್ಲಿ ದುಷ್ಟರಿದ್ದಾರೆ, ರಕ್ತ ವೈರಾಗ್ಯ ಇರುವವರಿದ್ದಾರೆ, ಕೊಲೆ ಪಾತಕರುಗಳಿದ್ದಾರೆ, ಸೈತಾನನಿಂದ ನಿಯಂತ್ರಿಸಲ್ಪಡುವಂತಹ ಭಯಂಕರವಾದವರಿದ್ದಾರೆ, ಹಲವು ಮನುಷ್ಯ ಜೀವನಗಳನ್ನು ತೆಗೆಯುವಂತಹ ಕೊಲೆ ಪಾತಕರಿದ್ದಾರೆ. ಅವರ ಕುರಿತಾಗಿ ನಮಗೆ ಚಿಂತೆ ಇಲ್ಲ. ಅವರಿಗಿಂತಲೂ ದೇವ ಜನಗಳ ನಡುವೆಯಲ್ಲಿ ಬಿತ್ತಲ್ಪಟ್ಟಿರುವಂತಹ ಸೈತಾನನ ಪುತ್ರನಿದ್ದಾನೆ ನೋಡಿ, ಅವನೇ ಬಹಳ ಅಪಾಯವಾದವನು. ಉಳಿದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶರೀರವನ್ನ ಮಾತ್ರ ನಾಶ ಮಾಡಬಹುದು. ದೇವರು ಹೇಳಿದ್ರು, ಶರೀರವನ್ನು ಮಾತ್ರ ನಾಶ ಮಾಡುವವರಿಗೆ ನೀವು ಭಯಪಡಲೇಬಾರದು. ಆದರೆ ಇವನೇನು ಮಾಡ್ತಾನೆ ಗೊತ್ತಾ, ನಿಮ್ಮ ಆತ್ಮಿಕ ಜೀವಿತಕ್ಕೆ ಬೆಂಕಿ ಇಡ್ತಾನೆ. ನಿಮ್ಮನ್ನ ದೇವರಲ್ಲಿ ಮುಂದುವರಿಯಲು ಬಿಡದ ಹಾಗೆ ತಡೆಗಳನ್ನು ತಂದು ಜೊತೆಗಿದ್ದುಕೊಂಡೇ ದೇವರಲ್ಲಿ ಬೆಳೆಯಲು ಬಿಡದ ಹಾಗೆ ಕಾರ್ಯಗಳನ್ನು ಮಾಡ್ತಾನೆ ಬರ್ತಾನೆ. ಆದ್ದರಿಂದ ನಾವು ಬಹಳ ಗಮನವಾಗಿರಬೇಕಾಗಿರುವುದು ಹೊರಗಿರುವ ಶತ್ರುಗಳ ಕುರಿತಾಗಲ್ಲ, ಒಳಗಿರುವಂತಹ ಶತ್ರುಗಳ ಕುರಿತಾಗಿ. ಒಳಗೆ ಬಿತ್ತಲ್ಪಟ್ಟು ದೇವರ ಮಕ್ಕಳ ಹಾಗೆ ತಮ್ಮನ್ನು ತೋರ್ಪಡಿಸಿಕೊಳ್ಳುವ ಶತ್ರುಗಳ ಕುರಿತಾಗಿಯೇ ನೀವು ಬಹಳ ಜಾಗರೂಕರಾಗಿರಬೇಕು. ದೇವರು ಹೇಳಿದರು, ನನ್ನ ತೋಟದಲ್ಲಿ ನೀವು ನೋಡುವಂತಹ ಎಲ್ಲವೂ ನನ್ನಿಂದ ನಡಲ್ಪಟ್ಟದ್ದಲ್ಲ, ನನ್ನಿಂದ ಬಿತ್ತಲ್ಪಟ್ಟದ್ದಲ್ಲ. ಆದರೆ ಅದಕ್ಕಾಗಿ ಅಲ್ಲಿರುವಂತಹ ಎಲ್ಲವೂ ಸೈತಾನನಿಂದ ಬಿತ್ತಲ್ಪಟ್ಟಿದ್ದು ಅಲ್ಲ. ನಾನು ಬಿತ್ತಿರುವ ಬೀಜಗಳ ನಡುವೆ ಸೈತಾನನು ಬಿತ್ತಿರುವಂತಹ ಬೀಜಗಳು, ಸೈತಾನನ ಪುತ್ರರು ಬೆರೆತಿದ್ದಾರೆ ಅಂತ ಹೇಳಿದರು. ಕೆಲವರನ್ನು ನೋಡುವುದಾದರೆ ನೋಡುವ ಎಲ್ಲರನ್ನ ತಪ್ಪ ಹೇಳ್ತಾರೆ. ನೀವು ನೋಡುವ ಎಲ್ಲರನ್ನ ಇವನು ತಪ್ಪು, ಇವನು ಪಿಶಾಚಿ, ಇವನು ಮಾತಾಡೋ ತಪ್ಪು, ಇವನ ಗುಣ ತಪ್ಪು, ಅದು ತಪ್ಪು, ಇದು ತಪ್ಪು ಎಂಬುದಾಗಿ ಎಲ್ಲವನ್ನ ಹೇಳ್ತಾರೆ. ಆಗ ನಾನು ಅದನ್ನು ನಿಮಗೆ ಆರಂಭದಲ್ಲಿ ಹೇಳಿದೆ, ದೇವರಿಂದ ನೆಡಲ್ಪಟ್ಟಂತಹ ಪೈರು, ಕರ್ತನಿಂದ ಬಿತ್ತಲ್ಪಟ್ಟಂತಹ ಬೀಜ ಕೂಡ ಬೆಳೆಯುವಾಗ ಪರಿಪೂರ್ಣ ಫಲವನ್ನು ಕೊಡಲ್ಲ. ಅದು ಆ ಫಲಗಳಿಗಿರುವ ಸ್ವಾರೂಪ್ಯ ಇರುತ್ತೆ.
ಅದು ಪರಿಪೂರ್ಣವಾಗಿ ಆ ಪೈರು ಬೆಳೆಯುವಾಗಲೇ ಅದರ ಫಲ ಪರಿಪೂರ್ಣವಾಗಿರುತ್ತೆ. ಆಗ ಚಿಕ್ಕ ಚಿಕ್ಕ ಸ್ಥಳದಲ್ಲಿ ಪ್ರೀತಿ ಇರುತ್ತೆ, ಅವರ ಬಳಿ ಪರಿಪೂರ್ಣವಾಗಿರಲ್ಲ. ತಕ್ಷಣ ನೋಡಿ ಇದು ಸೈತಾನನ ಮಗ ಎಂಬುದಾಗಿ ನೀವು ನ್ಯಾಯ ತೀರಿಸಬಾರದು. ಕೆಲವರಿಗೆ ತೋಟದಲ್ಲಿರುವ ಎಲ್ಲವೂ ಟೋಟಲ್ ಆಗಿ ಸೈತಾನನ ಪುತ್ರರು ಎಂಬುದಾಗಿ ಭಾವಿಸುತ್ತಾರೆ. ಇನ್ನು ಕೆಲವರು ತೋಟದಲ್ಲಿರುವ ಎಲ್ಲವೂ ದೇವಪುತ್ರರು ಎಂಬುದಾಗಿ ಭಾವಿಸುತ್ತಾರೆ. ಇವೆರಡು ಕೂಡ ಅಪಾಯ. ಎರಡೂ ಬೆರೆತಿರುವಂಥದ್ದು. ನಾವೇ ಅದನ್ನು ಗಮನವಾಗಿ ಬೇರ್ಪಡಿಸಿ ನೋಡಿಕೊಳ್ಳಬೇಕು ಎಂದು ಭಾವಿಸುತ್ತಾರೆ. ನೋಡಿ, ಭಾವನೆ ಉಳ್ಳವನ ಇದ್ದ ನೋಡಿ, ಅದುವೇ ಸರಿಯಾಗಿರುವ ತೀರ್ಮಾನ. ಹಾಗಾಗಿ ಪ್ರತಿ ವಿಚಾರದಲ್ಲಿಯೂ ಬಹಳ ಗಮನವಾಗಿ ನಾವಿರಬೇಕು. ಹಾಗಾದರೆ ಈ ಒಂದು ಸಾಮ್ಯದಲ್ಲಿ ದೇವರು ಹೇಳುವ ಕಾರ್ಯದಲ್ಲಿ ಬಹು ಮುಖ್ಯವಾಗಿ ಅವರು ಹೇಳುವುದು, ಈ ನೆಲದಲ್ಲಿ ನಾನು ಬಿತ್ತಿರುವ ಪೈರುಗಳೊಂದಿಗೆ ಬೆರೆತಿರುವಂಥ ಸೈತಾನನ ಕೆಲವೊಂದು ಅಣಜಿಗಳು ಒಳಗೆ ಇರುವಂಥದ್ದಾಗಿದೆ ಎಂಬುದಾಗಿ ಹೇಳ್ತಾರೆ. ನೋಡಿ, ಮನುಷ್ಯರು ಅಜಾಗರೂಕರಾಗಿರುವಾಗಲೇ ಈ ಒಂದು ಅಣಜುವಿನ ತಂದು ಬಿತ್ತುತ್ತಾರೆ. ಯಾವ ಸಮಯದಲ್ಲಿ ಅಣಜಿ ಬಿತ್ತಲ್ಪಡುತ್ತದೆ? ಸತ್ಯವೇದ ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಬಿತ್ತಿದ್ದಾರೆ, ಕರ್ತನು ಬಿತ್ತಿದ್ದಾರೆ. ಆ ಬಿತ್ತಿದಾಗ ಆ ನೆಲದಲ್ಲಿಯೇ ದೇವರು ಬಿತ್ತಿರುವಂತಹ ಬೀಜ ಮಾತ್ರ ಇತ್ತು. ಮನುಷ್ಯರನ್ನು ಅದನ್ನು ಕಾಪಾಡುವುದಕ್ಕೆ ಹೇಳಿ ಯಜಮಾನನು ತನ್ನ ಮನೆಗೆ ಹಿಂದಿರುಗಿ ಹೋಗುತ್ತಾರೆ. ಈ ಮನುಷ್ಯನು ಸ್ವಲ್ಪ ಅಜಾಗ್ರತೆಯಿಂದ ಇದ್ದರು. ಯಾಕೆ ಅಜಾಗ್ರತೆಯಿಂದ ಇದ್ದರು ಅಂತ ನೋಡೋದಾದರೆ, ಅವರು ನೆಲದಲ್ಲಿ ಹಾಕಲ್ಪಟ್ಟಂತಹ ಬೀಜವನ್ನು ಯಾರು ಕದಿಯಲು ಸಾಧ್ಯ? ಬೀಜ ಮಣ್ಣಲ್ಲಿರುತ್ತೆ. ಒಬ್ಬನು ಬಂದು ಆ ಬೀಜವನ್ನು ಕದಿಯಬೇಕೆಂದ್ರೆ ಅವನಿಗೆ ಹೆಚ್ಚು ಕಡಿಮೆ 1 ವರ್ಷ ಕೂಡ ಸಾಲಲ್ಲ. ಹಾಗಾದರೆ ಒಂದೊಂದು ಬೀಜವನ್ನು ಎಲ್ಲೋ ಹುಡುಕೋದು? ಯಾರು ಆ ಬೀಜವನ್ನು ಕುರಿತಾಗಿ, ಯಾರು ಬೀಜಗಳ ಕುರಿತಾಗಿ ಕಳ್ತನ ಮಾಡ್ತಾರೆ ಎಂಬುದಾಗಿ, ಬರೀ ನೆಲ ಅಲ್ವಾ, ಸುರಕ್ಷಿತವಾಗಿ ನೋಡಿಕೊಳ್ಳೋಣ ಎಂಬುದಾಗಿ ಹೇಳಿ ಬೀಜಗಳ ಕುರಿತಾಗಿ ಚಿಂತೆ ಇಲ್ಲದವರಾಗಿದ್ದರು. ಆದರೆ ಶತ್ರು ನೋಡಿ, ಬೀಜವನ್ನು ಗುರಿ ಇಡಲಿಲ್ಲ. ಎಲ್ಲೆಲ್ಲ ಕರ್ತನು ಏರ್ಪಡಿಸಿದ ಬೀಜವಿದೆ. ಯಾಕೆಂದ್ರೆ ಬೀಜಗಳು ನಿಮಗೆ ಗೊತ್ತು, ಮಣ್ಣನ್ನ ಮುಚ್ಚಾಕಿರ್ತಾರೆ, ಅದರ ನಡುವೆ ಬೀಜವನ್ನ ಬಿತ್ತಿ ಮತ್ತೆ ಲೇಸಾಗಿ ಮಣ್ಣನ್ನ ಮೇಲಾಕಿರ್ತಾರೆ. ಬೀಜಗಳು ಸಾಮಾನ್ಯವಾಗಿ ಕಣ್ಣಿಗೆ ಕಾಣಲ್ಲ, ಅದು ಮಣ್ಣೊಳಗೆ ಹೋಗುತ್ತೆ. ಆಗ ಇದನ್ನು ಹೋಗಿ ತೋಡಿ ತೆಗೆಯುವುದಲ್ಲ. ಇವರು ಆ ರೀತಿ ಅಂದುಕೊಂಡರು. ಬೀಜವನ್ನ ಯಾರು ಕದಿಯುತ್ತಾರೆ? ಬೀಜವನ್ನ ಅವನು ಕದ್ದು ಏನ್ ಪ್ರಯೋಜನ? ಒಂದು ವೇಳೆ ಕದಿಯುವುದಾದರೆ 10 ಬೀಜವನ್ನ ಕದಿಯಷ್ಟೊಳಗೆ ಮುಂಜಾನೆ ಆಗೋಗುತ್ತೆ. ಹಾಗಾಗಿ ಬೀಜಗಳ ಕುರಿತಾಗಿ ನಾವು ಯಾಕೆ ಚಿಂತೆ ಮಾಡಬೇಕು ಅಂತ ಭಾವಿಸಿದರು. ಆದರೆ ಸೈತಾನ ಬೀಜವನ್ನಲ್ಲ, ನೆಲವನ್ನ ಗುರಿ ಇಟ್ಟ. ಅದುವೇ ಸೈತಾನನ ತಂತ್ರ. ಹಾಗಾದ್ರೆ ಇವರು ಏನ್ ಮಾಡಬೇಕಾಗಿತ್ತು? ಆ ನೆಲವನ್ನ ಎಚ್ಚರಿಕೆಯಿಂದ ಕಾಪಾಡಬೇಕಾಗಿತ್ತು. ಹಾಗಾದ್ರೆ ಇವರು ಒಂದು ಅಜಾಗ್ರತೆಯಾಗಿ ಬೀಜವನ್ನ ಯಾರು ತೆಗೆಯುತ್ತಾರೆ ಎಂಬುದಾಗಿ ತಾವಾಗಿ ಒಂದು ಅಭಿಪ್ರಾಯವನ್ನ ಇಟ್ಟುಕೊಂಡು, ಒಂದು ವೇಳೆ ಅಂದುಕೊಂಡಿರ್ಬೋದು, ಅವರ ಬಳಿ ಮಾತಾಡಿರ್ಬೋದು, ಈ ಯಜಮಾನನ ಏನಪ್ಪ ಬರೀ ನೆಲವನ್ನ ಹೋಗಿ ಕಾಪಾಡುವುದಕ್ಕೆ ನಮ್ಮ ಸುತ್ತಲೂ ಒಂದು ಕಾವಲನ್ನು ಹಾಕಿದ್ದಾರಲ್ಲ, ಬೀಜವನ್ನ ಅವರು ಕದ್ಕೊಂಡು ಹೋಗ್ತಾರೆ ಎಂಬುದಾಗಿ ಅವರು ಮಾತಾಡಿರ್ಬೋದು. ಆದರೆ ಶತ್ರು ಬೀಜವನ್ನ ಗುರಿ ಇಡಲಿಲ್ಲ, ನೆಲವನ್ನು ಗುರಿ ಇಟ್ಟ. ನೆಲವನ್ನು ಗುರಿ ಇಟ್ಟು ಅವನು ತನ್ನ ಬೀಜವನ್ನ ತಂದು, ಇವರೆಲ್ಲರೂ ನಿದ್ರೆ ಮಾಡುವಾಗ, ಅಜಾಗ್ರತೆಯಿಂದ ಇರುವಾಗ ಅವನು ಒಳಗೆ ಬಂದು ತನ್ನ ಬೀಜಗಳನ್ನು ಬಿತ್ತಿದ. ಇದರಲ್ಲಿ ಏನಂದರೆ, ಈ ಬೀಜಗಳು ಕೂಡ ಬೆಳೆಯುವವರೆಗೂ ಯಾರಿಂದಲೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಆ ಮನುಷ್ಯನಿಗೂ ಗೊತ್ತಿಲ್ಲ. ಅದು ಒಳಗೆ ಬಂದು ಬೆಳೆಯಿತು. ಆ ಒಂದು ಪೈರು ಬೆಳೆಯುವ ಸಮಯದಲ್ಲಿಯೇ ಅಯ್ಯಯ್ಯೋ ಅಣಜಿ ಒಳಗಿದೆಯಲ್ಲ ಎಂಬುದನ್ನು ಅವರು ಕಂಡುಕೊಂಡರು. ಅದನ್ನು ನೋಡುವವರೆಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿಯವರೆಗೂ ಬಂದಂತಹ ನೆಲವನ್ನು ಕಾಪಾಡ್ತೀನಿ ಎಂಬುದಾಗಿ ಹೇಳಿದರೆ, ಬಿತ್ತಲ್ಪಟ್ಟ ಬೀಜಗಳ ನಡುವೆ ದುಷ್ಟ ಸೈತಾನನ ಅಣಜಿಗಳು ಬಿತ್ತಲ್ಪಡುತ್ತವೆ. ಆ ರೀತಿಯೇ ಬಿತ್ತಲ್ಪಟ್ಟಿತು. ತಕ್ಷಣ ಅವರು ನೇರವಾಗಿ ಓಡಿ ಹೋಗಿ ಯಜಮಾನನ ಬಳಿ ಕೇಳ್ತಾರೆ, ನೀವು ಒಳ್ಳೆ ಬೀಜ ತಾನೇ ಬಿತ್ತಿದ್ರಿ, ಬೇರೆ ಏನಾದರೂ ಸುಳ್ಳು ಬೀಜವನ್ನು ಬಿತ್ತಿದ್ರಾ? ಒಳ್ಳೆ ಬೀಜ ತಾನೇ ಬಿತ್ತಿದ್ರಿ, ಹೌದು, ಏನಾಯ್ತು ಅಂತ ಕೇಳಿದ್ರು. ಅವುಗಳ ನಡುವೆ ಹಲವು ಬೇಡದಿರುವ ಪೈರುಗಳು, ಬೇಡದಿರುವ ಕಳೆಗಳು ಬೆಳೆಯುವುದನ್ನು ನೋಡುತ್ತೇವೆ ಅಂತ ಹೇಳಿದರು. ಬಹಳ ಸಮಯದಲ್ಲಿ ನಾವು ಹಾಗೆ ಮಾಡ್ತೀವಿ. ನಾವು ಮಾಡಬೇಕಾಗಿರುವ ಕಾರ್ಯವನ್ನು ಮಾಡದೆ ನಮ್ಮ ಅಜಾಗ್ರತೆಯಿಂದ ನೇರವಾಗಿ ಹೋಗಿ ದೇವರ ಬಳಿಯಲ್ಲಿ ಯಾಕೆ ಈ ರೀತಿ ಆಯಿತು ಎಂಬುದಾಗಿ ಕೇಳ್ತೀವಿ. ಆದರೆ ಯಾರು ಯಾವ ಪ್ರಶ್ನೆಯನ್ನು ಕೇಳಬೇಕು ಎಂಬುದಾಗಿ ಒಂದು ನೇಮವಿದೆ. ಇದು ಪ್ರಶ್ನೆ ಯಜಮಾನನ ಕೇಳಬೇಕಾಗಿರೋ ಪ್ರಶ್ನೆ. ಯಾವ ರೀತಿ ಅದರಲ್ಲಿ ಬೇರೆ ಪೈರುಗಳು, ಬೇರೆ ಅಣಜಿ ಯಾವ ರೀತಿ ಬಂತು? ನಿಮ್ಮ ಕೈಯಲ್ಲಿ ತಾನೇ ಜವಾಬ್ದಾರಿ ಕೊಟ್ಟೆ ಎಂಬುದಾಗಿ ಅವ್ರು ಕೇಳಬೇಕು. ಇದರಲ್ಲಿ ನೋಡಿ, ಇವನು ಹೋಗಿ ಮುಂದೆ ನಿಂತ್ಕೊಂಡು ಒಳ್ಳೆ ಬೀಜ ತಾನೇ ಹಾಕಿದ್ರಿ, ಮತ್ತು ಹೆಂಗೆ ಅಣಜಿ ಬಂತು? ಅವ್ರ ಬಳಿ ಹೋಗಿ ಕೇಳಿದ್ರು. ನೀವು ಸತ್ಯವೇದದಲ್ಲಿ ನೋಡುವುದು ಮಾತ್ರವಲ್ಲ, ಪ್ರಾಕೃತಿಕವಾಗಿ ಮನುಷ್ಯನ ಗುಣ ಹಾಗೆಯೇ.
ತನ್ನ ತಪ್ಪಿತಸ್ಥವನ್ನ ಯಾರ ಮೇಲಾದರೂ ಹಾಕುವುದಕ್ಕೆ ಗಮನವಾಗಿರ್ತಾರೆ. ನಾನು ತಪ್ಪು ಮಾಡಲಿಲ್ಲ, ಇವನೇ ತಪ್ಪು ಮಾಡಿದ್ದು ಎಂಬುದಾಗಿ ಹೇಳುವುದೇ ಅವನ ಒಂದು ಗುಣ. ಇದು ಆದಿ ಮನುಷ್ಯನ ಕಾಲದಿಂದಲೂ ನಡೆಯುತ್ತಿರುವಂತಹ ಮನುಷ್ಯ ಬುದ್ಧಿ. ಯಾರ ತಪ್ಪು ಇಲ್ಲಿ ನಡೆಯಿತು? ಇವರು ಸಂರಕ್ಷಿಸಬೇಕಾಗಿತ್ತು. ಶತ್ರು ಬಾರದ ಹಾಗೆ ನೆಲವನ್ನು ಅವರು ಕಾಪಾಡಬೇಕಾಗಿತ್ತು. ಇವರು ಮಾಡಬೇಕಾದನ್ನು ಮಾಡಲಿಲ್ಲ. ಆದರೆ ಯಜಮಾನನ ಬಳಿ ಹಿಂಗಾಯಿತು ಎಂಬುದಾಗಿ ಅವರ ಬಳಿ ಕೇಳಿದರು. ಆಗ ದೇವರು ಬಂದು ಆ ಸಮಯದಲ್ಲಿ ಅವರ ಬಳಿ ಕೇಳಬೇಕು ಅಂದರೆ ಏನು ಕೇಳಬೇಕಾಗಿತ್ತು? ನಾನು ಕೇಳಬೇಕಾಗಿರೋ ಪ್ರಶ್ನೆ ನೀನು ಕೇಳ್ತಿದೀಯಾ ಎಂಬುದಾಗಿ. ಆದರೆ ಯಜಮಾನ ಅವರಿಗೆ ಶಾಂತವಾಗಿ ಉತ್ತರವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಶತ್ರು ಬಂದು ಬಿತ್ತಿದ್ದಾನೆ, ಅದಕ್ಕೆ ಕಾರಣ ನೀವೇ. ನಿಮ್ಮ ಬಳಿ ತಾನೇ ಜವಾಬ್ದಾರಿ ಕೊಟ್ಟಿದ್ದೆ. ಶತ್ರುವನ್ನು ಬರಲು ಬಿಟ್ರಿ, ನೀವು ನಿದ್ರೆ ಮಾಡಿದ್ರಿ, ಆದ್ದರಿಂದ ಒಳಗೆ ಬಂದ. ಹಾಗಾಗಿ ಈ ಮನುಷ್ಯನ ಗುಣ ಇದೆ ನೋಡಿ, ಅದು ಹೆಂಗೆ ಬಂತು? ಯಾವ ರೀತಿ ಬಂತು? ಇನ್ನು ಯಾಕೆ ನೀವು ಮಾಡಲಿಲ್ಲ? ಯಾಕೆ ಅದನ್ನು ಕೇಳಿಕೊಡ್ಲಿಲ್ಲ ಎಂಬುದಾಗಿ ಹೇಳಿ, ತಾನು ಮಾಡಬೇಕಾದದನ್ನು ಮಾಡದೆ ಅವರು ಯಾಕೆ ಮಾಡಲಿಲ್ಲ ಎಂಬುದಾಗಿ ಅವರು ಕೇಳುತ್ತಾರೆ. ಇದು ಆದಿ ಮನುಷ್ಯನ ಕಾಲದಿಂದಲೂ ಮನುಷ್ಯರ ಒಳಗಿರುವಂಥ ಒಂದು ಬುದ್ಧಿ. ತನ್ನ ತಪ್ಪಿಗೆ ನಾನು ಜವಾಬ್ದಾರಿ ಎಂಬುದಾಗಿ ಯಾರು ಒಪ್ಪಿಕೊಳ್ಳುವುದಿಲ್ಲ. ಅವರು ನೇರವಾಗಿ ಹೋಗಿ ಏನು ಮಾಡ್ತಾರೆ? ಮತ್ತೊಬ್ಬರ ಮೇಲೆ ಕೊರತೆ ಹೇಳುವುದಕ್ಕೆ ಕಾದಿರ್ತಾರೆ. ಸತ್ಯವೇದಿ ನೋಡ್ತೀರಾ, ಕರ್ತನು ತಡೆ ಮಾಡಲ್ಪಟ್ಟಂತಹ ವೃಕ್ಷದ ಕನಿಯನ್ನು ಅವರು ತಿಂದ ನಂತರ ಆ ದಿನ ಸಾಯಂಕಾಲದಲ್ಲಿ ತೋಟಕ್ಕೆ ಇಳಿದು ಬರ್ತಾರೆ. ಇಳಿದು ಬಂದರೆ ಆದಾಮನನ್ನು ಸಾಮಾನ್ಯವಾಗಿ ನೋಡುವ ಸ್ಥಳದಲ್ಲಿ ನೋಡೋಕ್ಕಾಗ್ತಿಲ್ಲ. ಆಗ ದೇವರು ಆದಾಮನೇ ಆದಾಮನೇ ನೀನೆಲ್ಲಿದ್ದೀಯಾ ಅಂತ ಕೇಳಿ ಅವನ ಹೆಸರಿಡಿದು ಕರೆದರು. ಆದಿಕಾಂಡ 3ನೇ ಅಧ್ಯಾಯ 9ರಿಂದ 13ರವರೆಗಿರುವಂತಹ ವಾಕ್ಯಗಳನ್ನು ನಾನು ನಿಮಗೋಸ್ಕರವಾಗಿ ಓದುತ್ತೇನೆ, ಗಮನಿಸಿ. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನ ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಎದರಿ ಅಡಗಿಕೊಂಡೆನು ಅಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು, ಅದಕ್ಕೆ ಆ ಮನುಷ್ಯನು ಏನು ಹೇಳಬೇಕಲ್ಲಿ? ದೇವರು ಕೇಳಿದ ಪ್ರಶ್ನೆ ಕೇಳಿ ಈ ಸ್ಥಳದಲ್ಲಿ ದೇವರು ಕೇಳುತ್ತಾರೆ, ನಾನು ತಿನ್ನಬಾರದು ಎಂಬುದಾಗಿ ಹೇಳಿದ ಹಣ್ಣನ್ನು ತಿಂದ? ಇದಕ್ಕೆ ಯಾವುದು ಒಂದು ನಿಯತ್ತಾದ ಒಂದು ಉತ್ತರ? ಹೌದು ದೇವರೇ, ತಿಂದೆ. ತಿಂದ ತಾನೆ ಅವನು? ಹೌದು ದೇವರೇ, ತಿಂದೆ. ಅದೇ ನಿಜವಾದ ಉತ್ತರ. ಆದರೆ ಇವನೇನು ಹೇಳಲು ಬರುತ್ತಾನೆ ಗಮನಿಸಿ. ಅಲ್ಲಿ ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ನಾನು ಸುಮ್ಮನೆ ತಿನ್ನಲಿಲ್ಲ ದೇವರೇ, ನೀವು ನನಗೆ ಕೊಟ್ಟರಲ್ಲ ಆ ಸ್ತ್ರೀ, ಆಕೆಯೇ ಕೊಟ್ಟಳು, ಆದ್ದರಿಂದ ತಿಂದೆ. ಆ ಸ್ತ್ರೀ ಯಾರು? ನೀವು ನನಗೆ ಕೊಟ್ಟರಲ್ಲ ಆ ಸ್ತ್ರೀ. ಹಾಗಾದರೆ ಎಲ್ಲಿ ಸುತ್ತಿ ಬರ್ತಾ ಇದ್ದಾನೆ? ನಾನು ತಿಂದದ್ದಕ್ಕೆ ಆ ಸ್ತ್ರೀ ಕಾರಣ, ಆ ಸ್ತ್ರೀ ಬಂದದ್ದಕ್ಕೆ ನೀವೇ ಕಾರಣ. ಹಾಗಾದರೆ ಇಂಡೈರೆಕ್ಟಾಗಿ ಏನು ಅರ್ಥ ಅಂದರೆ, ನಾನು ಹಣ್ಣನ್ನು ತಿಂದದ್ದಕ್ಕೆ ನೀವೇ ಕಾರಣ. ಯಾಕೆ ಈ ತೋಟದ ನಡುವೆ ಇಟ್ರಿ? ಒಂದು ಸ್ತ್ರೀನ ಯಾಕೆ ನನಗೆ ಕೊಟ್ರಿ? ಆದ್ದರಿಂದಲೇ ಇದು ನಡೆಯುತ್ತೆ ಎಂಬುದಾಗಿ ಹೇಳ್ದ. ಇದು ನಿಜವಾದ ಉತ್ತರನ? ಆ ಸಂದರ್ಭದಲ್ಲಿ ನಿಯತ್ತಾಗಿ ಉತ್ತರ ಕೊಟ್ಟಿದ್ರೆ ದೇವರು ಬೇರೆ ಥರ ಅವರನ್ನು ಟ್ರೀಟ್ ಮಾಡಿರ್ಬೋದು, ಅಂತ್ಯ ಮಾರ್ಪಟ್ಟಿರ್ಬೋದು. ತನ್ನ ಪಾಪವನ್ನು ಮುಚ್ಚುವವನು ಬದುಕಲು ಸಾಧ್ಯವಿಲ್ಲ. ಇದು ಒಂದು ವಿಧದಲ್ಲಿ ಮರೆ ಮಾಡುವಂಥದ್ದೇ. ತನ್ನ ಮೇಲಿರುವಂತಹ ಆ ಒಂದು ತಪ್ಪನ್ನು ಮತ್ತೊಂದು ಕಾರ್ಯದಿಂದ, ಒಂದು ಪರಿಸ್ಥಿತಿಯಿಂದ, ಬೇರೆ ಮನುಷ್ಯರಿಂದಲೇ ಅದು ನಡೆಯುತ್ತೆ ಎಂಬುದಾಗಿ ಹೇಳುವುದು ಕೂಡ ತನ್ನ ಪಾಪವನ್ನು ನಿಯತ್ತಾಗಿ ಒಪ್ಪಿಕೊಳ್ಳದೆ ಮರೆ ಮಾಡುವಂಥ ಒಂದು ಅನುಭವವೇ. ಸತ್ಯವೇದ ಇದನ್ನೇ ಹೇಳುತ್ತದೆ, ತನ್ನ ಪಾಪವನ್ನು ಮುಚ್ಚುವವನು ಬದುಕುವುದಿಲ್ಲ, ಅರಿಕೆ ಮಾಡಿ ಬಿಟ್ಟು ಬಿಡುವವನು ಕೃಪೆ ಹೊಂದುವನು. ಹಾಗಾದರೆ ಇವರು ಆ ಸ್ಥಳದಲ್ಲಿ ಕೇಳಿದಾಗ ಪಾಪವನ್ನು ಮರೆ ಮಾಡಿದ್ರು. ಅನಂತರ ನೋಡಿ ಆ ಸ್ತ್ರೀ ಏನ್ ಮಾಡ್ತಾಳೆ ನೋಡಿ. ಆಗ ದೇವರಾಗಿರುವ ಕರ್ತನು ಸ್ತ್ರೀಯನ್ನ ನೋಡಿ, ನೀನು ಈ ರೀತಿ ಮಾಡಿದ್ದು ಏನು ಎಂಬುದಾಗಿ ಕೇಳಿದ್ರು. ಅದಕ್ಕೆ ಸ್ತ್ರೀಯಾದವಳು ಗೊತ್ತಿಲ್ಲದೆ ಮಾಡಿದೆ ಅಂತ ಹೇಳ್ಬೇಕಾಗಿತ್ತು. ಏನು ಹೇಳಿದ್ಲು ನೋಡಿ, ಸರ್ಪ ನನ್ನನ್ನು ವಂಚಿಸಿತು, ನಾನಾಗಿ ತಿನ್ನಲಿಲ್ಲ, ಆ ಸರ್ಪವೇ ಕಾರಣ. ನಾನು ತಿಂದದಕ್ಕೆ ಸರ್ಪ ಕಾರಣ. ಆದಾಮ ಹೇಳ್ದ, ನಾನು ತಿಂದದಕ್ಕೆ ಸ್ತ್ರೀ ಕಾರಣ, ಆ ಸ್ತ್ರೀ ಬಂದದಕ್ಕೆ ನೀವು ಕಾರಣ. ಹಾಗಾದರೆ ನೀವೇ ಸುತ್ತಿ ಸುತ್ತಿ ನೋಡಿದ್ರೆ ಕಾರಣವಾಗಿದ್ದೀರಾ ಎಂಬುದಾಗಿ ಅವನು ಹೇಳಲು ಬರುವಂಥ ಅಂತ್ಯ. ಆದ್ದರಿಂದ ದೇವರ ಕೋಪ ಉಂಟಾಗಿ ಅವರನ್ನು ಏದೇನ್ ತೋಟದಿಂದ ಅಟ್ಟಿದರು. ಪಾಪವನ್ನು ಮುಚ್ಚುವವನು ಬದುಕಲು ಸಾಧ್ಯವಿಲ್ಲವಲ್ಲ. ಆಗ ಆ ಸ್ಥಳದಿಂದ ದೇವರು ಅವರನ್ನು ಹೊರಗಟ್ಟಿದರು. ಯಾವಾಗಲೂ ದೇವರ ಬಳಿ ಮಾತಾಡುವಾಗ ಬಹಳ ಗಮನವಾಗಿರಬೇಕು. ಅವರು ಏನು ಕೇಳಿದರೂ ಎದುರುತ್ತರ ಕೊಡಬಾರದು. ಪಾಪವನ್ನು ನಿಯತ್ತಾಗಿ ನೀವು ಒಪ್ಪಿಕೊಳ್ಳಬೇಕು.
ಅದನ್ನು ಒಪ್ಪಿಕೊಂಡರೆ ನಿಮ್ಮ ಪಾಪ ಸುಲಭವಾಗಿ ಕ್ಷಮಿಸಲ್ಪಡುತ್ತದೆ. ಅದಕ್ಕೆ ಕಾರಣ ಕಾರ್ಯಗಳನ್ನು ಹೇಳ್ತಿರಬಾರ್ದು. ಬಲಹೀನವಾಗಿತ್ತ, ಈ ರೀತಿ ನಡೆಯುತ್ತಾ, ನನ್ನ ಸ್ನೇಹಿತರು ಬಲವಂತ ಮಾಡಿದ್ರ, ಆದ್ರಿಂದ ಅದೆಲ್ಲ ನೀವು ಮಾತಾಡಬಾರ್ದು. ಮಾಡಿದೆ. ನನ್ನ ಸೇವೆಯಲ್ಲಿ ಇಷ್ಟು ವರ್ಷದ ಅನುಭವದಲ್ಲಿ ನಾನು ಕಲಿತುಕೊಂಡಂತಹ ಒಂದು ಬಹು ಮುಖ್ಯವಾದಂತಹ ಒಂದು ಪಾಠ, ದೇವರು ಏನು ಹೇಳಿದ್ರು ಪ್ರತ್ಯುತ್ತರ ಕೊಡದೆ ಒಪ್ಪಿಕೊಳ್ಳಬೇಕು ಎನ್ನುವಂಥದ್ದೇ. ನೀವು ಎದುರುತ್ತರ ಕೊಟ್ಕೊಂಡು ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸಿಕೊಂಡು ಆ ಸಮಯ ಸರಿ ಇಲ್ಲ, ಅದೆಲ್ಲ ಅವರು ಕೇಳಲಿಲ್ಲ, ಮಾಡ್ದ ಎನ್ನುವುದೇ ಪ್ರಶ್ನೆ. ಹೌದು ದೇವರೇ, ಮಾಡಿದೆ, ಅದೇ ನಿಯತಾದ ಉತ್ತರ. ಹಾಗಾದ್ರೆ ನೋಡಿ, ಇದರಲ್ಲಿ ಅವರ ಕಾರ್ಯವನ್ನು ಮಾಡಿದ್ರು. ಅನಂತರ ಆ ಒಂದು ಬೀಜಗಳ ನಡುವೆ ಸೈತಾನನು ತಂದು ದುಷ್ಟ ಪೈರುಗಳನ್ನು, ತನ್ನ ಒಂದು ಪೈರುಗಳನ್ನು, ಅಣಜಿಗಳನ್ನು ಬಿತ್ತಿದ್ದಕ್ಕೆ ಕಾರಣ ಕಾಯಬೇಕಾಗಿರುವ ಮನುಷ್ಯರ ನಿದ್ರೆ. ಕಾಯಬೇಕಾಗಿರುವ ಮನುಷ್ಯರು ನಿದ್ರೆ ಮಾಡಿದ್ರಿಂದ ಅದು ಉಂಟಾಯಿತು. ಹಾಗಾಗಿ ರಾತ್ರಿ ಹಗಲು ದೇವರ ಮಕ್ಕಳು ನೆಲವನ್ನು ಕಾಪಾಡಬೇಕಾಗಿರುವುದು ನಮ್ಮ ಮೇಲೆ ಬಿದ್ದಿರುವಂಥ ಒಂದು ಭಾರ. ನಿದ್ರೆ ಹಲವು ಅಪಾಯಗಳನ್ನು, ಸೋಲುಗಳನ್ನು ಉಂಟು ಮಾಡುತ್ತದೆ. ಸತ್ಯವೇದದಲ್ಲಿ ನೋಡಿ ಒಂದು ಕಾರ್ಯ ಹೇಳುತ್ತದೆ. ಮಕ್ಕಳ ವಿಚಾರದಲ್ಲಿ ನಿಮಗೆ ಗೊತ್ತಲ್ವಾ, ನಿದ್ದೆ ಮಾಡಿದಂಥ ಇಬ್ಬರು ಸ್ತ್ರೀಯರು. 1 ಅರಸರ ಪುಸ್ತಕ 3ನೇ ಅಧ್ಯಾಯ 19ನೇ ವಾಕ್ಯ. ಇಬ್ಬರು ಸ್ತ್ರೀಯರು ಒಂದೇ ಮನೆಯಲ್ಲೇ ಇದ್ದಾರೆ. ಇಬ್ಬರಿಗೂ ಮಕ್ಕಳು ಹುಟ್ಟಿದೆ. ಕೆಲವು ದಿನಗಳ ಒಳಗೆ ಅವರ ನಡುವೆ ಒಂದು ಚಿಕ್ಕ ಒಂದು ಅಂತರ, 2-3 ದಿನ ಗ್ಯಾಪ್ ಒಳಗೆ ಇಬ್ಬರಿಗೂ ಮಗು ಹುಟ್ಟಿದೆ. ಇಬ್ಬರು ಒಂದು ದಿನ ರಾತ್ರಿ ನಿದ್ರೆ ಮಾಡುತ್ತಾರೆ. ನಡೆದ ಸಂಭವವನ್ನು ಸತ್ಯವೇದ ವಿವರಿಸುತ್ತದೆ. ಏನು ಹೇಳುತ್ತೆ ನೋಡಿ. ಅವರಲ್ಲಿ ಒಬ್ಬಳು ಅರಸನ ಬಳಿ ಬಂದು ಕೇಸು, ಅರಸನ ಬಳಿ ಮೊರೆ ಇಡ್ತಾ ಇದ್ದಾಳೆ. ಏನು ಸಮಸ್ಯೆ ಆಯಿತು? ಅವರಲ್ಲಿ ಒಬ್ಬಳು ಅರಸನಿಗೆ, ನನ್ನ ಒಡೆಯ ಕೇಳು, ನಾನು ಈ ಹೆಂಗಸು ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ. ಇವಳು ಮನೆಯಲ್ಲಿದ್ದಾಗಲೇ ನಾನು ಮಗುವನ್ನು ಎತ್ತೇನು. 3ನೆಯ ದಿನದಲ್ಲಿ ಇವಳು ಎತ್ತಳು, ಗಂಡು ಮಗುವನ್ನು ಎತ್ತಿದ್ದಾಳೆ. ನಾವಿಬ್ಬರು ಒಟ್ಟಿಗೆ ಇದ್ದೆವು, ಒಂದೇ ಮನೆಯಲ್ಲೇ ಇದ್ವಿ. ನಮ್ಮಿಬ್ಬರ ಹೊರತು ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಇವಳು ರಾತ್ರಿಯಲ್ಲಿ ತನ್ನ ಕೂಸಿನ ಮೇಲೆ ಹೊರಡಿದ್ದರಿಂದ, ಅದು ಈ ಸ್ತ್ರೀ ಮಗುವಿನ ಮೇಲೆ ಹೊರಡಿದ್ರಿಂದ, ಪಕ್ಕದಲ್ಲಿ ತಾನೇ ಮಗುವನ್ನು ಮಲಗಿಸ್ಕೊಂಡಿರ್ತಾರಲ್ಲಿ, ಆಗ ಹೊರಡಿ ಮಲಗಿದಾಗ ಮಗು ಸತ್ತೋಯ್ತು. ಉಸಿರು ಕಟ್ಟಿ ಆ ಸ್ತ್ರೀಗೆ ಅದು ಕೂಡ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಹೊರಳಿ ಮಲಗಿದಾಗ ಮಗು ಸತ್ತೋಯ್ತು. ಹಲವು ಸಭೆಗಳಲ್ಲಿ ನೋಡಿದ್ದೇನೆ, ಕೆಲವು ಒಳ್ಳೆ ಬೋಧಕರು ಅಜಾಗೃತೆಯಿಂದ ಇದ್ದು ಅವರು ತಮ್ಮ ಜನಗಳ ಮೇಲೆ ಬೀಳುವುದರಿಂದ ಅನೇಕ ವಿಶ್ವಾಸಿಗಳನ್ನ, ತನ್ನ ವಿಶ್ವಾಸವನ್ನ ಕಳಕೊಂಡು ಸಾಯುವುದನ್ನು ನೋಡಿದ್ದೇವೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಅನಂತರ ಸ್ತ್ರೀ ಏನ್ ಮಾಡ್ತಾಳೆ ನೋಡಿ. ಮಧ್ಯರಾತ್ರಿಯಲ್ಲಿ ಇವಳೆದ್ದು, ನಿನ್ನ ದಾಸಿಯಾದ ನಾನು ಗಾಢ ನಿದ್ರೆಯಲ್ಲಿದ್ದಾಗ ನನ್ನ ಮಗುವನ್ನು ನನ್ನ ಬಳಿಯಿಂದ ತೆಗೆದು ತನ್ನ ಮಗ್ಗುಲಲ್ಲಿಟ್ಟುಕೊಂಡಳು. ಸತ್ತು ಹೋದ ತನ್ನ ಮಗುವನ್ನು ನನ್ನ ಮಗ್ಗುಲಲ್ಲಿಟ್ಟಳು. ನಿದ್ದೆ ಮಾಡಿದ್ಲು, ಹೊರಳಿ ಮಲಗಿದ್ಲು, ಮಗು ಸತ್ತೋಯ್ತು. ತಕ್ಷಣ ಮಧ್ಯರಾತ್ರಿ ಎದ್ದು ನೋಡ್ತಾಳೆ, ಅಯ್ಯಯ್ಯೋ ಮಗು ಸತ್ತೋಗಿದೆಯಲ್ಲ ಎಂಬುದಾಗಿ. ತಕ್ಷಣ ಆಕೆ ತನ್ನ ಮಗುವನ್ನು ತಂದು ರೀಪ್ಲೇಸ್ ಮಾಡುತ್ತಾಳೆ. ಪಕ್ಕದಲ್ಲಿ ಮಲಗಿರುವ ಸ್ತ್ರೀಯ ಪಕ್ಕದಲ್ಲಿ ಸತ್ತ ಮಗುವನ್ನ ಇಟ್ಟು ಜೀವಂತವಾಗಿರುವ ಆಕೆಯ ಮಗುವನ್ನ ತನ್ನ ಮಗುದಲ್ಲಿ ಮಲಗಿಸಿಕೊಂಡು ಒಳ್ಳೆಯವಳ ಹಾಗೆ ಮಲಗಿದಳು. ಇದೇ ಇವತ್ತು ಹಲವು ಸ್ಥಳಗಳೇ ನಡೆಯುವಂಥದ್ದು. ದೇವರ ಮಕ್ಕಳ ನಡುವೆಯಲ್ಲಿ ಒಳ್ಳೆ ಸೇವೆಯನ್ನು ಮಾಡಿದವರು, ಅಥವಾ ಅದರಲ್ಲಿ ಒಂದು ವೇಳೆ ತಮ್ಮಲ್ಲಿರುವಂತಹ ಆತ್ಮಗಳು ಚದರಿ ಹೋದ ನಂತರ ಇವರು ಬಹಳ ಧೈರ್ಯವಾಗಿ ಏನು ಮಾಡ್ತಾರೆ ಅಂದರೆ, ಅವುಗಳನ್ನು ತಳ್ಳಿ ಒಳ್ಳೆ ಜೀವಂತವಾಗಿರುವಂತಹ ಮಕ್ಕಳು ಯಾರ ಬಳಿ ಇದೆಯೋ ಅದನ್ನು ಹೋಗಿ ಕದ್ಕೊಂಡ್ಬರ್ತಾರೆ. ನೀವು ಚೆನ್ನಾಗಿ ಗಮನಿಸಿ ನೋಡಿ. ಹಲವು ಸಭೆಗಳಲ್ಲಿ, ಹಲವು ಸೇವೆಗಳಲ್ಲಿ, ಬೇರೆ ಸಭೆಗಳಲ್ಲಿ ಬೇರೆ ಯಾರ ಮುಖಾಂತರನೋ ಕರ್ತನನ್ನು ಅರಿತು ಹುಟ್ಟಿರುವಂತಹ ದೇವರ ಮಕ್ಕಳೇ ಅನೇಕವಾಗಿರ್ತಾರೆ. ಆದರೆ ಮೊದಲ ಶತಮಾನದಲ್ಲಿ ತಾವೇ ಗರ್ಭವೇದನೆ ಪಟ್ಟು ತಾವೇ ಹೋಗಿ ಸುವಾರ್ತೆಯನ್ನ ಸಾರಿ ಮಕ್ಕಳನ್ನ ಎತ್ತುಕೊಂಡರು. ಅದುವೇ ರಿಯಲ್, ನಿಜ. ಆದರೆ ಈಗ ನಾವು ದುಡಿಯುವುದಿಲ್ಲ. ಯಾರೋ ಒಬ್ಬರ ಸಭೆಯಲ್ಲಿ ಜನಗಳು ಇರುತ್ತಾರೆ, ಯಾರೋ ಒಬ್ಬರು ಕರ್ತನಲ್ಲಿ ಕೆಲವರು ನಡೆಸಿರ್ತಾರೆ. ನಾವು ತಂತ್ರವಾಗಿ ಅವರ ಮನೆಗಳ ಒಳಗೆ ಹೋಗಿ ಅವರನ್ನು ಸಂಧಿಸಿ ಅಥವಾ ಅವರನ್ನು ಆಕರ್ಷಿಸುವ ರೀತಿಯಲ್ಲಿ ನಮ್ಮ ಸಭೆಗಳಲ್ಲಿ ಏರ್ಪಡಿಸಿ ಆ ಜನಗಳನ್ನು ನಮ್ಮ ಬಳಿ ತಂದು ಸೇರಿಸುವುದಕ್ಕೆ ನಾವು ಪ್ರಯಾಸ ಪಡ್ತೀವಿ. ಯಾರಿದನ್ನು ಮಾಡ್ತಾರೆ ಗೊತ್ತಾ? ತನ್ನಿಂದ ಮಕ್ಕಳನ್ನು ಎರಲಾಗದೇ ಇರುವವರು, ಹುಟ್ಟಿದಂತಹ ಮಕ್ಕಳನ್ನು ಕಾಪಾಡಲು ಆಗದೇ ಇರುವವರು, ಅನಂತರ ತೆಗೆದುಕೊಳ್ಳುವ ತಂತ್ರವಾಗಿರುವ ಕಾರ್ಯವೇನೆಂದರೆ ಮತ್ತೊಬ್ಬರ ಮಕ್ಕಳನ್ನು ಕದಿಯುವುದಕ್ಕೆ ಮುಂದಾಗ್ತಾರೆ. ಸತ್ಯವೇದ ಹೇಳುತ್ತದೆ, ನಿಜವಾಗಿ ಒಬ್ಬನು
ಒಂದು ಸೇವೆಯಲ್ಲಿ ಒಂದು ಮಗು ಹುಟ್ಟಬೇಕೆಂದರೆ ಅದು ಯಾವ ರೀತಿ ಹುಟ್ಟಿದ ಸತ್ಯವೇದ ಹೇಳುತ್ತೆ ನೋಡಿ. ಆತ್ಮೀಕ ಹೆರುವಿಕೆ ಕುರಿತಾಗಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ. 1 ಕೊರಿಂಥದವರೆಗೆ 4ನೇ ಅಧ್ಯಾಯ 15ನೇ ವಾಕ್ಯ. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ, ಇದೆ ಮುಖ್ಯವಾದ ವಾಕ್ಯ, ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ನಾನು ಪಡೆದೆನು. ಇದೇ ಒಳ್ಳೆಯ ಕ್ರಮ. ನೀವು ಹೋಗಿ ಸುವಾರ್ತೆಯನ್ನು ಸಾರಬೇಕು. ನಿಮ್ಮ ಸುವಾರ್ತೆಯ ಮೂಲಕವಾಗಿ ದೇವರನ್ನರಿಯದಿರುವ ಜನಗಳು ದೇವರಲ್ಲಿ ನೂತನ ಸೃಷ್ಟಿಯಾಗಬೇಕು. ಅದುವೇ ಸುವಾರ್ತೆಯಿಂದ ಯೇಸುವಿನಲ್ಲಿ ನೀವು ಹೊಂದಿದಂಥ ಮಕ್ಕಳು. ಆದರೆ ಇವತ್ತು ಹಲವು ಮಂದಿ ಈ ಮಗುವನ್ನು ಕೊಂದಂಥ ಸ್ತ್ರೀಯಂತೆ ಅವರು ತಮ್ಮ ಅಜಾಗ್ರತೆಯಿಂದ ತಮ್ಮ ಆತ್ಮವನ್ನು ಕೊಲ್ಲುವುದು ಮಾತ್ರವಲ್ಲದೆ ತಮ್ಮಿಂದ ಮಕ್ಕಳನ್ನು ಹುಟ್ಟಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಗೊತ್ತಾದರೆ ಏನು ಮಾಡ್ತಾರೆ ಅಂದರೆ ಕದಿಯುವುದಕ್ಕೆ ಅವರು ಆರಂಭಿಸ್ತಾರೆ. ಅವರು ಇಲ್ಲಿ ವ್ಯತ್ಯಾಸವಾಗಿರುವ ಕಾರ್ಯಗಳನ್ನು ತೋರಿಸಿ ಒಳ್ಳೆ ಸಭೆಯಲ್ಲಿರುವಂತಹ ಜನಗಳನ್ನು ಕದಿಯುವಂಥದ್ದು, ಅವರನ್ನು ತಂದು ತಮ್ಮ ಎದೆಯ ಮೇಲೆ ಒರಗಿಸಿಕೊಳ್ಳುವಂಥದ್ದು, ಇಂಥ ಕಾರ್ಯಗಳನ್ನು ಮಾಡುವುದನ್ನು ಸತ್ಯವೇದದಲ್ಲಿ ನಮಗೆ ತೋರಿಸುತ್ತದೆ. ಆದ್ದರಿಂದ ದೇವರು ಹೇಳುತ್ತಾರೆ, ಸೇವಕನು ನಿದ್ರೆ ಮಾಡುವವನಾಗಿಲ್ಲದೆ ಉತ್ತರವಾದ ಮಾಡುವವನಾಗಿರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಾಕ್ಯ ಅದನ್ನು ತೋರಿಸುತ್ತದೆ. ನಿಮ್ಮನ್ನು ನಡೆಸುವವರು ನಿಮ್ಮ ಆತ್ಮಕ್ಕೆ ಉತ್ತರವಾದ ಮಾಡುವವರಾಗಿ ಎಚ್ಚರಿಕೆಯಿಂದ ಇರುವ ಹಾಗೆ. ಹಾಗಾದರೆ ನಿಜವಾಗಿಯೂ ಒಬ್ಬ ಜನರನ್ನು ನಡೆಸುವಾತನು ಆತ್ಮಗಳಿಗೆ ಉತ್ತರವಾದ ಮಾಡುವಾತನಾಗಿ, ತನ್ನ ಕೈಗಳಲ್ಲಿ ಕೊಡಲ್ಪಟ್ಟಿರುವಂತಹ ಕುರಿಗಳಿಗೆ ಉತ್ತರವಾದ ಮಾಡುವವನಾಗಿ ಅವನು ಎಚ್ಚರಿಕೆಯಿಂದ ಇರಬೇಕು. ಈಗ ಸಮೀಪ ಕಾಲಗಳನ್ನು ಗಮನಿಸಿ ನೋಡಬೇಕಾದ್ರೆ ಬಹಳ ಸಭಾ ಪಾಲಕರುಗಳು ಯೂಟ್ಯೂಬ್ನಲ್ಲಿ ಅಥವಾ ಬಹಿರಂಗವಾದ ಸೇವೆಗಳಲ್ಲಿ ತಮ್ಮ ಒಂದು ಸಂದೇಶವನ್ನು ಮಾತಾಡುವುದಕ್ಕೆ ಆರಂಭಿಸಿದ್ದಾರೆ. ಮಾತಾಡಲು ಆರಂಭಿಸುವಾಗ ಆ ಸಭೆ ತಪ್ಪು, ಆ ಬೋಧಕರು ತಪ್ಪು, ಇವರು ತಪ್ಪು ಎಂಬುದಾಗಿ ಹೇಳುವುದನ್ನು ನೋಡ್ತೀವಿ. ಇದರ ಮೂಲಕ ಏನು ಹೇಳಲು ಬರುತ್ತಾರೆ? ನಾನೇ ನಿಜವಾದ ಒಂದು ಸಭೆಯನ್ನು ನಡೆಸುತ್ತಾ ಇದ್ದೇನೆ, ನಾನು ನಿಜವಾದ ಸೇವಕ, ನೀವು ಹೋಗುವಂಥ ಸಭೆಗಳು ಸುಳ್ಳು ಸಭೆ, ನನ್ನ ಬಳಿ ಬನ್ನಿ, ನನ್ನ ಸಂಪರ್ಕದಲ್ಲಿರಿ ಎಂಬುದಾಗಿ ಹೇಳಲು ಬರ್ತಾ ಇದ್ದಾರೆ. ಅದಕ್ಕೆ ಕೇಳಿದರೆ ಈ ರೀತಿ ಹೇಳ್ತಾರೆ, ಅವರು ಮಾಡುವ ತಪ್ಪುಗಳನ್ನು ನಾವು ಬಿಟ್ಟು ಮಾಡಿ ತೋರಿಸಬಾರ್ದು ಅಂತ ಹೇಳ್ತಾರೆ. ಆದರೆ ಒಳ ಉದ್ದೇಶ ಏನು ಗೊತ್ತಾ? ನಾನೇ ಸರಿಯಾಗಿರುವ ವ್ಯಕ್ತಿ, ನಮ್ಮ ಸಂಸ್ಥೆಯೇ ಸರಿಯಾದ ಸಂಸ್ಥೆ, ನಮ್ಮನ್ನು ಹಿಂಬಾಲಿಸಿ ಬನ್ನಿ ಎಂಬುದಾಗಿ ಹೇಳುತ್ತಾರೆ. ಆದರೆ ಸತ್ಯವೇದ ಹೇಳುತ್ತದೆ, ಮೊದಲು ನಿಮಗೆ ಕೊಡಲ್ಪಟ್ಟಿರುವ ಆತ್ಮಗಳು ಇದೆ ನೋಡಿ, ಅವುಗಳನ್ನು ಪೋಷಿಸಿರಿ, ಆ ಆತ್ಮಗಳನ್ನು ಜಾಗೃತರಾಗಿ ನೋಡಿಕೊಳ್ಳಿರಿ. ನೀವು ಮೇಯಿಸುವ ಹಾಗೆ ದೇವರು ಕೊಟ್ಟಂತಹ ಆತ್ಮಗಳು, ನೀವು ಮತ್ತೊಬ್ಬರನ್ನು ಅಪಹರಿಸುವುದಕ್ಕೋಸ್ಕರ ಅವರ ಬಳಿ ಹೋಗಿ ಆ ಸಭೆ ಪಾಸ್ಟರ್ ಈ ರೀತಿಯಾಗಿ ಮಾಡ್ತಾರೆ, ಈ ಸೇವೆ ಹಿಂಗಿದೆ, ಬೈಬಲಲ್ಲಿ ಕೊರತೆ ಇದೆ, ಆ ರೀತಿಯೆಲ್ಲ ಹೇಳುವಂಥದ್ದೆಲ್ಲ ನೀವು ನಿಮ್ಮನ್ನು ಕೊರತೆ ಇಲ್ಲದವರಾಗಿ ತೋರಿಸಿಕೊಳ್ಳುವುದಕ್ಕೆ ಮಾಡಲ್ಪಡುವಂತಹ ಪ್ರಯತ್ನವಾಗಿ ಇರುತ್ತದೆ. ಹಾಗಾಗಿ ಅದರಿಂದ ಬಹಳ ಗಮನವಾಗಿ ನಾವು ಇರಬೇಕು. ಸತ್ಯವೇದ ಹೇಳುತ್ತದೆ. ಅನಂತರ ನೋಡಿ, ಈ ಒಂದು ಅವಶ್ಯವಿಲ್ಲದಿರುವಂತಹ ಹಣಜಿಗಳು ಏನು ಮಾಡುತ್ತದೆ ಅಂತ ನೋಡುವುದಾದರೆ, ಆ ನೆಲದಲ್ಲಿದ್ದುಕೊಂಡು ಒಳ್ಳೆಯ ಪೈರುಗಳಿಗೆ ದೇವರು ಕೊಡುವಂತಹ ಕೃಪೆ ಇದೆ ನೋಡಿ, ಅದನ್ನು ತಾನು ಅಪಹರಿಸಿಕೊಂಡು ಅದರಿಂದ ತನ್ನನ್ನು ಅದು ಬೆಳೆಸಿಕೊಂಡು, ಈ ಪೈರುಗಳಿಗಿಂತಲೂ ಆ ಚೆನ್ನಾಗಿ ಗಮನಿಸಿ ನೋಡೋದಾದರೆ ಒಳ್ಳೆ ಪೈರುಗಳಿಗಿಂತ ಅಣಜಿಗಳು ತೀವ್ರವಾಗಿ ಬೆಳೆಯುತ್ತೆ, ಬಲವಾಗಿ ಬೆಳೆಯುತ್ತೆ. ಏಕೆಂದರೆ ಅದರ ಬೆಳವಣಿಗೆ ತನ್ನ ಒಂದು ತಂತ್ರದಲ್ಲಿ ಅಡಗಿದೆ. ಹಾಗಾಗಿ ಅದು ತೀವ್ರವಾಗಿ ಬೆಳೆಯುತ್ತೆ ಒಳ್ಳೆ ಪೈರುಗಳಿಗಿಂತ. ಕೆಲವು ಕಡೆ ನೋಡುವುದಾದರೆ ಒಳ್ಳೆ ಪೈರುಗಳಿಗಿಂತ ಅದು ಮುಂದಾಗಿ ಈ ಅಣಜಿಗಳು ಅದು ಮುಂದೆ ಬೆಳೆದು ಆ ಒಳ್ಳೆ ಪೈರುಗಳನ್ನು ನಾಶ ಮಾಡುವುದನ್ನು ನೋಡುತ್ತೇವೆ. ಇದರ ಬೆಳವಣಿಗೆ ಎಲ್ಲಿಂದ ಬರುತ್ತೆ ಅಂತ ನೋಡೋದಾದರೆ, ದೇವರ ತೋಟದಲ್ಲಿ ಇರುವುದರಿಂದ ದೇವರು ತನ್ನ ಒಳ್ಳೆಯ ಪೈರುಗಳಿಗೆ ಕೊಡಲಿರುವಂತಹ ಆಶೀರ್ವಾದಗಳು, ವಾಗ್ದಾನಗಳು, ಶಕ್ತಿಗಳು, ಇದನ್ನು ಅವು ಎಳೆದುಕೊಂಡು ಇದರಿಂದ ತನ್ನನ್ನು ಬೆಳೆಸಿಕೊಳ್ಳುತ್ತದೆ. ಅದುವೇ ಸತ್ಯವೇದ ಹೇಳುತ್ತದೆ. ಕೆಲವು ಕಡೆ ಹಂಗೆ ನಡೆಯುತ್ತೆ. ಕರ್ತನು ಬಂದು ತನ್ನ ಕೃಪೆಯನ್ನು ಕಳುಹಿಸಿದ್ದು, ನೀರನ್ನು ಹಾಯಿಸಿದ್ದು ತನ್ನ ಪೈರುಗಳಿಗೋಸ್ಕರವಾಗಿ. ಆದರೆ ಇದು ಕಳ್ಳತನದಿಂದ ಅದನ್ನು ತೆಗೆದುಕೊಂಡು ತನ್ನನ್ನು ಬೆಳೆಸಿಕೊಳ್ಳುವುದನ್ನು ನೋಡುತ್ತೇವೆ. ಕನ್ನಡದಲ್ಲಿ ಹಿಂದೆ ಹಿರಿಯರು ಹೇಳುವಂತಹ ಒಂದು ಒಳ್ಳೆಯ ಒಂದು ಗಾದೆ ಮಾತ್ರ ಈ ರೀತಿಯಾಗಿ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಭತ್ತಕ್ಕೆ ಹಾಯಿಸಿದಂತಹ ನೀರು ಕಾಲುವೆಗಳ ಮುಖಾಂತರ ಓಡಿ ಅದು ಹುಲ್ಲಿಗೂ ಪೋಷಣೆ ಮಾಡುತ್ತಂತೆ. ಇಹಲೋಕದಲ್ಲಿ ಒಳ್ಳೆಯವರೊಬ್ಬರ ಪ್ರಯಾಸದ ಹಾಲು ಎಲ್ಲರನ್ನ ಪೋಷಣೆ ಮಾಡುತ್ತದೆ. ಅವ್ರು ಹೇಳ್ತಾರೆ, ಭತ್ತಕ್ಕೆ ಹಾಯಿಸಿದ ನೀರನ್ನು ಭತ್ತಕ್ಕೆ ಹಾಕಿದ್ವಿ, ಅದು ಕಾಲುವೆಗಳ ಮುಖಾಂತರವಾಗಿ ಓಡಬೇಕಾದ್ರೆ ಅದರ ಜೊತೆ ಬೆಳೆದಿರುವ ಹುಲ್ಲಿದೆ ನೋಡಿ, ಅದಕ್ಕೂ ಹೋಗಿ ಆ ನೀರು ಸಿಗುತ್ತದೆ.
ಅದರಿಂದ ಅದು ತನ್ನನ್ನು ಬೆಳೆಸಿಕೊಳ್ಳುತ್ತದೆ. ಆ ರೀತಿಯಾಗಿ ಹೇಳ್ತಾರೆ. ಅದು ಯಾವ ರೀತಿ ತನ್ನನ್ನು ಬೆಳೆಸಿಕೊಂಡರೂ ಅದರಲ್ಲಿ ಒಂದು ವೇಳೆ ಅಣಜುಗಳಲ್ಲಿ ಫಲಗಳೇ ಬಂದರೂ ಕೂಡ ಆ ಫಲಗಳು ಯಜಮಾನನ ಕಣಜಕ್ಕೆ ಹೋಗುತ್ತವಾ? ಹೋಗಲ್ಲ. ಯಾಕೆಂದರೆ ಅದರಲ್ಲಿ ಎಷ್ಟೇ 100ರಷ್ಟು ಅಣಜಿ ಬಂದರೂ ಕೂಡ ಅದು ಸೈತಾನನ ಫಲಗಳಾಗಿ ಇರುತ್ತದೆ. ಅದಕ್ಕೂ ಒಂದು ಫಲ ಇದೆ, ಅಣಜುಗಳಿಗೂ ಒಂದು ಫಲವಿದೆ. ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಳ್ಳೆಯ ಪೈರುಗಳು ಬೆಳೆದು ಅದರ ಫಲವನ್ನು ಕೊಡುವಾಗ ಈ ಕೆಟ್ಟ ಪೈರುಗಳು ಬೆಳೆದು ಅದು ತನ್ನ ಫಲವನ್ನು ಕೊಡುತ್ತದಲ್ವಾ? ಆದರೆ ಅದರಲ್ಲಿ ಬೆಳೆದಿರುವುದು ಈ ಗೋಧಿ ಕಾಳುಗಳು ಅಲ್ಲ, ದೇವರು ಬಿತ್ತಿದ ಆ ಕಾಳುಗಳು ಅಲ್ಲ, ಆ ಗೋಧಿಯೂ ಅಲ್ಲ. ಇದರ ಒಂದು ಜಾತಿಗೆ ತಕ್ಕ ಹಾಗೆ ಫಲ ಬರುತ್ತೆ. ಆ ಫಲಗಳು ಸೈತಾನನ ಫಲಗಳಾಗಿರುತ್ತದೆ. ಅದನ್ನು ನೋಡಿದ್ರೆ ಬ್ರಹ್ಮಾಂಡವಾಗಿರುವಾಗಿರುತ್ತೆ, ಬಹಳ ಕೂಡ ಬೆಳೆದಿರುತ್ತೆ. ಆ ರೀತಿ ಬೆಳೆದರೂ ಕೂಡ ಅದರಲ್ಲಿ ಏನು ಪ್ರಯೋಜನ? ಯೋಚನೆ ಮಾಡಿ ನೋಡಿ. ಇದು ದೇವರು ನ್ಯಾಯವಾಗಿ ನೀರು ಹಾಯಿಸಿದಂತಹ ಭೂಮಿಯಲ್ಲಿ ತನ್ನ ಪೈರುಗಳಿಗೆ ಕೊಡಲ್ಪಟ್ಟಂತಹ ಆಶೀರ್ವಾದದಲ್ಲಿ ಇದು ತನ್ನನ್ನು ಅಂಟಿಕೊಂಡು ತನ್ನನ್ನು ಹೆಚ್ಚಿಸಿಕೊಂಡು ಅದು ಬೆಳೆಯಲು ಆರಂಭಿಸುತ್ತದೆ. ನಾವು ಮಾತಾಡುವ ಹಾಗೆ ಅನ್ಯ ಭಾಷೆ ಮಾತಾಡುತ್ತೆ, ನಾವು ಮಾತಾಡುವಂತೆ ವರಗಳನ್ನು ಉಪಯೋಗಿಸುವುದು. ಆದರೆ ಅದರಲ್ಲಿ ಯಾರಿಗೆ ಉಪಯೋಗಿಸುತ್ತಾರೆ? ಅದರಲ್ಲಿ ಯಾರನ್ನ ಮಹಿಮೆ ಪಡಿಸುತ್ತಾರೆ? ಅದು ಪೂರ್ತಿಯಾಗಿ ತನ್ನ ಸ್ವಾರ್ಥಕ್ಕೆ ಸಂಬಂಧಪಟ್ಟದ್ದು. ಒಳ್ಳೆಯ ಪೈರುಗಳ ಉದ್ದೇಶ ಯಜಮಾನನ ಕಣಜವನ್ನು ತುಂಬಿಸಬೇಕು ಎನ್ನುವುದು. ಈ ಸುಳ್ಳು ಪೈರಿದೆ ನೋಡಿ, ಆ ಒಂದು ಅಣಜು, ಅದರ ಒಂದು ಉದ್ದೇಶ ಇವರಿಗೆ ಸಿಗುವುದನ್ನಿಟ್ಟು ನನ್ನನ್ನು ಬೆಳೆಸಿಕೊಳ್ಳಬೇಕು ಅಷ್ಟೇ. ಅವರ ಆಟಿಟ್ಯೂಡ್, ಅವರ ಒಂದು ಆಕ್ಟಿವಿಟೀಸ್ ಎಲ್ಲವನ್ನು ಗಮನಿಸಿ ನೋಡಿದ್ರೆ ತನ್ನನ್ನು ಬೆಳೆಸಿಕೊಳ್ಳುವುದು, ತನ್ನನ್ನು ಸಮೃದ್ಧಿ ಉಳ್ಳವರಾಗಿ ಮಾರ್ಪಡಿಸಿಕೊಳ್ಳುವುದಾಗಿ ಇರುತ್ತೆ. ಅವರಿಗೂ ದೇವರ ಕುರಿತಾಗಿ ಚಿಂತೆ ಇಲ್ಲ, ದೇವರ ಚಿತ್ತದ ಕುರಿತಾಗಿ ಚಿಂತೆ ಇಲ್ಲ, ದೇವರ ವಾಕ್ಯದ ಕುರಿತಾಗಿ ಚಿಂತೆ ಇಲ್ಲ. ನೀವು ಅವರನ್ನು ತಿದ್ದುವುದಕ್ಕೆ ಮುಂದಾಗುವುದು ತಪ್ಪೆ. ಯಾಕೆಂದ್ರೆ ತಿದ್ದಿಕೊಳ್ಳುವುದಿಲ್ಲ ಅವರು. ಬಹಳ ಮಂದಿ ಮಾತಾಡ್ತಾರಲ್ಲ, ಇಂಥ ಸುಳ್ಳುಪದೇಶ ಮಾತಾಡಿದ್ರು ಹಂಗೆ. ಯಾಕೆಂದರೆ ಅವನು ಸೈತಾನನಿಂದ ಬಿತ್ತಲ್ಪಟ್ಟವರು. ಅವರ ಬೀಜ ದೇವರ ಬೀಜವಲ್ಲ. ಅದನ್ನೇ ಹೇಳ್ತಾರೆ. ಏನು ಮಾಡುವುದು ಇದಕ್ಕೆ? ಇವಾಗ ನಾವೇನು ಟ್ರೈ ಮಾಡ್ತೀವಿ? ಇದನ್ನು ಹೇಗಾದರೂ ನಾವು ಮಾರ್ಪಡಿಸಕ್ಕೆ ಸಾಧ್ಯನಾ? ಮಾರ್ಪಡಿಸಕ್ಕಾಗಲ್ಲ. ಬೀಜವೇ ತಪ್ಪಾಗಿದೆಯಲ್ಲ. ಅದು ನಾಶವಾಗುವುದೇ ಅದರ ಒಂದು ಅಂತ್ಯ. ಅದೇನು ಮಾಡುತ್ತದೆ? ಅದು ಬೆಳೆದು ದೇವರ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಭಾಗ್ಯವನ್ನ, ಶ್ಲಾಘ್ಯವನ್ನ ತಾನು ಸೆಳೆದುಕೊಂಡು ಬೆಳೆಯುತ್ತೆ. ನೀವು ಅವುಗಳನ್ನು ಗಮನಿಸಿ ನೋಡಿದರೆ ಅರ್ಥವಾಗುತ್ತೆ. ಆ ಮನುಷ್ಯನನ್ನು ಗಮನಿಸಿ ನೋಡಿದರೆ ಗೊತ್ತಾಗುತ್ತೆ. ತನ್ನ ಸ್ವಾರ್ಥದ ಕುರಿತಾಗಿ ಚಿಂತೆ ಮಾಡುತ್ತಾರೆ. ದೇವರ ಕುರಿತಾಗಲಿ, ದೇವರ ರಾಜ್ಯದ ಕುರಿತಾಗಲಿ, ದೇವರ ಕಣಜದ ಕುರಿತಾಗಲಿ ಅವರಿಗೆ ಯಾವ ಚಿಂತೆಯೂ ಇಲ್ಲ. ಅವರು ಆ ವಾಕ್ಯವನ್ನು ಉಪಯೋಗಿಸಿದ್ರು ಕೂಡ, ದೇವರ ಚಿತ್ತ ಉಜ್ಜೀವನ ಬರುತ್ತೆ ಅಂತ ಹೇಳಿದ್ರು ಕೂಡ, ಅವರು ದೇವರ ಚಿತ್ತ ಇದು ಕಡೆಯ ಕಾಲ ಬರುತ್ತೆ ಅಂತ ಹೇಳಿದ್ರು ಕೂಡ ಅದು ಅವರ ತಮ್ಮ ಲಾಭಕ್ಕೋಸ್ಕರವಾಗಿ ಉಪಯೋಗಿಸುತ್ತಾರೆ, ತಮ್ಮನ್ನು ಬೆಳೆಸಿಕೊಳ್ಳುವುದಕ್ಕೋಸ್ಕರವಾಗಿ ಉಪಯೋಗಿಸುತ್ತಾರೆ. ಆ ಮಾತುಗಳನ್ನು ತಾನೇ ಉಪಯೋಗಿಸಬೇಕು ನಾವು. ಹಾಗಾಗಿ ದೇವರು ಕಡೆಯ ಕಾಲದ ಕುರಿತಾಗಿರುವ ಒಂದು ಪ್ರಕಟಣೆಯನ್ನು ಕೊಡುತ್ತಾರೆ, ತನ್ನ ಜನಗಳಿಗೆ ಹೇಳುವ ಹಾಗೆ. ಈ ಅಣಜಿಗಳು ಅದನ್ನು ಹಾಗೆ ತೆಗೆದುಕೊಂಡು ಹೋಗಿ ಇವರು ಅದನ್ನು ಹೇಳಿ, ನನಗೆ ಕಾಣಿಕೆ ಕೊಡು, ಕಡೆಯ ಕಾಲ ಬಂದಿದೆ, ದೇವರು ನನಗೆ ಇದನ್ನು ಮಾಡಲು ಹೇಳಿದ್ದಾರೆ, ಇದನ್ನು ಕಟ್ಟಲು ಹೇಳಿದ್ದಾರೆ ಎಂಬುದಾಗಿ ಅವರು ಹೇಳಿ, ದೇವ ಜನಗಳು ಕಡೆಯ ದಿನಗಳಲ್ಲಿ, ತಡವರಿಸುವ ದಿನಗಳಲ್ಲಿ ಅವರನ್ನು ನೋಡಿ ಸಂರಕ್ಷಿಸಲು ಹೇಳಿದರು ಎಂಬುದಾಗಿ ಆಗ ಕಾಣಿಕೆ ಕೊಟ್ಟು, ನನ್ನ ಕೈಗಳನ್ನು ನೀವು ಹೊರುವುದಾದರೆ ದೊಡ್ಡ ಸ್ಥಳವನ್ನು ಹಿಡಿದು ಒಂದು ಶೆಲ್ಟರ್, ಒಂದು ಆಶ್ರಯ ಪಟ್ಟಣವನ್ನು ಏರ್ಪಡಿಸಲು ದೇವರು ಹೇಳಿದ್ದಾರೆ ಎಂದು ದೇವರು ಹೇಳಿದ ಕಡೆಯ ಕಾಲನ ಇಟ್ಕೊತಾರೆ. ದೇವರು ಹೇಳಿದ ಅಥವಾ ಪ್ರಕಟಣೆಗಳನ್ನು ಇಟ್ಕೊತಾರೆ. ದೇವರು ತಮ್ಮ ಜನಗಳಿಗೆ ಹೇಳಿದ ಸತ್ಯವನ್ನು ಇಟ್ಟುಕೊಳ್ಳುತ್ತಾನೆ. ಆದರೆ ಅದರ ಉದ್ದೇಶವನ್ನು ನೋಡಿದರೆ ಅದನ್ನಿಟ್ಟು ತಮ್ಮನ್ನು ಬೆಳೆಸಿಕೊಳ್ಳುತ್ತಾರೆ. ಕಡೆಯದಾಗಿ ಕಾಣಿಕೆಯಲ್ಲಿ ಬಂದು ನಿಲ್ಲುತ್ತಾರೆ. ತಕ್ಷಣ ತಮ್ಮ ಯೋಜನೆಯನ್ನೇ ಹೇಳುತ್ತಾರೆ. ನನಗೆ ಇಂತಿಂಥ ಕಾರ್ಯವನ್ನು ಮಾಡಕ್ಕೆ ಹೇಳಿದ್ದಾರೆ, ಉದಾರತ್ವವಾಗಿ ಹಣವನ್ನು ಕೊಡಿ, ಮಡಿಯಲ್ಲಾಕಿ, ಆ ರೀತಿಯಾಗೆಲ್ಲ ಮಾತಾಡ್ತಾರೆ. ಅದು ಪೂರ್ತಿಯಾಗಿ ತಮ್ಮನ್ನು ಬೆಳೆಸಿಕೊಳ್ಳುವುದಕ್ಕೆ ವಿನಃ ದೇವರ ಕುರಿತಾಗಿ ಚಿಂತೆ ಮಾಡುವುದಕ್ಕಲ್ಲ. ಬಹಳ ಸ್ಥಳಗಳಲ್ಲಿ ನಾವು ನೋಡ್ತೀವಿ, ಕಟ್ಟಡಗಳ ಮೇಲೆ ಕಟ್ಟಡ, ಕಾರ್ಗಳ ಮೇಲೆ ಕಾರ್ಗಳು. ಆದರೆ ಆ ಕಾಲದಲ್ಲಿ, ಹಳೆಯ ಒಡಂಬಡಿಕೆ ಕಾಲದಲ್ಲಿ, ಎಲಿಯನ ಕಾಲಗಳಲ್ಲಿಯೇ ಈ ಮಾತನ್ನು ಹೇಳಿದ್ದಾರೆ. ದ್ರಾಕ್ಷಿ ತೋಟಗಳನ್ನು ನೆಡುವುದಕ್ಕೂ ದ್ರಾಕ್ಷಿ ತೋಟಗಳನ್ನು ಕೊಂಡುಕೊಳ್ಳುವುದಕ್ಕೂ ಇದುವ ಕಾಲ. ಹಾಗಾದರೆ ನಾವು ಯಾವ ಕಾಲದಲ್ಲಿ ಇದ್ದೇವೆ ಯೋಚನೆ ಮಾಡಿ ನೋಡಿ. ಈ ಕಾಲದಲ್ಲಿ ನಾವೇನು ಮಾಡಬೇಕು? ಹಾಗಾದರೆ ದೇವರ ಮಹಿಮೆಯ ಕುರಿತಾಗಿ, ತಂದೆಯ ಚಿತ್ತದ ಕುರಿತಾಗಿ ಚಿಂತಿಸುವವನೇ ನಿಜವಾದ ಸೇವಕನು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ, ನಾವೆಲ್ಲ ಆತ್ಮಗಳನ್ನು ನಂಬದೆ ಅದು ದೇವರಿಂದ ಉಂಟಾಗಿದೆಯಾ ಎಂಬುದಾಗಿ ಪರಿಶೋಧಿಸಿ ನೋಡಬೇಕು.
ಇವನು ಮಾತಾಡುವಂತಹ ಮಾತಿನ ಕಾರ್ಯದ ಒಂದು ಮಹತ್ವ ಏನು ಅಂತ ನೋಡಬೇಕು. ಕೊನೆಯದಾಗಿ ಎಲ್ಲಿ ತಂದು ನಿಲ್ಲಿಸ್ತಾರೆ ಎಂಬುದಾಗಿ ನೋಡಬೇಕು. ನಿಮ್ಮನ್ನು ಭಯಪಡಿಸುವುದರ ಮೂಲಕ, ಭೀತಿ ಹುಟ್ಟಿಸುವುದರ ಮೂಲಕ, ದೇವರು ಯಾರಿಗೂ ಹೇಳಿದ ಕಾರ್ಯಗಳನ್ನಿಟ್ಟು ನಿಮ್ಮನ್ನು ಥ್ರೆಟನ್ ಮಾಡುವುದರ ಮೂಲಕ, ಅಡ್ಡದಾರಿಯಲ್ಲಿ ನುಗ್ಗಿದವರು ಅದನ್ನಿಟ್ಟು ತಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕೂ ತಮಗೆ ವಸ್ತುಗಳನ್ನು ಕೂಡಿಸಿಕೊಳ್ಳುವುದಕ್ಕೂ ಪ್ರಯತ್ನ ಮಾಡಿದರೆ ಅದು ದೇವರಿಂದ ನೆಡಲ್ಪಟ್ಟಂತಹ ಬೆಳೆ ಅಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ದೇವ ಜನಗಳು, ದೇವರ ಮಕ್ಕಳು ದೇವರ ಕಾರ್ಯಗಳ ಕುರಿತಾಗಿ ಚಿಂತೆ ಮಾಡುತ್ತಾರೆ, ದೇವರ ಮಹಿಮೆ ಕುರಿತಾಗಿ ಅವರು ಚಿಂತೆ ಮಾಡುತ್ತಾರೆ. ಈ ಅಣಜಿಗಳು ಯಾವ ರೀತಿ ಇರುತ್ತದೆ ಎನ್ನುವುದಕ್ಕೆ ಸತ್ಯವೇದದಲ್ಲಿ ಕೆಲವೊಂದು ಗುರುತುಗಳು ಹೇಳಲ್ಪಟ್ಟದಾಗಿದೆ. ಅದನ್ನು ಮಾತ್ರ ನೋಡಿ ನಾವು ಸಂದೇಶವನ್ನು ಮುಕ್ತಾಯಗೊಳಿಸೋಣ. ಯೂದನ ಪುಸ್ತಕ 10ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೂ. ಯೂದದಲ್ಲಿ ಒಂದೇ ಅಧ್ಯಾಯ ಇದೆ, ಅದರಲ್ಲಿ 10ನೇ ವಾಕ್ಯದಿಂದ 13ರವರೆಗೂ. ಇವರು ಯಾವ ರೀತಿ ಇರ್ತಾರೆ ಅಂದರೆ, ಈ ಒಂದು ಅಣಜಿಗಳು ತಮಗೆ ಗೊತ್ತಿಲ್ಲದ ಕಾರ್ಯವನ್ನು ದೂಷಣೆ ಮಾಡುತ್ತಾರೆ. ಅವನು ತನ್ನನ್ನು ವೇದ ಪಂಡಿತನಾಗಿ ತೋರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ತನ್ನನ್ನು ತೋರಿಸಿಕೊಂಡು ಆ ರೀತಿ ಇದ್ರೆ ಮಾತ್ರನೇ ಇವರಿಗೆ ಬರಬೇಕಾಗಿರುವ ಕೃಪೆಯೆಲ್ಲ, ದೇವರ ಮಕ್ಕಳಿಗೆ ದೇವರು ಕೊಡುವಂತಹ ನೀರನ್ನೆಲ್ಲ ತಾನು ಎಳೆದುಕೊಳ್ಳಲು ಸಾಧ್ಯ. ಬೈಬಲ್ ಓದುವುದಿಲ್ಲ, ಸತ್ಯ ಗೊತ್ತಿಲ್ಲ, ಒಂದು ಕಾದಿದ್ದು ಕಲಿತಿರುವುದಿಲ್ಲ, ಎಲ್ಲೊಂದು ಅಲ್ಲೊಂದು ಎಂಬುದಾಗಿ ಕೇಳಿದ ವಾಕ್ಯವನ್ನಿಟ್ಟು ಇವರೇ ಎಲ್ಲದರಲ್ಲಿಯೂ ಗೊತ್ತಿರುವ ಹಾಗೆ ಗೊತ್ತಿಲ್ಲದಿರುವುದನ್ನು ದೂಷಣೆ ಮಾಡ್ತಾರೆ, ಗೊತ್ತಿಲ್ಲದ ಕಾರ್ಯಗಳ ಕುರಿತಾಗಿ ಮಾತಾಡ್ತಾರೆ. ಎರಡನೇದಾಗಿ, ಮತ್ತು ತಾವು ವಿವೇಕ ಶೂನ್ಯ ಪಶುಗಳಂತೆ ಸ್ವಾಭಾವಿಕವಾಗಿ ಯಾವುಗಳನ್ನು ತಿಳಿದುಕೊಳ್ಳುತ್ತಾರೋ ಅವುಗಳೇ ತಮ್ಮನ್ನು ಕೆಡಿಸ್ಕೋತಾರೆ. ಪಶುಗಳಲ್ಲಿ ಬುದ್ಧಿ ಇರುವಂಥದ್ದು, ಬುದ್ಧಿ ಇಲ್ಲದಿರುವಂಥವುಗಳು ಎಂಬುದಾಗಿದೆ. ನಾಯಿ, ಕುದುರೆ, ಕುರಿ, ದನ, ಅನಂತರ ಈ ಕತ್ತೆ, ಇವೆಲ್ಲವನ್ನು ನೋಡಬೇಕಾದರೆ ಬುದ್ಧಿ ಇರುವ ಮೃಗಗಳು. ಆನೆ ಕೂಡ ಬುದ್ಧಿ ಇರುವ ಮೃಗ, ನಾವು ನೋಡ್ಬೋದು. ಹಾಗಾದರೆ ಬುದ್ಧಿ ಇರುವ ಮೃಗ ಏನು ಮಾಡುತ್ತೆ? ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಒಂದು ಹಸುವಿಗೆ ತನ್ನ ಯಜಮಾನ ಯಾರಂತ ಗೊತ್ತು, ಕತ್ತೆ ತನ್ನ ಯಜಮಾನ ಯಾರಂತ ಗೊತ್ತು. ಆ ರೀತಿ ವಾಕ್ಯ ಇದೆ. ನಾಯಿಗಳು ನಂಬಿಕೆ ಉಳ್ಳದಾಗಿರುತ್ತೆ, ಇವೆಲ್ಲವನ್ನು ನೋಡಿದ್ದೇವೆ. ಆದರೆ ಸ್ವಭಾವದಲ್ಲಿ ಮೃಗದ ಹಾಗವೇ ಎಲ್ಲ ಕಾಲದಲ್ಲಿ ಇರುವಂತಹ ಮೃಗಗಳು ಕೂಡ ಇವೆ. ಸಮೀಪದಲ್ಲಿ ರೋಡಲ್ಲಿ ಬಹಳ ದಗೆ ಇರುವ ಸಂದರ್ಭದಲ್ಲಿ ನೀರಿನ ದಾಹವಾಗಿ ನೀರಿಲ್ಲದೆ ಮೃಗಗಳಿಗೆ ನೀರು ಸಿಗಲ್ಲ. ಬರಡಾಗಿರುವ ಸಂದರ್ಭ, ನನಗೆ ಗೊತ್ತಿರುವಂಥ ಒಂದು ಪ್ರಾಂತ್ಯ, ಇರುವ ಒಂದು ಚಿರತೆ ಅದು ರೋಡಿಗೆ ಬಂತು. ರೋಡಿಗೆ ಬಂದು ನೀರು ಸಿಗುತ್ತಾ ಅಂತ ಅದು ಹುಡುಕಿ ಬಂತು. ಅದು ಮಂಕಾಗಿ ಕೆಳಗೆ ಬಿತ್ತು. ಬೆಳಗ್ಗೆ ಮುಂಜಾನೆ ವೇಳೆಯಲ್ಲಿ ಆ ಕಡೆ ಹೋದಂತಹ ಒಬ್ಬ ಆಟೋ ಡ್ರೈವರ್, ಇದು ನಡೆದಂಥ ಒಂದು ಕಾರ್ಯ, ಆಟೋ ಡ್ರೈವರ್ ಅದನ್ನು ನೋಡಿ, ಅಯ್ಯೋ ಪಾಪ ನೀರಿಗೆ ದಾಹ ಎಂಬುದಾಗಿ, ಒಂದು ಚಿರತೆ ಕೆಳಗೆ ಬಿದ್ದಿದೆಯಲ್ಲ ಎಂಬುದಾಗಿ ತನ್ನ ಗಾಡಿಯನ್ನು ನಿಲ್ಲಿಸಿ ತನ್ನ ಕೈಯಲ್ಲಿದ್ದಂತಹ ನೀರನ್ನು ಹೋಗಿ ಮುಖದ ಮೇಲೆ ಹಾಕಿ ಅದಕ್ಕೆ ಕುಡಿಯುವುದಕ್ಕೂ ನೀರು ಕೊಟ್ಟರು. ಅದು ಸ್ವಲ್ಪ ಬಲವೊಂದು ಎದ್ದ ಕೂಡಲೇ ಈ ಆಟೋ ಡ್ರೈವರ್ ಮೇಲೆ ಅದು ತಿರುಗಿ ಬಿತ್ತು. ಅದು ಗೊತ್ತಿಲ್ಲ, ನಮಗೆ ಸಹಾಯ ಮಾಡಿದ, ನಮಗೆ ಕೊಟ್ಟ, ಇದೆಲ್ಲ ಅದಕ್ಕೇನು ಗೊತ್ತಿಲ್ಲ. ಅದರ ಸ್ವಭಾವವೇ ಮೃಗದ ಸ್ವಭಾವವಾಗಿರುತ್ತೆ. ಹಾಗಾದರೆ ಅಂಥ ವ್ಯಕ್ತಿಗಳನ್ನು ನೋಡ್ತೀವಿ ನಾವು, ಸೇವೆಯಲ್ಲಿ ನೋಡುತ್ತೇವೆ. ನಾನು ಹೇಳ್ತಿರೋದು ಹೊರಗಡೆ ಅಲ್ಲ, ಹೊರಗೆ ಬೇರೆ ಕಡೆ ಅಲ್ಲ, ಒಳಗೆ ದೇವ ಜನಗಳ ನಡುವೆ ನೀವೆಷ್ಟೇ ಸಹಾಯ ಮಾಡಿದರೂ ತನ್ನ ಬುದ್ಧಿಯನ್ನು ತೋರಿಸುತ್ತಾರೆ. ಮೃಗದ ಸ್ವಭಾವವುಳ್ಳವರು. ಸತ್ಯವೇದ ಹೇಳುತ್ತದೆ, ಇವರಿಗೆ ಅಯ್ಯೋ, ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ತಮ್ಮ ಸ್ವಂತ ಸಹೋದರನ ಕೊಲೆ ಮಾಡಿ ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದೆಗೋಸ್ಕರ ಬೀಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು. ಆ ರೀತಿಯಾಗಿ ಏನು ಬೇಕಾದ್ರೂ ಮಾಡ್ತಾರೆ ನೋಡಿ. ಅವನಿಗೆ ದೇವರ ಬಗ್ಗೆ ಭಯ ಇಲ್ಲ, ಕಾಣಿಕೆನೇ ಅವರಿಗೆ ಚಿಂತೆ. ಯಾಕೆ ಕಾಣಿಕೆ ಬಗ್ಗೆ ಮಾತಾಡ್ತಾನೆ ಇರಬೇಕು? ಸಭೆಯಲ್ಲಿ ವಾರ ಪೂರ್ತಿ ಕಾಣಿಕೆ ಬಗ್ಗೆ ಯಾಕೆ ಮಾತಾಡಬೇಕು? ಕಾಣಿಕೆ ಎನ್ನುವುದು ಒಬ್ಬ ಮನುಷ್ಯನು ತನ್ನ ಮನಪೂರ್ವಕವಾಗಿ ಕೊಡುವಂಥದ್ದು. ಅದು ದೇವರಿಗೂ ಅವನಿಗೂ ಮಧ್ಯೆ ಇರುವಂಥದ್ದು. ಅವನು ದೇವರು ಅವನಿಗೆ ಮಾಡಿದ ಕಾರ್ಯಗಳನ್ನು ಸ್ಮರಿಸಿ ಒಂದು ಸೇವೆಗೆ ಅವನ ಕಾಣಿಕೆ ಕೊಡಬಹುದು, ಅಥವಾ ಬಡವರಿಗೆ ಆ ಒಂದು ಹಣವನ್ನು ಕೊಡಬಹುದು. ಅದೆಲ್ಲ ದೇವರ ಬಳಿ ಹೋಗಿ ಸೇರುವಂಥದ್ದೇ, ದೇವರಿಂದ ಅಂಗೀಕರಿಸಲ್ಪಡುವಂಥದ್ದೇ. ಇದರ ಕುರಿತಾಗಿ ಯಾಕೆ ಅಷ್ಟೊಂದು ವ್ಯಾಖ್ಯಾನ ಹೇಳಿದ್ರು? ಇವರಿಗದು ಅವಶ್ಯವಾಗಿದೆ. ಇದನ್ನು ಕೊಟ್ಟರೆ ಮಾತ್ರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, 7 ಪಟ್ಟು ಆಶೀರ್ವಾದ ಮಾಡ್ತಾರೆ. 70 ದಿನ ಯಾಕೆ ಯಾವಾಗಲೂ ಮಾತಾಡ್ತಾನೆ ಇರಬೇಕು? ಯಾಕೆಂದರೆ ಇದರಲ್ಲಿ ಅವರಿಗೆ ಲಾಭ ಉಂಟು. ಹಾಗಾದ್ರೆ ಸತ್ಯವಾದ ಹೇಳುತ್ತೆ ನೋಡಿ, ಇವರು ಹಣ ಆಸೆ ಉಳ್ಳವರು, ಕೂಲಿಗೋಸ್ಕರವಾಗಿ ಏನು ಬೇಕಾದ್ರೂ ಮಾಡ್ತಾರೆ. ಇಂಥವರು ದ್ರವ್ಯಾಸೆಯಲ್ಲಿ ಮೋಶೆಯ ಕಾಲದಲ್ಲಿ ಕೋರಹನ ಅಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗ್ತಾರಲ್ಲ, ಆ ರೀತಿಯಾಗಿರುವರು. ಇವರು ನಿಮ್ಮ ಪ್ರೇಮ ಭೋಜನಗಳಲ್ಲಿ
ಇಲ್ಲಿ ಪ್ರೇಮ ಭೋಜನ ಅಂದ್ರೆ ನೀವು ಕರ್ತನ ಭೋಜನದಲ್ಲಿ ಕೂರ್ತಾರೆ, ಇವನು ಒಳಗೆ ಬಂದು ಕೂತಿರ್ತಾನೆ. ಇವರು ನಿಮ್ಮ ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನೋಡ್ರೆ ಗೊತ್ತಾಗುತ್ತೆ. ಕರ್ತನ ಭೋಜನ ಅಂತ ಹೇಳಿದ್ರೆ ಬಾಯಿ ಒರೆಸ್ಕೊಂಡು ಸುಮ್ಮನೆ ಒಳಗೆ ಕೂತ್ಕೋತಾರೆ. ನಾನು ಕೆಲವು ಕಡೆ ಕುಡಿದು ಒಳಗೆ ಕೂತಿರುವುದನ್ನು ನೋಡಿದ್ದೇನೆ. ಕುಡಿದು ಅವರಿಗೆ ಭಯವಿಲ್ಲ, ತಮ್ಮನ್ನ ತಾವೇ ಮೇಯಿಸಿಕೊಳ್ಳುತ್ತಾರೆ. ನನಗೆ ಯಾರು ಬೇಡ, ಯಾರು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ನನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ತನ್ನನ್ನು ಮೇಯಿಸಿಕೊಳ್ಳುತ್ತಾರೆ. ಇವರು ಹೇಗಿರ್ತಾರೆ? ಗಾಳಿಯಿಂದ ಒಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಎಲೆಗಳುದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳಾಗಿರ್ತಾರೆ. ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾ ಕಾಲವು ಇಟ್ಟಿರುವುದು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ನಾವು ಬಹಳ ಗಮನವಾಗಿ ಬೆರೆತಿರುವ ವ್ಯಕ್ತಿಗಳನ್ನು ಕಂಡುಹಿಡಿಬೇಕು. ಒಂದು ವೇಳೆ ಈ ಕಳೆಗಳು ಬೆಳೆದು ಒಳ್ಳೆ ಫಲ ಕೊಡುವ ಹಾಗೆ ಕಾಣಿಸುತ್ತದೆ, ಫಲ ಕೊಟ್ಟ ಹಾಗೆ, ಫಲ ಅಂದರೆ ಅದು ಆತ್ಮಿಕವಾದ ಫಲವಾಗಿರಲ್ಲ. ಏಕೆಂದರೆ ಇವತ್ತು ಜನಗಳು ಆತ್ಮಿಕವಾದ ಫಲವನ್ನು ಹುಡುಕುವುದಿಲ್ಲ. ನಾವು ನೋಡುವುದಿಲ್ಲ. ನೋಡಿ, ಇವಾಗ್ತಾನೆ ಸೇವೆಗೆ ಅವರು ಬಂದಿದ್ದಾರೆ, ಬೆಳೆದಿದ್ದಾರೆ, 4 ಮನೆ ತಗೊಂಡಿದ್ದಾರೆ, 8 ಕಾರ್ ತಗೊಂಡಿದ್ದಾರೆ, ಬಲವಾದ ಆಳಾಗಿ ಮಾರ್ಪಟ್ಟಿದ್ದಾರೆ. ಇದು ಫಲವಲ್ಲ, ಇದು ಅದರ ಸ್ವಂತ ಫಲ. ಈ ಫಲ ಪೂರ್ತಿ ದೇವರ ಮಕ್ಕಳಿಗೆ ಹೋಗಬೇಕಾಗಿರುವ ಒಳಿತುಗಳನ್ನು ತಾನು ಅದನ್ನು ವಂಚಿಸಿ ತೆಗೆದುಕೊಂಡು ಯಾಮಾರಿಸಿ ಭೋಜನ ಮಾಡಿದ್ರಿಂದ ತನ್ನನ್ನು ಬೆಳೆಸಿಕೊಂಡು ಕೊಡುವಂತಹ ಅಣಜಿಗಳ ಫಲಗಳು. ಅಣಜಿ ಎಷ್ಟೇ ಫಲ ಕೊಟ್ಟರು, ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ದೇವರಿಗೆ ದೂರವಾದವರು, ಒಂದು ಅಣಜಿ, ಆದರೆ ಸಭೆ ತುಂಬಿ ತುಳುಕ್ತಾ ಇದೆ. 10,000 ಮಂದಿ ಇದ್ದಾರೆ, 50,000 ಮಂದಿ ಇದ್ದಾರೆ. ಮಾತಾಡುವುದೆಲ್ಲ ಕೇಡೆ, ಮಾತಾಡುವುದೆಲ್ಲ ಅಸಹ್ಯವೇ, ಮಾತಾಡುವುದೆಲ್ಲ ಕರ್ತನ ಮಾತಿಗೆ ವಿರುದ್ಧವಾಗಿರುವಂಥದ್ದೇ. ಆ ರೀತಿ ಒಬ್ಬ ವ್ಯಕ್ತಿ ಇದ್ದಾನೆ ಇಟ್ಕೊಳ್ಳಿ. ಅವರ ಜೊತೆ ಒಂದು ವೇಳೆ 10,000 ಮಂದಿ ಇರ್ಬೋದು, 500 ಮಂದಿ ಕೂಡ ಇರ್ಬೋದು. ಅದು ನೋಡುವವರು ಹೆಂಗೆ ಹೇಳ್ತಾರೆ ಅಂದರೆ, ಎಷ್ಟು ಫಲ ಕೊಡ್ತಾರೆ ನೋಡಿ, ಎಷ್ಟು ಜನಗಳು ಚರ್ಚ್ಗೆ ಹೋಗ್ತಾರೆ ನೋಡಿ, ಫಲಗಳು. ಆದರೆ ನೀವು ಬಿತ್ತಿದ್ದು ಕರ್ತನಿಂದ ಬಿತ್ತಲ್ಪಡದಿರುವಂಥದ್ದು, ಸೈತನನಿಂದ ಬಿತ್ತಲ್ಪಟ್ಟಿದ್ದು, ಒಂದು ಅಣಜಿಯಾಗಿರುವಂಥದ್ದು. ಫಲ ಕೊಟ್ಟರು ಕೂಡ ಆ ಒಂದು ಪೈರು ಮಾತ್ರವಲ್ಲ, ಆ ಅಣಜಿಗಳು, ಆ ಫಲಗಳು ಸೇರಿ ಬೆಂಕಿ ಹಾಕಲ್ಪಡುವುದು. ಅದರಿಂದ ಬಹಳ ಗಮನವಾಗಿರಬೇಕು. ಅರ್ಥವಾಗ್ತಿದೆಯಾ ನಿಮಗೆ? ನೀವು ಆ ಅಣಜಿ ಕೊಟ್ಟಂತಹ ಫಲವಾಗಿದ್ದರೆ, ಅಣಜಿ ಹೋಗಬೇಕಾದ್ರೆ ಆ ಫಲಗಳು ಕೂಡ ಒಟ್ಟೋಗುತ್ತೆ. ಅದಕ್ಕೆ ದೇವರ ಕಣಜದಲ್ಲಿ ಸ್ಥಳವೇ ಇಲ್ಲ. ದೇವರ ಕಣಜ ಎನ್ನುವುದು ಅವರು ನೆಟ್ಟಿರಬೇಕು, ಅವರು ಬೆಳೆಸಿರಬೇಕು, ಅವರ ಫಲಗಳನ್ನು ಕೊಟ್ಟಿರಬೇಕು. ನಾವು ಫಲವಂತ ಏನು ಹೇಳಿದ್ವಿ? ಇವರ ಪ್ರಾಬಲ್ಯವನ್ನು ಇಟ್ಟು, ಇವರ ಆಸ್ತಿಯನ್ನು ಇಟ್ಟು, ನೋಡಿ ಎಷ್ಟು ಬೆಳೆದಿದ್ದಾರೆ, ಎಷ್ಟು ಜನಗಳು ಅಲ್ಲಿ ಹೋಗ್ತಾ ಇದ್ದಾರೆ, ಅದನ್ನಿಟ್ಟು ಹೇಳ್ತೀವಿ. ಆದರೆ ಸತ್ಯವೇದ ಹೇಳುತ್ತದೆ, ದೇವರು ಬಯಸುವಂತಹ ಫಲ ಪ್ರೀತಿ, ಸಂತೋಷ, ಸಮಾಧಾನ, ಶಾಂತಿ, ದಯೆ, ಸದ್ಗುಣಗಳು, ನಂಬಿಕೆ, ಕ್ಷಮೆ, ದಮೆ. ಈ ರೀತಿ 9 ಫಲಗಳ ಬಗ್ಗೆ ಮಾತಾಡ್ತಾರೆ. ಅದನ್ನು ಯಾರು ನೋಡ್ತಾರೆ? ಈ ಸೇವಕರ ಬಳಿಯಲ್ಲಿ ಫಲಗಳು ಇದು ಯಾರು ನೋಡ್ತಾರೆ? ಹಾಗಾದರೆ ನಾವು ನೋಡುವಂತಹ ಫಲವೆನ್ನುವುದು ಬೇರೆ, ದೇವರು ನೋಡುವ ಫಲವೆನ್ನುವುದು ಬೇರೆ. ನಾವು ದೇವರು ನೋಡುವಂತಹ ನೋಟವನ್ನು ನೋಡುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ನೀವು ಎಲ್ಲ ಆತ್ಮಗಳನ್ನು ನಂಬದೆ ಅದು ದೇವರಂಥವುಗಳ ಎಂಬುದಾಗಿ ಶೋಧಿಸಿ ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರ ನೆಲದಲ್ಲಿ ದೇವರಿಂದ ಬಿತ್ತಲ್ಪಟ್ಟಂತಹ ಪೈರುಗಳು ಮಾತ್ರವಲ್ಲ, ಸೈತನನಿಂದ ಬಿತ್ತಲ್ಪಟ್ಟಂತಹ ಪೈರುಗಳು ಕೂಡ ಉಂಟು. ಹಾಗಾಗಿ ನಮ್ಮ ಭಾವನೆಗಳನ್ನು ನಾವು ಮಾರ್ಪಡಿಸಿಕೊಳ್ಳಬೇಕು. ಒಂದು, ಅಲ್ಲಿರುವಂತಹ ಎಲ್ಲವೂ ತಪ್ಪಾಗಿರುವಂಥವುಗಳಲ್ಲ, ಮತ್ತೊಂದು ಅಲ್ಲಿರುವಂತಹ ಎಲ್ಲವೂ ಸರಿಯಾದವುಗಳು ಕೂಡ ಅಲ್ಲ. 2 ಬೆರೆತಿರುವಂಥದ್ದಾಗಿದೆ. ಅವುಗಳ ಫಲಗಳ ಮುಖಾಂತರವಾಗಿ ಕಂಡುಕೊಳ್ಳಬೇಕು. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ, ಕೆಟ್ಟ ಮರ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಫಲ ಕೊಡದಿರುವಂತಹ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ಇದುವೇ ದೇವರು ನಮಗೆ ಕೊಟ್ಟಿರುವಂತಹ ಎಚ್ಚರಿಕೆಯ ಮಾತು. ನೀವು ದೇವರ ಫಲವಾಗಿದ್ದೀರಾ ಅಂತ ನೋಡಿ, ದೇವರಿಂದ ಬಿತ್ತಲ್ಪಟ್ಟಿದ್ದೀರಾ ಎಂಬುದಾಗಿ ನೋಡಿ. ನಾವು ಹಿಂಬಾಲಿಸುವವರು, ನಮಗೆ ಹೇಳಿಕೊಡುವವರು ಕೂಡ ಯಾರನ್ನ ಯಾವ ರೀತಿ ನೋಡಬೇಕು ಎನ್ನುವಂತಹ ನೋಟವನ್ನು ಮಾರ್ಪಡಿಸಿಕೊಳ್ಳಿರಿ. ಏಕೆಂದರೆ ನಾವು ಬದುಕುತ್ತಿರುವುದು ಕೊನೆಯ ಕಾಲ. ನಮ್ಮ ಸುತ್ತಲೂ ಬಹಳ ಬೆಳೆದಿರುವಂತಹ ಕಳೆಗಳನ್ನು ನೋಡ್ತಾ ಇದ್ದೀವಿ. ಅವುಗಳ ನಡುವೆ ತನ್ನನ್ನು ಹೊರಗೆ ತೋರಿಸಲಾಗದೆ ದೇವರ ಸತ್ಯಕ್ಕೆ ಸಾಕ್ಷಿಯಾಗಿರುವಂಥ ಒಂದು ನಿಜವಾಗಿರುವ ಒಂದು ಕೂಟ ಇದೆ ಎನ್ನುವುದನ್ನು ಕೂಡ ನೀವು ಮನದಲ್ಲಿಟ್ಟುಕೊಳ್ಳಬೇಕು. ದೇವರ ಬರುವಿಕೆ ಸಮೀಪ. ಎಲ್ಲವುಗಳಲ್ಲಿ ಗಮನವಾಗಿರಿ. ಎಲ್ಲವುಗಳನ್ನು ಪರಿಶೋಧನೆ ಮಾಡಿ ಹಿಡಿದು ಒಳ್ಳೆಯದನ್ನು ಮಾತ್ರ ಹಿಡಿದುಕೊಳ್ಳಿರಿ. ತಲೆಗಳನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ದೇವರು ರಕ್ಷಕನಾಗಿರುವ ನನ್ನ ದೇವರೇ, ನಾವು ಈ ಅಣಜಿಗಳ ಕುರಿತಾಗಿರುವ ಮಾತುಗಳನ್ನು ಗಮನಿಸಿ ಕೇಳಿದ್ದೇವೆ.
ಹಣಜಿಗಳು ಫಲವೇ ಕೊಡುವಂಥದ್ದಾಗಿದ್ದರೂ ಕೂಡ ಆ ಫಲಗಳು ದೇವರ ರಾಜ್ಯದ ಒಳಗೂ ದೇವರ ಕಣಜದ ಒಳಗೆ ಬರುವುದಿಲ್ಲ ಎನ್ನುವುದನ್ನು ಅರಿತುಕೊಂಡಿದ್ದೇವೆ. ನಾವು ದೇವರೇ ಒಂದು ಅಣಜಿಯಲ್ಲಿರುವಂತಹ ಫಲವಾಗಿ ಅಲ್ಲ, ಒಳ್ಳೆ ಪೈರುಗಳಲ್ಲಿರುವಂತಹ ಫಲವಾಗಿರುವುದಕ್ಕೆ ನೀವು ನಮಗೆ ಜ್ಞಾನವನ್ನು ಕೊಡಿರಿ. ನಾವು ಅರಿತುಕೊಳ್ಳತಕ್ಕ ಬಲವನ್ನು, ಆತ್ಮಿಕವಾಗಿರುವ ಜ್ಞಾನವನ್ನು ಕೊಡಿರಿ. ಅವರವರನ್ನು ಅವರವರ ಫಲಗಳಿಂದ ಕಂಡುಕೊಳ್ಳುವಿರಿ ಎಂಬುದಾಗಿ ಹೇಳಿದ ಹಾಗೆ ನಾವು ಅವರ ಫಲಗಳನ್ನು ಶೋಧಿಸಿ ಅರಿತು ಬೇಡದಿರುವ ರಂಬೆಗಳನ್ನು, ಬೇಡದಿರುವ ಮರಗಳನ್ನು, ಬೇಡದಿರುವ ಪೈರುಗಳನ್ನು ಅವುಗಳಿಂದ ತಪ್ಪಿಸಿಕೊಂಡು ನಮ್ಮ ದಾರಿಯಲ್ಲಿ ಓಡುವುದಕ್ಕೆ ದೇವರೇ ನಮಗೆ ಗಮನವನ್ನು ಕೊಡಿರಿ. ದೇವರ ಹಸ್ತದಲ್ಲಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ಮೂಲಕವಾಗಿ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ನಿಜವಾಗಿಯೂ ಈ ವಾಕ್ಯವು ದೇವರ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗೆ ಸಹಾಯವಾಗಿತ್ತು ಎಂಬುದಾಗಿ ನಾನು ನಂಬುತ್ತೇನೆ. ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇಲೆ